ರ್ಯಾಪರ್ ಆಗಿದ್ರು, ತದನಂತರ ಆಕ್ಟರ್ ಆದ್ರು, ಡೈರೆಕ್ಟರ್ ಆದ್ರು. ಲೈಫ್ ಅಂದ್ರೆ ಏನ್ ನಿಮ್ ಪ್ರಕಾರ, ಏನ್ ಅರ್ಥ ಮಾಡ್ಕೊಳ್ಳಿ? ತುಂಬಾ ಲಾಜಿಕಲ್ ಆಗಿ ನೋಡಿದಾಗ ಅದೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆ ಬಿಟ್ರೆ ಯಾರಿಗೂ ಕಂಪ್ಲೀಟ್ ಆಗಿ ಇನ್ ಅಂಡ್ ಔಟ್ ಅರ್ಥ ಆಗಿರಕ್ಕೆ ಸಾಧ್ಯನೇ ಇಲ್ಲ, ಆಗೋದು ಇಲ್ಲ. ನನ್ನ ಪ್ರಕಾರ ಏನಂದ್ರೆ ಆಕ್ಟಿಂಗ್ ಈಸ್ ಲೈಕ್ ಸರ್ವೈವಲ್ ಅನ್ಸುತ್ತೆ ನನಗೆ. ಒಂದು ಜೀವಿ ಹೆಂಗೆ ಸತ್ತಿರೋಂಗ್ ನಟನೆ ಮಾಡುತ್ತೆ ಯಾವುದೋ ಒಂದು ಅದನ್ನ ತಿನ್ನಕ್ ಬಂದಾಗ, ಅದೇ ತರ ನಾವು ಕ್ಲಾಸ್ ರೂಮ್ಗೆ ಹೋದಾಗ ಟಕ್ಕಂದ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಟೀಚರ್ ಬೈದಾಗ ನಾವು ಹಿಂಗ್ ನಿಂತ್ಕೊಂತೀವಿ, ಫ್ರೆಂಡ್ಸ್ ಜೊತೆ ಹಿಂಗಿರ್ತೀವಿ. ಸೀರಿಯಲ್ ಅಲ್ಲಿ ಟ್ರೈ ಮಾಡಿದೆ ಒಂದಷ್ಟು ಆಡಿಷನ್ಗೆ, ಅವಾಗ ಜಸ್ಟ್ ಚಾನೆಲ್ಗಳು ಓಪನ್ ಆಗ್ತಾయి. ಕರೆಕ್ಟ್. ಆಗ ಒಂದೇ ಚಾನಲ್ ಇತ್ತು, ಯಾವುದು ಇರಲಿಲ್ಲ, ಒಂದೊಂದೇ ಓಪನ್ ಆಗೋಕೆ ಸ್ಟಾರ್ಟ್ ಆಯ್ತು. ನಾನು ಏನು ಭ್ರಮೇಲಿದ್ದೆ ಸ್ಕೂಲಿಂದ ಕಾಲೇಜಿಂದ, ದಟ್ ಹೋದ ತಕ್ಷಣ ಏನೋ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ಫೋಟೋ ಕೊಟ್ಬಿಟ್ರೆ ಆಗ್ಬಿಡುತ್ತೆ, ಆಡಿಷನ್ ಮಾಡ್ತಾರೆ, ಆದ್ರೆ ಸೆಲೆಕ್ಟ್ ಆಗ್ಬಿಡ್ತಾರೆ, ಫುಲ್ ಬಿಸಿ ಆಕ್ಟರ್ ಆಗ್ಬಿಡ್ತೀನಿ. ಒಂದು ಟೀಮ್ ಕಟ್ಕೊಂಡು ತ್ಯಾಗರಾಜ್ ನಗರ ಒಂದು 7-8 ಜನ ಟೀಮ್ ಕಟ್ಕೊಂಡು ಒಂದು ಆಲ್ಬಮ್ ಮಾಡೋಣ ಅಂತ ಹಂಗೆ ನಿಮ್ ಜೊತೆಲಿ ಇದ್ರೆ. ನಾವೆಲ್ಲ ಅವಾಗ ಜೊತೆಲಿದ್ವಿ, ಒಟ್ಟಿಗೆ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅವರು ಅಷ್ಟೇ ಆಕ್ಟಿಂಗ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ. ಹೋಗ್ತಾ 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 ಅರ್ಬನ್ ಲ್ಯಾಡ್ಸ್ ಅನ್ನೋದು ಆಯ್ತು. ಅದು ಸಮೀರ್ ಕುಲಕರ್ಣಿ ಅವರೇ ಮ್ಯೂಸಿಕ್ ಮಾಡಿದ್ದು. ದುಡ್ಡೆಲ್ಲ ಖಾಲಿ ನಮ್ಮ ಹತ್ರ. ನೆಕ್ಸ್ಟ್ ಟೈಮ್ ಮಾಮೂಲಿ ನಮ್ ರೋಡ್ ಅಲ್ಲಿ ನಿಂತ್ಕೊಂತಾ ಇದೀವಿ, ನಮ್ಮ ಅಡ್ಡಾಲೆ ಗಾಡಿಲಿ ಹೋಗೋರೆಲ್ಲ ನಿಲ್ಸ್ ಮಾತಾಡ್ತಾ ಇದಾರೆ. ಅಂದ್ರೆ ಓವರ್ ನೈಟ್ ಫೇಮ್ ನೋಡ್ಬೇಕು. 1 ವರ್ಷಕ್ಕೆ ಜೋಶ್ ಆಡಿಷನ್ ಕರೆದ್ರು, ನಾವೆಲ್ಲ ಹೋದ್ವಿ. ಸಿಕ್ಕಾಪಟ್ಟೆ ಜನ, 2 ದಿನ ಆಡಿಷನ್ ನಡೀತು. ಎಲ್ಲ ವೆಲ್ ಬಿಲ್ಟ್, ಹಂಗ್ ಗುಡ್ ಲುಕಿಂಗ್. ಜೋಶ್ ಆದ್ಮೇಲೆ ಐ ಡಿಡ್ ಅ ಲಾಟ್ ಆಫ್ ಮಿಸ್ಟೇಕ್ಸ್. ಒಳ್ಳೆ ಟೀಮ್ಗಳ ಜೊತೆ ಕೊಲ್ಯಾಬ್ ಆಗ್ಲಿಲ್ಲ. ಹಿಂಗಾಗತ್ತಂದ್ರೆ ಇಮಿಡಿಯೇಟ್ ಫೇಮ್ 2 ಸಕ್ಸಸ್ ಆದಾಗ ಓಕೆ ಮಾಡಿದೆಲ್ಲ ಸಕ್ಸಸ್ ಆಗ್ಬಿಡುತ್ತೆ, ಹಿಂಗೋ ಆಗ್ಬಿಡುತ್ತೆ ಅನ್ನೋ ಒಂದು ಭ್ರಮೆಗೆ ಬಿದ್ಬಿಡ್ತೀವಿ. ಸಡನ್ ಆಗಿ ಹೋದಾಗ ತಿರುಗಿ ನೋಡಿದಾಗ ಅದು ಸ್ಟಾಪ್ ಆಯ್ತು, ಯಾವ್ದು ಸಿನಿಮಾಗಳಿಲ್ವಲ್ಲ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಎಂದಿನಂತೆ ಒಂದಷ್ಟು ಪಾಸಿಟಿವ್ ವಿಷಯಗಳನ್ನು ನಿಮಗೆ ಹೇಳುವಂತಹ ಪ್ರಯತ್ನ. ಸೊ ಇವತ್ತು ಕೂಡ ನಮ್ಮ ಜೊತೆಯಲ್ಲಿ ವಿಶೇಷ ಗೆಸ್ಟ್ ಇದ್ದಾರೆ. ಸೊ ಇವ್ರ ಬಗ್ಗೆ ಹೆಚ್ಚು ನಾನು ಇಂಟ್ರೊಡಕ್ಷನ್ ಕೊಡೋಕೆ ಹೋಗಲ್ಲ. ಇವರು ಆ್ಯಕ್ಚುಲಿ ರ್ಯಾಪರ್ ಆಗಿದ್ದರು, ತದನಂತರ ಆ್ಯಕ್ಟರ್ ಆದರು, ಡೈರೆಕ್ಟರ್ ಆದರು. ಸೊ ಅದರ ಆಚೆಗೆ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳ್ತೀನಿ. ಯಾಕಂದರೆ ಜೀವನದ ಸತ್ಯಗಳನ್ನು ಬಹಳ ಸರಳವಾಗಿ ಅರ್ಥ ಮಾಡಿಕೊಂಡಿರುವಂತಹ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ಹಾದಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ. ಸೊ ರಾಕೇಶ್ ಅಡಿಗ ನಮ್ಮ ಜೊತೆ ಇದ್ದಾರೆ. ರಾಕೇಶ್ ನಮಸ್ತೆ. ನಮಸ್ತೆ. ಫಸ್ಟ್ ಹೇಗಿದ್ದೀರಿ? ಹೇಗಿದೆ ಲೈಫು? ಲೈಫ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಓಕೆ. ತುಂಬ ಪಾಸಿಟಿವ್ ಆಗಿದೆ ಲೈಫು, ಹೋಪ್ಸ್ ಇದೆ, ಒಳ್ಳೆ ಕೆಲಸಗಳಾಗ್ತಾ ಇದೆ. ಈ ವರ್ಷ ಇನ್ನೊಂದಷ್ಟು ಒಳ್ಳೆ ಪ್ರಾಜೆಕ್ಟ್ಗಳಿದೆ ಕೈಯಲ್ಲಿ. ಸೊ ಅದೇ ಮೇನ್ ಡಿಫೈನಿಂಗ್ ಫ್ಯಾಕ್ಟರ್ ಅನ್ಸುತ್ತೆ. ಒಳ್ಳೆ ಪ್ರಾಜೆಕ್ಟ್ಗಳಿದ್ರೆ ಬೇರೆ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ ಲೈಫಲ್ಲಿ? ಓಕೆ. ಲೈಫ್ ಅಂದರೆ ಏನು ನಿಮ್ಮ ಪ್ರಕಾರ, ಏನು ಅರ್ಥ ಮಾಡ್ಕೊಂಡಿದ್ದೀರಿ ಇಷ್ಟು ವರ್ಷ? ಯಾವುದೇ ಕಾರಣಕ್ಕೂ ಯಾವುದು ಡೆಫಿನೇಷನ್ ಇಲ್ಲ, ಅದಕ್ಕೆ ಏನು ಅರ್ಥ ಅನ್ನೋದೇ ಇಲ್ಲ. ಲೈಫ್ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆನೇ ಲೈಫ್. ಇಟ್ ಈಸ್ ಅ ನೆವರ್ ಎಂಡಿಂಗ್ ಪ್ರೋಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಲೈಫ್. ಸೊ ಇದೊಂದು ಅನುಭವದಲ್ಲಿದ್ದೀವಿ ನಾವು. ಈ ಅನುಭವ ನೆವರ್ ಎಂಡಿಂಗ್ ಅನುಭವ, ಅಂದರೆ ಮುಗಿಯೋವರೆಗೂ ಅನುಭವ ಏನೋ ಒಂದು ಆಗ್ತಾನೆ ಇರುತ್ತೆ. ಆ ಅನುಭವಗಳನ್ನ ಆಸ್ ಇಟ್ ಈಸ್ ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆನೇ ಲೈಫ್ ಅನ್ಸುತ್ತೆ ನನಗೆ. ಇನ್ನೇನು ಲೈಫ್ ಅಂದ್ರೆ ಇದು, ಲೈಫ್ ಅಂದ್ರೆ ಅದು, ಏನೂ ದೊಡ್ಡ ಮಾತುಗಳೆಲ್ಲ ಇದೆಯಲ್ಲ, ಅದೆಲ್ಲ ಸುಮ್ಮನೆ ಪೊಯೆಟಿಕ್ ವರ್ಣನೆ, ಕವನ ಆಗ್ಬೋದು ಅಷ್ಟೇ. ಬಿಟ್ರೆ ತುಂಬಾ ಲಾಜಿಕಲ್ ಆಗಿ ನೋಡಿದಾಗ ಅದೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆ ಬಿಟ್ರೆ ಯಾರಿಗೂ ಕಂಪ್ಲೀಟ್ ಆಗಿ ಇನ್ ಅಂಡ್ ಔಟ್ ಅರ್ಥ ಆಗಿರಕ್ಕೆ ಸಾಧ್ಯನೇ ಇಲ್ಲ, ಆಗೋದು ಇಲ್ಲ. ಓಕೆ ಸರ್, ನಾನು ನಿಮ್ಮ ಜೊತೆ ಇನ್ನೂ ಡೀಪಾಗಿ ಮಾತಾಡಬೇಕು. ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಇಂಟರ್ವ್ಯೂ ಅಲ್ಲ, ಸುಮ್ಮನೆ ಒಂದು ಕಾನ್ವರ್ಸೇಷನ್ ನಮ್ಮಿಬ್ಬರು ಮಧ್ಯದಲ್ಲಿ ಅಂತ ನಾನು ಅಂದ್ಕೊಂಡು ಕೂತಿದ್ದೀನಿ. ಫಸ್ಟ್ಲಿ ಸಿನಿಮಾನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಆಸಕ್ತಿ ಯಾಕೆ ಬೆಳೀತು ನಿಮಗೆ? ನನಗೆ ಚಿಕ್ಕ ವಯಸ್ಸಿಂದನೂ ಈ ಕ್ರಿಯೇಟಿವ್ ಇದರಲ್ಲಿ ಮತ್ತು ಫಸ್ಟ್ ಓದೋದು ಅಷ್ಟೊಂದು ತಲೆಗೆ ಹತ್ತಲಿಲ್ಲ ನನಗೆ. ಚಿಕ್ಕ ವಯಸ್ಸಿಂದಾನೇ ಐ ವಾಸ್ ಬಿಹೈಂಡ್. LKG UKG ಇಂದಾನೇ ಐ ವಾಸ್ ಬಿಹೈಂಡ್. ಐ ಕುಡ್ ಸಿ ಇಟ್. ಅವಾಗಿಂದಾನೇ ಈ ಸ್ಕೂಲ್ ಡೇಲಿ ಇಂದ ನನಗೆ ಇದ್ದಿದ್ದ ಎಕ್ಸೈಟ್ಮೆಂಟು, ಪಾರ್ಟಿಸಿಪೇಟ್ ಮಾಡಬೇಕು ಡ್ಯಾನ್ಸಲ್ಲಿ, ಸ್ಟೇಜ್ ಪ್ರೋಗ್ರಾಮ್ಸಲ್ಲಿ. ಸೊ ಅದು ಇಂಟ್ರೆಸ್ಟ್ ಬರ್ತಾ ಹೋಯಿತು. ಆಮೇಲೆ 3 ವರ್ಷ ಹಾಸ್ಟೆಲಲ್ಲಿ ಓದಿದೆ. ಹಾಸ್ಟೆಲಲ್ಲಿ ಓದ್ತಾ ಸ್ವಲ್ಪ ಅಲ್ಲಿ ಸಮಿತ್ರ ಸಭಾ ಅಂತ ನಡೆಸೋರು, RSS ಹಾಸ್ಟೆಲ್ ಅದು. ಸೊ ವೀಕೆಂಡ್ಸ್ ಸಮಿತ್ರ ಸಭಾ ಅಂತ ಎಲ್ಲ ಮಕ್ಕಳು ಬಂದು ಸ್ಟೇಜ್ ಮೇಲೆ ಏನಾದ್ರು ಪರ್ಫಾರ್ಮ್ ಮಾಡ್ಬೋದು. ಸೊ ಅವಾಗ ಒಂದು ಫಿಯರ್ ಹೋಯ್ತು, ಇನ್ನೊಂದಷ್ಟು ಕ್ರಿಯೇಟಿವಿಟಿಗೆ ಸ್ಪೇಸ್ ಸಿಕ್ತು. ಒಂದಷ್ಟು ಡ್ರಾಮಾಗಳು ಡೈರೆಕ್ಟ್ ಮಾಡ್ತಾ ಇದ್ವಿ ನಾವು. ಹಂಗೆ ಸ್ಲೋ ಆಗಿ ಮಿಮಿಕ್ರಿ ಮಾಡಕ್ಕೆ ಶುರು ಮಾಡಿದೆ. ಸೊ ಅವಾಗ ಸುತ್ತಮುತ್ತ ಇರೋರೆಲ್ಲ ತುಂಬ ಒಳ್ಳೆ ಆಗಿ ನೀನು ಪಕ್ಕ ಆ್ಯಕ್ಟರ್ ಆಗ್ತೀಯಾ, ನೀನು ಸಿನಿಮಾ ಫೀಲ್ಡ್ಗೆ ಹೋಗ್ತೀಯಾ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಟೀಚರ್ಸು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಂಗೆ ನಮ್ಮ ಫ್ರೆಂಡ್ಸ್ ಹತ್ರದಿಂದ ನೋಡ್ತಾ ಇದ್ರು. ರಿಯಲ್ ಲೈಫಲ್ಲೂ ಒಂದೊಂದ್ಸಲ ಆ್ಯಕ್ಟ್ ಮಾಡಬೇಕಾಗತ್ತೆ. ಟೀಚರ್ ಹೊಡೆಯೋದು ತಡ್ಕೊಳಕ್ಕಾಗಲ್ಲ ಅಂದಾಗ ಅಳಬೇಕಾಗತ್ತೆ. ಹತ್ರನೇ ಬಿಡೋದು ಅಂತ ಇರ್ತಾರೆ ಕೆಲವು ಟೀಚರ್ಸು. ಆಗ ಒಂಚೂರು ಅಮೃತಾಂಜನ್ ಏನಾರು
ಹಚ್ಕೊಂಡು ಹಂಗೆ ಎವಲ್ಯೂಷನ್ ಆಗ್ತಾ ಬರ್ತಾ ಇತ್ತು. ಓಕೆ. ಸೊ ನನ್ನ ಪ್ರಕಾರ ಏನಂದ್ರೆ ಆಕ್ಟಿಂಗ್ ಈಸ್ ಲೈಕ್ ಸರ್ವೈವಲ್ ಅನ್ಸುತ್ತೆ ನನಗೆ. ನಾನು ಯಾಕಂದ್ರೆ ಒಂದು ಜೀವಿ ಹೆಂಗೆ ಸತ್ತಿರೋಂಗ್ ನಟನೆ ಮಾಡುತ್ತೆ ಯಾವುದೋ ಒಂದು, ಅದನ್ನ ತಿನ್ನಕ್ ಬಂದಾಗ ಎಷ್ಟೊಂದು ಪ್ರಾಣಿಗಳು, ಬಿಕಾಸ್ ಫಾರ್ ಸರ್ವೈವಲ್ ಇಟ್ ಮೇಕ್ಸ್ ಅಸ್ ಆಕ್ಟ್ ಅನ್ಸುತ್ತೆ. ಅದೇ ತರ ನಾವು ಕ್ಲಾಸ್ ರೂಮ್ಗೆ ಹೋದಾಗ ಟಕ್ಕನ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ನಮ್ಗೆ ಗೊತ್ತೇ ಇಲ್ಲ ಆಕ್ಟಿಂಗ್ ಅದು. ಟೀಚರ್ ಬೈದಾಗ ನಾವು ಹಿಂಗೆ ನಿಂತ್ಕೊಂತೀವಿ, ಫ್ರೆಂಡ್ಸ್ ಜೊತೆ ಹಿಂಗಿರ್ತೀವಿ. ಸೊ ಇಟ್ ವಾಸ್ ಅ ಪಾರ್ಟ್ ಆಫ್ ಮೈ ಸರ್ವೈವಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ಕ್ಲಾಸಲ್ಲಿ ಟೀಚರ್ಸ್ ಹೇಳೋರು ಇವ್ನ ಕ್ಲಾಸಲ್ಲಿ ಹಿಂಗೆ ಪಾಠ ಕೇಳ್ತಾನೆ ಅಂದ್ರೆ ಭಾರಿ ಇಂಟ್ರೆಸ್ಟ್ ಇದೆ, ಏನು ಹೋಗ್ತಾರಲ್ಲ. ದಟ್ ವಾಸ್ ಆಲ್ಸೋ ಆಕ್ಟಿಂಗ್, ಲೈಕ್ ಕೂತ್ಕೊಂಡು ಕೇಳೋದು. ಸೊ ಇಟ್ ವಾಸ್ ಅ ಪಾರ್ಟ್ ಆಫ್ ಮೈ ಲೈಫ್ ಅಂತ ಅನ್ಸುತ್ತೆ ನನಗೆ ಇವಾಗ ಯೋಚನೆ ಮಾಡಿದಾಗ. ಅವಾಗ ಫ್ರೆಂಡ್ಸ್ ಜೊತೆ ಸಿಕ್ಕಿದ ಎಂಕರೇಜ್ಮೆಂಟು ಅದೆಲ್ಲ ಹೋದಾಗ ಒಂಥರ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು ನನಗೆ, ಓಕೆ ಐ ಹ್ಯಾವ್ ಟು ಬಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಅಂತ. ಭಾಳ ಅದ್ಭುತವಾಗಿ ಹೇಳಿದ್ರೆ ಆ್ಯಕ್ಚುಲಿ. ಪ್ರತಿಯೊಬ್ಬರು ಎಲ್ಲರೂ ತಮ್ಮ ಜೀವನದಲ್ಲಿ ಆ್ಯಕ್ಟ್ ಮಾಡ್ತಾನೆ ಮಾಡಲೇಬೇಕು. ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಸರ್ವೈವಲ್. ಚಿಕ್ಕ ಮಗುನೂ ಅಳಂಗ್ ನಾಟಕ ಮಾಡುತ್ತೆ, ನಿಜ, ಹಠ ಮಾಡುತ್ತೆ, ಕೋಪ ಮಾಡಿ ಕಣ್ಣೀರು ಬರ್ತಾ ಇಲ್ಲ ಎಷ್ಟೊಂದು ಸಲ, ಬಟ್ ಅಮ್ಮಂಗೆ ಹೆದರ್ಸಕ್ ವ್ಯಾನ್. ಸೊ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಅಂತ. ವೆರಿ ಟ್ರೂ, ವೆರಿ ಟ್ರೂ. ಅದು ಚಿಕ್ಕ ವಯಸ್ಸಿಂದಾನೇ ಬರುತ್ತೆ. ಹೌದು ಅಲ್ವಾ? ಹೌದು. ಕೆಲವರು ಅದನ್ನ ಪ್ರೊಫೆಷನ್ ಆಗಿ ಸೀರಿಯಸ್ ಆಗಿ ತಗೋದಾರ ಅಷ್ಟೇ. ಮುಂದೆ ಪ್ರೊಫೆಷನ್ ಆದಾಗ ಓಕೆ ಅದನ್ನ ಕ್ಯಾಮ್ರಾ ಇದೆ ಅರಿವು ಮರ್ತ್ ಬಿಟ್ರೆ ಒಳ್ಳೆ ಆಕ್ಟರ್ ಹೋಗ್ತಾರೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ದೇ ಗೆಟ್ ಇಂಟು ದಟ್ ಕ್ಯಾರೆಕ್ಟರ್. ಪ್ರಾಣಿಗಳು, ಜೀವಿಗಳಲ್ಲೇ ಬಂದಿದೆ ಆಕ್ಟಿಂಗ್ ಅನ್ಬೋದು, ಯಾಕಂದ್ರೆ ಎಷ್ಟು ಪ್ರಾಣಿಗಳೇ ಆಕ್ಟ್ ಮಾಡ್ತವೆ. ನಿಜ. ಓಕೆ. ನೀವು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ? ನಾನು ಬೆಳೆದಿದ್ದು ಬ್ಯಾಂಗ್ಳೂರೇ. 7th ವರೆಗೂ ಬ್ಯಾಂಗ್ಳೂರಲ್ಲಿ ಓದ್ದೆ. 3 years ಹಾಸ್ಟೆಲ್ ಓದ್ದೆ, ಮಾಗಡಿ ರೋಡ್ ಜನಸೇವಾ ವಿದ್ಯಾಕೇಂದ್ರ ಚೆನ್ನಹಳ್ಳಿ. ಆಮೇಲೆ 2 years ತೀರ್ಥಹಳ್ಳಿಲಿ ಓದ್ದೆ, ತುಂಗಾ ಕಾಲೇಜು. ಮತ್ತೆ ಒಂದು ಫ್ಯೂ ಮಂತ್ಸ್ ಬೆಂಗಳೂರಲ್ಲಿ ಪೆಸಿಟಲ್ ಓದ್ದೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿದೆ. ಎಷ್ಟು ಜನ ಅಂದ್ರೆ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ? ತಮ್ಮ ಇದ್ದಾನೆ ಒಬ್ಬ. ಓಕೆ. ಅವನು ಬ್ರಿಡ್ಜ್ ಸ್ಟೋನ್ ಅಲ್ಲಿ ಕೆಲಸ ಮಾಡ್ತಾನೆ, ಕಂಪನಿಲಿ, ಕಾರ್ಪೊರೇಟ್. ನೀವು ಒಬ್ಬರೇ ಸಿನಿಮಾ ಫೀಲ್ಡ್ ಅಲ್ಲಿ? ನಮ್ಮ ಫ್ಯಾಮಿಲಿಲಿ ನಾನು ಒಬ್ಬನೇ ಸಿನಿಮಾ ಫೀಲ್ಡ್. ಬಟ್ ನಿಮ್ಮನ್ನು ನೋಡಿದಾಗ ಎಲ್ಲರೂ ಅನ್ಕೊಳ್ಳೋದು ಅಂದರೆ ಜೋಶ್ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರಿ ಅಂತ. ಬಟ್ ನೀವು ಅದಕ್ಕೂ ಮೊದಲು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ರಿ ಅಂತ ನನಗೂ ಕೂಡ ಕೆಲವು ಮಾಹಿತಿಗಳು ಗೊತ್ತಿರಲಿಲ್ಲ. ಆಫ್ಕೋರ್ಸ್ ಎಲ್ಲವೂ ಗೊತ್ತಿರಲ್ಲ. ಎಲ್ಲಿಂದ ನಿಮ್ಮ ಜರ್ನಿ ಶುರುವಾಗಿದ್ದು ಸಿನಿಮಾದಲ್ಲಿ? ಹೇಗೆ ಸಿನಿಮಾದೊಳಗೆ ಬಂದಿದ್ದು? ನಂದು ಅದೇ 10th ಅಲ್ಲೇ ಯಾವ ಜೋಶಲ್ಲಿದ್ದೆ ಅಂದರೆ 10th ಮುಗಿದ ತಕ್ಷಣ ನಮ್ಮ ಮಾವ ಮತ್ತು ಸಮೀರ್ ಕುಲಕರ್ಣಿ ಅಂತಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್. ಅವರು ಸುಮಾರು ಸಿನಿಮಾಗೆಲ್ಲ ಮ್ಯೂಸಿಕ್ ಮಾಡಿದ್ದಾರೆ, ಆವಾಗಲೂ ಇದ್ದರು ಅವರು. ಅವ್ರು ನಮ್ಮ ಮಾವನ ಫ್ರೆಂಡ್, ಅವರು ಜನಸೇವಾಲೇ ಓದಿದ್ದು. ಸೊ ಅವರು ಕಡೆಯಿಂದ ನನಗೆ ಶಾರ್ಟ್ ಫಿಲಮ್ಸ್ಗೆ ಸೇರಿಸಿದ್ರು. ಸೊ ಅಲ್ಲಿ ಕೀರ್ತಿ ಅನಂತರಾಮ್ ಅಂತ ಗೊತ್ತಿರ್ಬೋದು, ಅಪ್ಪು ಫಿಲಮಲ್ಲಿ ಅಪ್ಪು ತಂಗಿ ರೋಲ್ ಮಾಡಿದ್ರು. ಅವರು ಇವಾಗ ಪ್ರೊಡಕ್ಷನ್ ಎಲ್ಲ ನಡೆಸ್ತಾರೆ. ಅವ್ರು ಡೈರೆಕ್ಷನ್ ಮಾಡ್ತಾ ಇದ್ರು, ಮೊದಲು ಆಕ್ಟಿಂಗ್ ಮಾಡ್ತಾ ಇದ್ರು, ಅವರು ಡೈರೆಕ್ಷನ್ ಮಾಡ್ತಾ ಇದ್ರು. ಅವ್ರ ಜೊತೆ ಸೇರ್ಕೊಂಡೆ ಫಸ್ಟು. ಅಲ್ಲಿ ಒಂದು ವಾರ, ಒಂದು 2 ವಾರ. ಅವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇವರು ರಾಮ್ಜಿ ಅವರಿದ್ರು. ಸೊ ಅವ್ರನ್ನೆಲ್ಲ ನಾನು ಅವಾಗ ಫಸ್ಟ್ ನೋಡಿದ್ದು. ಆ್ಯಂಡ್ ಅವರು ಅವಾಗ ಇನ್ನೂ ಯಂಗ್ಸ್ಟರ್ಸ್ ವೈಬ್ಸ್. ದಿಸ್ ವಾಸ್ 2001 ಅನ್ಸುತ್ತೆ. ಓಕೆ. ಸೊ ಅಲ್ಲಿ ಎಡಿಟಿಂಗ್ ರಿಪೋರ್ಟ್ ಬರ್ಕೊಳ್ಳೋದು, ಕಂಟಿನ್ಯೂಟಿ ನೋಡ್ಕೊಳ್ಳೋದು, ಹಿಂಗೆ ಏನು. ಅಲ್ಲಿಂದ ನನಗೆ ಸ್ವಲ್ಪ ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಬರೀ ಥಿಯೇಟ್ರಲ್ಲಿದ್ದವನಿಗೆ ಸ್ವಲ್ಪ ಈ ಶೂಟಿಂಗ್ ಎಕ್ಸ್ಪೀರಿಯನ್ಸ್ಗಳು ಪಡ್ಕೊಳ್ತಾ ಬಂದೆ. ಮತ್ತು ತೀರ್ಥಹಳ್ಳಿಲಿ ಮಠ ಶೂಟಿಂಗ್ ನಡೆಯೋದು, ಅವಾಗ ಹೋಗಿ ಅಬ್ಸರ್ವೇಷನ್ ನೋಡ್ತಾ ಇದ್ದೆ. ಸೊ ಆಲ್ರೆಡಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರೋದ್ರಿಂದ. ಹಾಗೆ ಒಂದಷ್ಟು ಶಾರ್ಟ್ ಫಿಲಮ್ಸು, ಆ್ಯಡ್ ಫಿಲಮ್ಸಲ್ಲಿ ಸಣ್ಣ ಪುಟ್ಟ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಅದಾಗಿ ಸೀರಿಯಲಲ್ಲಿ ಟ್ರೈ ಮಾಡಿದೆ ಒಂದಷ್ಟು ಆಡಿಷನ್ಗೆ. ಅವಾಗ ಜಸ್ಟ್ ಚಾನೆಲ್ಗಳು ಓಪನ್ ಆಗ್ತಾ ಇತ್ತು. ಆಗ ಒಂದೇ ಚಾನಲ್ ಇತ್ತು, ಯಾವುದೂ ಇರಲಿಲ್ಲ. ಒಂದೊಂದೇ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಅವೆಲ್ಲ ಹೋಗಿ ಅವಾಗ ಹೆಂಗೆ ಟ್ರೆಂಡ್ ಅಂದರೆ ಫೋಟೋ ಹಿಂದೆ ನಂಬರ್ ಬರೆದು ಕೊಡೋದು. ಅವ್ರು ತೆಗೆದು ಒಂದಿಷ್ಟು ಫೈಲಲ್ಲಿ ಇಟ್ಕೋತಾರೆ, ಅದು ಯಾವಾಗ ಕರೀತಾರೋ ಏನೋ. ಸೊ ಯೂಟ್ಯೂಬ್ ಆಡಿಷನ್ಸ್ಗೆ ಹೋಗಿದ್ದೆ, ಸೆಲೆಕ್ಟ್ ಆಗಿರಲಿಲ್ಲ. ಹಂಗೆ ಮಾಡ್ತಾ ನಾಗಾಭರಣ ಅವರು ಸರ್ ಪ್ರೊಡಕ್ಷನಲ್ಲಿ MK ಮಠ ಅವರಿದ್ದರು. ಅವರು ನನಗೆ 3 ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿಸಿದ್ರು. ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರು, ಸಣ್ಣ ಪುಟ್ಟ ರೋಲ್ಗಳು ಮಾಡಿದೆ. ಬಟ್ ಅವಾಗಲೂ ನನಗೇನು, ಮತ್ತೆ ನಾನು ಏನು ಭ್ರಮೇಲಿದ್ದೆ ಸ್ಕೂಲಿಂದ, ಕಾಲೇಜಿಂದ. ದಟ್ ಹೋದ ತಕ್ಷಣ ಏನೋ ಒಂದು ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ಫೋಟೋ ಕೊಟ್ಬಿಟ್ರೆ ಆಗ್ಬಿಡುತ್ತೆ, ಆಡಿಷನ್ ಮಾಡ್ತಾರೆ, ಆದರೆ ಸೆಲೆಕ್ಟ್ ಆಗಿಬಿಡ್ತಾರೆ, ಫುಲ್ ಬ್ಯುಸಿ ಆ್ಯಕ್ಟರ್ ಆಗ್ಬಿಡ್ತೀನಿ. ಅದೆಲ್ಲ ರಿಯಾಲಿಟಿ ಗೊತ್ತಾಯ್ತು. ಇನ್ನು ಚಿಕ್ಕ ಹುಡುಗ ಅಲ್ವಾ ನಾನು, ರಿಯಾಲಿಟಿ ಹಾರ್ಡಾಗಿ ಹೊಡಿತು. ದುಡ್ಡು ಕೇಳೋರು, ಹೆಲ್ಪ್ ಕೇಳೋರು ಸೀರಿಯಲ್ಗಳಿಗೆ ಹೋದಾಗ. ಸೊ ಬೇಜಾರಾಗಿ ಬಿಟ್ಬಿಟ್ಟೆ ಒಂದು ಸ್ವಲ್ಪ ದಿನ. ಬಿಟ್ಟು ನನ್ನ ಸರ್ವೈವಲ್ಗೆ ಮತ್ತೆ ಕಾಲ್ ಸೆಂಟ್ರಲ್ಲಿ ಸೇರಿಕೊಂಡೆ. ಒಂದಷ್ಟು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಲಿ ಕೆಲಸ ಮಾಡಿದೆ. ಅದೆಲ್ಲ ಆಗಿ ಇನ್ನೂ ಎಳಿತಾ ಇತ್ತು, ಸೆಳೆತಾ ಇತ್ತು ನನಗೆ ಏನಾದ್ರು ಮಾಡಬೇಕು ಅಂತ. ಬಟ್ ಅವಾಗ ಇನ್ನೊಂದು ಟ್ರೆಂಡ್ ಹೆಂಗಿತ್ತು, ಒಂಚೂರು ಫೇಮಸ್ ಇದ್ರು ಚಾನ್ಸ್ ಸಿಗೋದು, ಹಿಂಗಾರು ಫೇಮಸ್ ಇದ್ರು. ಸೊ ಫೇಮಸ್ ಇರೋಕ್ಕೆ ಸಾಧ್ಯ ಒಂದು ಸಿಂಗರ್. ಆ ಥರ ಫೀಲ್ಡಲ್ಲೂ ಫೇಮಸ್ ಇರೋರು ಆ್ಯಕ್ಟ್ ಮಾಡ್ತಾಯಿದ್ರು. ಒಂದಷ್ಟು ಜನ ಸಿಂಗರ್ಸ್ ಹೀರೋ ಆಗಿ ಮಾಡಿದ್ದು ಉಂಟು ಆ ಕಾಲದಲ್ಲಿ.
ಸೊ ಬೇರೆ ಏನಾದ್ರು ನಾವೇ ಒಂದು ಟೀಮ್ ಕಟ್ಕೊಂಡು ಶಾರ್ಟ್ ಫಿಲಮ್ ಮಾಡೋಣ, ಅದನ್ನ ಪುಷ್ ಮಾಡೋಣ ಅಂತ ಅನ್ಕೊಂಡ್ವಿ. ಅದು ವರ್ಕೌಟ್ ಆಗಲಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಆಲ್ಬಮ್ ಅನ್ನೋ ಐಡಿಯಾ ಬಂತು. Okay. ನಮ್ಮ ಸೂರಜ್ ಸರ್ಜಾ, ಧ್ರುವ ಸರ್ಜಾ, ಕಸಿನ್ನು ಧ್ರುವ ಎಲ್ಲ ಇದ್ರು. ನಾವೆಲ್ಲ ಅವಾಗಲೂ ಫ್ರೆಂಡ್ಸ್ ಇದ್ವಿ. ಸೊ ಎಲ್ಲ ಒಂದು ಟೀಮ್ ಕಟ್ಕೊಂಡು ತ್ಯಾಗರಾಜ್ ನಗರ ಒಂದು 7-8 ಜನ ಟೀಮ್ ಕಟ್ಕೊಂಡು ಒಂದು ಆಲ್ಬಮ್ ಮಾಡೋಣ ಅಂತ ಹಂಗೆ ಧ್ರುವ ಸರ್ಜಾಲ್ ನಿಮ್ಮ ಜೊತೆಲಿ ಇದ್ರ? ನಾವೆಲ್ಲ ಅವಾಗ ಜೊತೆಲಿದ್ವಿ, ಒಟ್ಟಿಗೆ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಹೌದಾ? ಓಕೆ. ಜಿಮ್ ಅಲ್ಲಿ. ಅವರು ಅಷ್ಟೇ ಆಕ್ಟಿಂಗ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ ಸಿನಿಮಾ. ಸೊ ಆಲ್ವೇಸ್ ಜಿಮ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಜಾಸ್ತಿ. ಅದೇ ಬಾಡಿ ಬಿಲ್ಡಿಂಗ್ದು ಅದು ಇದು ಓದ್ಕೊಂಡು. ಸೊ ಆ ಎನ್ವೈರನ್ಮೆಂಟ್ ಅಲ್ಲಿ ಒಂಚೂರು ಹಂಗೆ ಹೋಗ್ತಾ 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 ಅರ್ಬನ್ ಲ್ಯಾಡ್ಸ್ ಅನ್ನೋದು ಆಯ್ತು. ಅದು ಸಮರ್ ಕುಲಕರ್ಣಿ ಅವರೇ ಮ್ಯೂಸಿಕ್ ಮಾಡಿದ್ದು. ಸೊ ಅದು ಒಳ್ಳೆ ಬ್ರೇಕ್ ಕೊಡ್ತು. ಆ ಟೈಮಿಗೆ ತುಂಬಾ ಆಕ್ಚುಲಿ ಸೌಂಡ್ ಮಾಡಿದ್ವಿ. ಹೌದು, ದಟ್ ಇಟ್ ಸೆಲ್ಫ್ ಇಸ್ ಅ ಜರ್ನಿ. ಯಾಕಂದ್ರೆ ಅದು ಎಲ್ಲ ಮಾಡಿ ಸಿಡಿ ಎಲ್ಲ ಪ್ರಿಂಟ್ ಹಾಕ್ಸಿ ಒಂದೇ ಒಂದು ಸಿಡಿ ಸೇಲ್ ಆಗ್ತಾ ಇಲ್ಲ, ದುಡ್ಡೆಲ್ಲ ಖಾಲಿ ನಮ್ಮ ಹತ್ರ. ಡಿಸ್ಪ್ಲೇ ಆಟೋ ಮಾಡ್ಕೊಂಡು ನಮ್ದೆಲ್ಲ ಪೋಸ್ಟರ್ ಇಟ್ಕೊಂಡು ಹಾಡು ಹಾಕೊಂಡು ಪಾಂಪ್ಲೆಟ್ಸ್ ಎಲ್ಲ ಓಡಿಸಿ ದಿನಕ್ಕೆ ಆಟೋ ಬಾಡಿಗೆ ಅವೆಲ್ಲ ಸೇರಿ ಎಲ್ಲ 10 ಜನ ಇದ್ವಿ. ಅದು ಊಟ ಎಲ್ಲ ಸೇರಿ ಒಂದು 3-4 ಸಾವಿರ ರೂಪಾಯಿ ಖರ್ಚಾಗೋದು. ನಾವು ಒಂದು ಸಿಡಿ ಸೇಲ್ ಆಗ್ತಿಲ್ಲ. ಸೊ ಸಾಲ ಅದು ಇದು ಮಾಡಿದ್ದು ಅಷ್ಟು ಖಾಲಿ. ಇನ್ನೇನು ಮುಗ್ದೋಯ್ತು, ನಾಳೆ ಆಟೋ ತೆಗಿಯೋಕ್ಕೂ ದುಡ್ಡಿಲ್ಲ ಅಂತ ಟೈಮಲ್ಲಿ ಒಂದೇ ನ್ಯೂಸ್ ಚಾನಲ್ ಇದ್ದಿದ್ದು. ಅವಾಗ ಇವರು ಹರ್ಷವರ್ಧನ್ ಇವಾಗ ಸಿನಿಮಾಲಿದ್ದಾರಲ್ಲ, ಹರ್ಷವರ್ಧನ್ ಟಿವಿ 9 ಅಲ್ಲಿ. ಅವ್ರು ಬಂದು ನಮ್ಮ ರಿಲೇಟಿವ್, ನಮ್ಮ ಭಾವ ಅವರು ಹೆಂಗೋ ಯಾರಿಗೋ ಹೇಳಿದ್ರು ಅಂದ್ಬಿಟ್ಟು ಅವ್ರು ಬಂದು ಏನೋ ಕವರ್ ಮಾಡ್ಕೊಂಡು ಹೋದ್ರು. ನೋಡಿ ನಾಳೆ ಸಾಯಂಕಾಲ ಬರತ್ತೆ ಅಂತ. ನಾವು ಓಕೆ ಸಾಯಂಕಾಲ ಬರತ್ತೆ ಅಂತ ಕಾಯ್ತಾ ಇದ್ವಿ, ಬರಲಿಲ್ಲ. ಆಮೇಲೆ ಫೋನ್ ಮಾಡಿದ್ರು, ಏನು ಸರ್ ಬರಲೇ ಇಲ್ವಲ್ಲ ಸರ್, ನಾವೆಲ್ಲ ಕಾಯ್ತಾ ಇದ್ವಿ. ಅಂದರೆ ಇಲ್ಲಪ್ಪ, ನಮ್ಮ ಆಫೀಸಲ್ಲಿ ನಿಮ್ಮ ಹಾಡುಗಳು ತುಂಬ ಇಷ್ಟ ಆಗಿದೆ, ಒಂದು ಲೈವ್ ಮಾಡ್ಬಿಡೋಣ ರಂಗನಾಥ್ ಸರ್ ಜೊತೆ, ಬಂದ್ಬಿಡಿ 6 ಗಂಟೆಗೆ ಸಂಡೇ. ನಾವು ಅದಕ್ಕೂ ಏನ್ ನಮ್ಗೆ ಸೀರಿಯಸ್ನೆಸ್ ಇಲ್ಲ. ಲೈವ್ ಯೂಟ್ಯೂಬ್ ಅಲ್ಲಿ ಇದೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್. ನಾವು ಓಮ್ನಿ ಕಾರಲ್ಲಿ ನಾವು ಒಂದು 7-8 ಜನ ಹೋಗಿ ಅಲ್ಲೂ ಒಂದು 10 ನಿಮಿಷ ಲೇಟು ಕೂತ್ಕೊಂಡ್ವಿ. ಆ ಲೈವ್ 1 ಅವರ್ ಇರೋದು 2 ಅವರ್ ಆಯ್ತು ಲೈವ್. ಅವಾಗ್ಲೂ ಆ ಲೈವ್ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ಆ ಲೈವ್ ಮುಗಿಸ್ಕೊಂಡು ಇಟ್ ವಾಸ್ ಹ್ಯೂಜ್ ಅಲ್ವಾ ಅವಾಗ. ಒಂದೇ ಚಾನಲ್ 2 ಅವರ್ ಲೈವ್ ನಾವು ಬಂದಿದೀವಿ ಅಂದ್ರೆ ನಮ್ಗೆ ಅದ್ರದ್ದು ಇಂಪ್ಯಾಕ್ಟ್ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಮಾಮೂಲಿ ನಮ್ಮ ರೋಡಲ್ಲಿ ನಿಂತ್ಕೊಂತಾ ಇದೀವಿ, ನಮ್ಮ ಅಡ್ಡಾಲೆ ಗಾಡಿ ಹೋಗೋರೆಲ್ಲ ನಿಲ್ಸ್ ಮಾತಾಡ್ತಾ ಇದಾರೆ. ಅಂದ್ರೆ ಓವರ್ ನೈಟ್ ಫೇಮ್ ನೋಡ್ಬಿಟ್ರೆ ಲೈಕ್ ಹಿಂದಿನ ನೈಟ್ ಏನೂ ಇಲ್ಲ, ಜಸ್ಟ್ 2 ಅವರ್ಸ್ ಇಂಟರ್ವ್ಯೂ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪೀಪಲ್ ಆರ್ ರೆಕಗ್ನೈಸಿಂಗ್ ಅಸ್. ಸರಿ ಇದೊಂದು ಟ್ರೈ ಕೊಡೋಣ ಅಂತ ಆಟೋ ಇಟ್ಕೊಂಡು ಹೋದ್ವಿ. ಫುಲ್ ಕ್ರೌಡ್ ಬಂದು ಸಿಡಿ ಬೈ ಮಾಡ್ತಾ ಇದಾರೆ. 10,000 ಸಿಡೀಸ್ ಡಿಮ್ಯಾಂಡ್ ಇತ್ತು. ಫಾರ್ 100 ರೂಪೀಸ್ ಒಂದು ಸಿಡಿ ಸೇಲ್ ಮಾಡಿದ್ದು ನಾವು. ಅವಾಗಲೇ ಕೆಲಿಪ್ಸೋ, ಪ್ಲಾನೆಟ್ ಎಮ್ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕದಿಂದ ಮ್ಯೂಸಿಕ್ ಶಾಪ್ಸ್ಗೆ ಹೋದ್ರೆ ನಿಮ್ಮ ಸಿಡಿಗೆ ಹೆವಿ ಡಿಮ್ಯಾಂಡ್ ಅಪ್ಪ, ಬೇಗ ಪ್ರಿಂಟ್ ಹಾಕ್ಸ್ಕೊಡಿ, ಬೇಗ ಪ್ರಿಂಟ್ ಹಾಕ್ಸ್ಕೊಡಿ. ಆ ಲೆವೆಲ್ ಡಿಮ್ಯಾಂಡ್ ಬಂದ್ಬಿಟ್ಟು ಬ್ಲೂಟೂತ್ ಅಲ್ಲಿ ಶೇರ್ ಆಗ್ತಿತ್ತು. ಅವಾಗ ಯೂಟ್ಯೂಬು ಇರಲಿಲ್ಲ. ಬ್ಯಾಂಗ್ಳೂರ್ ಬಾಯ್ಸ್ ಅಂತ ಶೇರ್ ಆಗ್ತಿತ್ತು, ಇದರಲ್ಲಿ ಬ್ಲೂಟೂತ್ ಅಲ್ಲಿ ಶೇರ್ ಆಗ್ತಿತ್ತು. ಆಲ್ಮೋಸ್ಟ್ ಕರ್ನಾಟಕ ಸ್ಪ್ರೆಡ್ ಆಗ್ಬಿಡ್ತು. ಯಾರಂತ ಅಷ್ಟೊಂದು ಗೊತ್ತಾಗದೇ ಇದ್ರು ಸಾಂಗ್ ಎಲ್ಲ ಸಖತ್ ಸ್ಪ್ರೆಡ್ ಆಗ್ಬಿಡ್ತು. ಸೊ ಅಲ್ಲಿಂದ ಮೇ ಬಿ ಒಂದು ಫೇಮ್, ಒಂದು ಟೇಕ್ ಆಫ್ ಸಡನ್ ಆಗಿ ಸಿಕ್ತು ಅಂತ ಅನ್ಸುತ್ತೆ. ಓಕೆ. ಸೊ ಆಕ್ಚುಲಿ ಅದೇ ಲೀಡ್ ಆಗಿದ್ದ ಅದು ಲೀಡ್. ಅದಾಗಿ ಏನಾಯ್ತು, 1 ವರ್ಷಕ್ಕೆ ಜೋಶ್ ಆಡಿಷನ್ ಕರೆದ್ರು, ನಾವೆಲ್ಲ ಹೋದ್ವಿ. ಅವಾಗ್ಲೂ ಏನ್ ನಮ್ಗೆ ಅಷ್ಟೊಂದು ಸೀರಿಯಸ್ನೆಸ್ ಇರ್ಲಿಲ್ಲ. ಕರೆದ್ರು ಒಂದಿನ, ಶಿವಮಣಿ ಸರ್, ನಾನು, ಅಮಿತ್ ಎಲ್ಲ ಹೋದ್ವಿ. ಆಮೇಲೆ ನಾಡಿದ್ದು ಆಡಿಷನ್ ಇದೆ ಬಂದ್ಬಿಡಿ ಎಲ್ಲರೂ ಅಂದ್ರು. ನಾವ್ ಹೆಂಗಂದ್ರೆ ಬೈಕಲ್ಲಿ ರೋಡಲ್ಲಿ ಯಾರ್ಯಾರು ಸಿಗ್ತಾರೆ, ಸಿನಿಮಾಲ್ ಮಾಡ್ತೀನೋ ಬಾ ಅಂತ ಕರ್ಕೊಂಡು ನಮ್ಮ ಏರಿಯಾಯಿಂದ ಆಡಿಷನ್ಗೆ ಹೋಗೋ ವರ್ಷದಲ್ಲಿ 30 ಬೈಕ್ ಆಗ್ಬಿಟ್ಟಿದ್ವಿ ನಾವು. ಸುಮ್ನೆ ಆಡಿಷನ್ಗೆ ಹೋಗ್ತಾ ಇದೀವಲ್ಲ, ನೀನು ಸಿನಿಮಾಲ್ ಮಾಡ್ತೀಯ ಬಾ, ಆಡಿಷನ್ ಹೋಗ್ತಾ ಇದೀವಿ ಬಾ, ನೀನು ಮಾಡ್ತೀನಿ ಸಿನಿಮಾ ಬಾ ಅಂತ ರೋಡಲ್ಲಿ ಸಿಗೋರ್ನೆಲ್ಲ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಅವ್ರ ಫ್ರೆಂಡ್ಸ್ನ ಕರ್ಕೊಂಡು ಆಲ್ಮೋಸ್ಟ್ ಒಂದು 30 ಬೈಕಲ್ಲಿ ಹೋದ್ವಿ ಆಡಿಷನ್ಗೆ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ. 2 ದಿನ ಆಡಿಷನ್ ನಡೀತು. ಎಲ್ಲ ವೆಲ್ ಬಿಲ್ಟ್, ಗುಡ್ ಲುಕಿಂಗ್. ಬಟ್ ಅದೇನೋ ಗಾಡ್ಸ್ ಗ್ರೇಸ್, ದೇ ವರ್ ಲುಕಿಂಗ್ ಫಾರ್ ವೆರಿ ಲೋಕಲ್ ಆ ಥರದ್ದೇ ಫೇಸ್ಗಳಾದ್ರಿಂದ. ಆ್ಯಂಡ್ ಅಲ್ಲಿ ಹೋಗ್ತಿದ್ದಂಗೆ ಆಡಿಷನಲ್ಲಿ ನಮ್ಮನ್ನು ತುಂಬ ಜನ ರೆಕಗ್ನೈಸ್ ಮಾಡ್ತಾ ಇದ್ರೆ, ಇವ್ರು ಅರ್ಬನ್ ಲ್ಯಾಡ್ಸ್ ಅಲ್ವಾ. ಸೊ ಒಂಥರ ಸ್ಟ್ಯಾಂಡ್ ಔಟ್ ಆಗಕ್ಕೆ ಸ್ಟಾರ್ಟ್ ಆದ್ವಿ ಅಲ್ಲಿ ಆ ಗುಂಪಲ್ಲಿ. ಅದು ಮೇ ಬಿ ದಟ್ ಪಿಕ್ ದಿಸ್ ಅಟೆನ್ಷನ್. ಅದಕ್ಕೆ ನಾನು, ಅಮಿತ್, ಅಲೋಕ್ 3 ಜನನೂ ನಮ್ಮ ಗ್ರೂಪಿಂದಾನೇ ಸೆಲೆಕ್ಟ್ ಆದ್ವಿ. ಆಮೇಲೆ ನಮ್ಮ ಜೊತೆನೇ ಬಂದಿದ್ದು ಅಕ್ಷಯ್ ಸೆಲೆಕ್ಟ್ ಆದ. ಯಾಕಂದ್ರೆ ನಮ್ದು ಆಲ್ರೆಡಿ ಒಂದು ಕೆಮಿಸ್ಟ್ರಿ ಇತ್ತು. ಸೊ ಅಲ್ಲಿಂದ ಒಂದು 6 months ರಿಗರಸ್ ಟ್ರೈನಿಂಗ್ ಮಾಡಿಸಿದ್ರು. ಶೂಟಿಂಗ್ ದಿನವರೆಗೂ ನಾವು ಸೆಲೆಕ್ಟ್ ಅಂತ ಗೊತ್ತಿಲ್ಲ ನಮಗೆ. ನಿಮ್ಮ ಥರನೇ ಇನ್ನೂ 5 ಟೀಮ್ ಬೇರೆ ಕಡೆ ರೆಡಿ ಆಗ್ತಾ ಇದ್ದಾರೆ. ಲಾಸ್ಟ್ ಡೇ ಪಿಕ್ ಮಾಡ್ತೀವಿ ಅಂತ ಹೇಳಿ ಕರ್ಸ್ಕೊಂಡಿದ್ದನ್ನು ನಮ್ಮನ್ನು ಮಾಡಿಸ್ತಾ ಇದ್ದೀವಿ. ಸೊ ಜೋಶ್ ಆಗಿ ರಿಲೀಸ್ ಆಗೋವರೆಗೂ ಐ ವಾಸ್ ಏನಂತ ಎಕ್ಸೈಟ್ಮೆಂಟ್, ನನ್ನ ಕರಿಯರ್ ಚೇಂಜ್ ಆಯ್ತು. ಬಟ್ ಸಿನಿಮಾ ಎಲ್ಲ ಗೊತ್ತಿದ್ರಿಂದ ಐ ನ್ಯೂ ದಟ್ ಐ ಶುಡ್ ಡೂ ಇಟ್ ಸೀರಿಯಸ್ಲಿ.
ಜೋಶಿಂದ ಅಗೇನ್ ಅದು ಜಸ್ಟ್ ಅರ್ಬನ್ ಲ್ಯಾಡ್ಸ್ ಆಗಿತ್ತು, ಜೋಶ್ ಆಗಿತ್ತು. ದಟ್ ವಾಸ್ ದ ಪೀಕೆಸ್ಟ್ ಟೈಮ್ ಅನ್ಸುತ್ತೆ. ಅಲ್ವಾ? ಸೊ ಶಿವಮಣಿ ಸರ್ ಆ ಟೈಮಿಗೆ ಒಂದು ಹೊಸ ಟೈಪ್ ಆಫ್ ಸ್ಟೋರಿನ ಮಾಡಿದ್ರು. ಅಂದರೆ ಅವ್ರ ಕರಿಯರ್ನಲ್ಲಿ ಆ್ಯಕ್ಚುಲಿ ಅವ್ರು ಮಾಡಿದ್ದೆಲ್ಲ ನೋಡಿದ್ರೆ ಕಂಪ್ಲೀಟ್ಲಿ ಇದು ಬೇರೆನೇ ಒಂದು ಸಬ್ಜೆಕ್ಟ್ ಆ್ಯಕ್ಚುಲಿ ಜೋಶ್. ನೂರಾರು ಜನ ಹುಡುಗರನ್ನ ಕರೆಸಿ ಗಂಟೆಗಟ್ಟಲೆ ಮಾತಾಡಿ ಮಾಡಿದ ಸಬ್ಜೆಕ್ಟ್ ಅಲ್ವಾ? ಸೊ ಅದಕ್ಕೆ ಅದು ಎಲ್ಲರಿಗೂ ರಿಲೇಟ್ ಆಗೋಂಗೆ ಆಯ್ತು. ನಿಮ್ಗೊಂದು ಒಳ್ಳೆ ಹಾಡು ಕೂಡ ಸಿಕ್ತು. ಸೊ ಇವತ್ತಿಗೂ ಆ ಹಾಡು ಎಷ್ಟು ಹಿಟ್ ಅಂದರೆ ಎಲ್ಲ ಕಡೆನೂ ಇವತ್ತು ಆ ಹಾಡು ಕೇಳಿದ ತಕ್ಷಣ ಗೊತ್ತಾಗುತ್ತೆ ಆ ಜೋಶು. ಈಗಲೂ ನನ್ನ ಜೋಶ್ ಅಂತಾನೆ ಐಡೆಂಟಿಫೈ ಮಾಡೋರು ಮೆಜಾರಿಟಿ ಜೋಶ್ ಅಂತಾನೆ ಅಲ್ವಾ? ಇವಂದು ನಾನು ಬಿಗ್ ಬಾಸ್ ಹೋಗಿರ್ಬೋದು, ಇವಾಗ ಒಂದಷ್ಟು ಸಿನಿಮಾಗಳು OTT ಇರ್ಬೋದು, ಏನಂದ್ರೂ ಜೋಶ್ ಅನ್ನೋದೇ ಜಾಸ್ತಿ ಇವಾಗ. ಜೋಶ್ ಹುಡುಗ ಅಂತಾನೆ ಐಡೆಂಟಿಫೈ. ಓಕೆ. ಸೊ 16-17 ವರ್ಷ ಆಯ್ತಲ್ವಾ ಇಂಡಸ್ಟ್ರಿಗೆ ಬಂದು. ಬಟ್ ನಿಮ್ಗೆ ಅನ್ಕೊಂಡಂಗೆ ಆಪರ್ಚುನಿಟೀಸ್ ಸಿಕ್ಕಿದೆ ಅಂತ ಅನ್ಸುತ್ತೆ ನಿಮಗೆ? ವೈಯಕ್ತಿಕವಾಗಿ ಏನು ಅನ್ಸುತ್ತೆ ನಿಮ್ಮ ಆಕ್ಟಿಂಗ್ ಕರಿಯರ್ನ ನೋಡಿದಾಗ? ಜೋಶ್ ಆದಮೇಲೆ ಐ ಡಿಡ್ ಅ ಲಾಟ್ ಆಫ್ ಮಿಸ್ಟೇಕ್ಸ್. ಒಳ್ಳೆ ಟೀಮ್ಗಳ ಜೊತೆ ಕೊಲ್ಯಾಬ್ ಆಗಲಿಲ್ಲ. ಒಳ್ಳೆ ಸ್ವಲ್ಪ ಪೇಷನ್ಸ್ ಇರಬೇಕಿತ್ತು. ಸೆಲೆಕ್ಷನಲ್ಲಿ ಮಾಡಿದೆ. ಬಟ್ ಇಟ್ ವಾಸ್ ಅ ಪಾರ್ಟ್ ಆಫ್ ಲೈಫ್. ಅವೆಲ್ಲ ಅರ್ಥ ಆಗಿದ್ದಕ್ಕೆ ನಾನು ಇಲ್ಲಿದ್ದೀನಿ ಅನ್ಸುತ್ತೆ ಇವಾಗ. ಬಟ್ ಆ ಅಪ್ಸ್ ಆ್ಯಂಡ್ ಡೌನ್ ಗ್ರಾಫ್ ನೋಡಿದೆ, ಒಂದ್ಸಲ ಫುಲ್ ಡೌನ್ ಗ್ರಾಫ್ ನೋಡಿದೆ. ಆವಾಗ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬಂತು. ಓಕೆ, ಇದು ಹಿಂಗಾಗತ್ತಂದ್ರೆ ಇಮಿಡಿಯೇಟ್ ಫೇಮ್ ಎರಡು ಸಕ್ಸಸ್ ಆದಾಗ ಓಕೆ ಮಾಡಿದೆಲ್ಲ ಸಕ್ಸಸ್ ಆಗ್ಬಿಡುತ್ತೆ, ಹೆಂಗೋ ಆಗ್ಬಿಡುತ್ತೆ ಅನ್ನೋ ಒಂದು ಭ್ರಮೆಗೆ ಬಿದ್ಬಿಡ್ತೀವಿ. ಬಟ್ ಅದು ಎಲ್ಲ ರಿಯಾಲಿಟಿಗೆ ತೊಗೊಂಬಂತು. ಒಂದಷ್ಟು ಸಡನ್ ಆಗಿ ತಿರುಗಿ ನೋಡಿದಾಗ ಓಕೆ ಆಫರ್ಸ್ ಎಲ್ಲ ಇಲ್ಲಾಂದ್ರೆ ಎನಿ ಟೈಮ್ ಒಂದು 2-3 ಸಿನಿಮಾ ಇರೋದು ಕೈಯಲ್ಲಿ. ಸಡನ್ ಆಗಿ ಹೋದಾಗ ತಿರುಗಿ ನೋಡಿದಾಗ ಅದು ಸ್ಟಾಪ್ ಆಯ್ತು, ಯಾವುದು ಸಿನಿಮಾಗಳಿಲ್ವಲ್ಲ ಅಂತ. ದಟ್ ವಾಸ್ ಒನ್ ಹಾರ್ಡ್ ಹಿಟ್ಟಿಂಗ್ ಪಾಯಿಂಟ್ ನನಗೆ. ಅವಾಗ ಅರ್ಥ ಮಾಡ್ಕೊಂಡೆ ಓಕೆ ಮೇ ಬಿ ಬೇರೆ ಏನಾದ್ರು ಮತ್ತೆ ಒಂದು ರೀಸ್ಟಾರ್ಟ್ ಮಾಡಬೇಕು, ಬೇರೆ ಏನಾದ್ರು ಮತ್ತೆ ವಾಪಸ್ ಬರಕ್ಕೆ ಏನಾರು. ನಾನು ಯಾವಾಗಲೂ ಆಪರ್ಚುನಿಟಿ ಕಾಯೋದು ತುಂಬ ಕಮ್ಮಿ. ಸಿಗ್ತಾ ಇಲ್ಲ ಅಂದ ತಕ್ಷಣ ಇಮಿಡಿಯೇಟ್ಲಿ ಮೈ ಬ್ರೈನ್ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ಕ್ರಿಯೇಟಿಂಗ್ ಸಮಥಿಂಗ್. ಇನ್ನೇನೋ ಮಾಡೊಂದು ಎತ್ತಣ ಎದ್ದೇಳೋಣ ಅಂತಾನೆ ಬರುತ್ತೆ. ವೆಯ್ಟ್ ಮಾಡಿರೋದು ಇಲ್ವೇ ಇಲ್ಲ ಅನ್ಸುತ್ತೆ ನಾನು. ಬಿಕಾಸ್ ಆಫ್ ಮೈ ಹಸ್ಲಿಂಗ್ ನಾನು ಬಂದಿರೋದೆ ಅರ್ಬನ್ ಲ್ಯಾಡ್ಸು ಹಾಗೆ ಕ್ರಿಯೇಟೇ ಮಾಡ್ಕೊಂಡಿದ್ರಿಂದ. ಸೊ ಅದೊಂಥರ ಡಿಸೈನ್ ಆಗ್ಬಿಟ್ಟಿದೆ ನನಗೆ. ಸೊ ಅವಾಗ ಡೈರೆಕ್ಷನ್ ಮಾಡೋಣ ಅಂತ ಇದು ಮಾಡಿದೆ. ಒಂದು 1 hour ಫುಟೇಜ್ ಶೂಟ್ ಮಾಡಿಕೊಂಡೆ ತೋರ್ಸಕ್ಕೆ. ಹಿಂಗೆ ಐ ಆಮ್ ಕೇಪಬಲ್. ಯಾಕಂದ್ರೆ ಎಲ್ಲರೂ ಆಕ್ಟಿಂಗ್ ಚಾನ್ಸ್ ಸಿಗ್ತೀರ ಡೈರೆಕ್ಷನ್ ಬಂದ್ಬಿಟ್ಟ ಅಂತ ಅದೊಂದು ಟ್ರೆಂಡ್ ಇತ್ತು, ಅದೊಂದು ಜಡ್ಜ್ ಮಾಡ್ತಿದ್ರು. ಸೊ ಮೇಕಿಂಗ್ ಇದನ್ನ ತೋರಿಸ್ದೆ. ಅವಾಗ್ಲೂ ಇಲ್ಲ ಇದೆಲ್ಲ ಮಾಡ್ತೀಯಾ ಡೈರೆಕ್ಷನ್ ಅಂತ. ದೇ ಡಿಡ್ಂಟ್ ಟ್ರಸ್ಟ್ ಮೀ. ಇಮಿಡಿಯೇಟ್ ಆಗಿ ಇವಾಗ ಕೋಟ್ಯಾಂತರ ರೂಪಾಯಿ ಹಾಕಕ್ ಧೈರ್ಯನೂ ಬರಲ್ಲ, ಇವನ್ಗೇನು ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ. ಸೊ ಆಮೇಲೆ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿದ್ರು, ನವೀನ್ ಕೃಷ್ಣ ಅವರು, US ಅಲ್ಲಿದ್ರು. ಅವರ ವೈಫ್ ತಮ್ಮನ್ನ ಒಂದು ರೋಲ್ಗೆ ಹಾಕೊಂಡ್ವಿ. ನಾನು ಆ್ಯಕ್ಟ್ ಮಾಡಲಿಲ್ಲ, ನಾನು ಡೈರೆಕ್ಷನ್ ಮಾಡಿದೆ. ಸೊ ನಾನು ಏನು ಅನ್ಕೊಂಡಿದ್ನೋ, ನನಗೇನಕ್ಕೆ ಅದು ಸಕ್ಸಸ್ ಅಂದರೆ ನಾನು ಏನು ಬಜೆಟ್ ಅನ್ಕೊಂಡಿದ್ನೋ ಅದನ್ನು ಮುಗಿಸ್ದೆ, ಯಾವ ಟೈಮಲ್ಲಿ ಅನ್ಕೊಂಡಿದ್ನೋ ಅದನ್ನು ಮುಗಿಸ್ದೆ. ಇವಾಗಲೂ ನನಗೆ ಆ ಸಿನಿಮಾ ನೋಡಿದ್ರೆ ಖುಷಿ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ದ ಕ್ವಾಲಿಟಿ ಆ್ಯಂಡ್ ಮೇಕಿಂಗ್. ಅಥವಾ ನಾನು ಏನು ಓಕೆ ನನ್ನ ತಲೆಯಲ್ಲಿರೋದನ್ನು ನಾನು ಎಕ್ಸಾಕ್ಟಾಗಿ ಹಾಕಬಲ್ಲೆ ಒಂದು ಮೂವಿಯಾಗಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಬಟ್ ಇಲ್ಲಿ ಅದು ಅನ್ಕೊಂಡಂಗೆ ರಿಲೀಸ್ ಆಗಲಿಲ್ಲ, ಅನ್ಕೊಂಡಂಗೆ ಪಬ್ಲಿಸಿಟಿ ಮಾಡೋಕ್ಕಾಗಲಿಲ್ಲ, ಜನಕ್ಕೆ ಗೊತ್ತೇ ಆಗಲಿಲ್ಲ. ನಾನು ಮಾಡಿದ್ದು ಗೊತ್ತಿಲ್ಲ, ಬಂದಿದ್ದು ಗೊತ್ತಾಗಿಲ್ಲ, ಹಂಗಾಯ್ತು. ಆ್ಯಂಡ್ ಥಿಯೇಟ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು. ಹೆಂಗಂದರೆ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರ್ ಬುಕ್ ಮಾಡಿದ್ದೀವಿ, 4.5 ಲಕ್ಷ ರೆಂಟ್ ಕೊಟ್ಟಿದ್ದೀವಿ. ಸೌಂಡ್ ಸೆಟ್ಟಿಂಗ್ಸೇ ಚೇಂಜ್ ಆಗಿಬಿಟ್ಟಿದೆ. ಡೈಲಾಗ್ ಕೇಳ್ತಾ ಇಲ್ಲ, ಮ್ಯೂಸಿಕ್ ಜೋರಾಗಿ ಕೇಳ್ತಾ ಇದೆ, ಸೌಂಡ್ ಎಫೆಕ್ಟ್ಸ್ ಕೇಳ್ತಾ ಇದೆ. ಸೊ ಆಟೋಮೆಟಿಕ್ ಆಗಿ ಗಮನ ಹಿಡಿಯಲ್ಲ ಸಿನಿಮಾ ಮೇಲೆ. ನಾನು ಅವತ್ತೇ ಪ್ರೆಸ್ ಅವ್ರನ್ನೆಲ್ಲ ಕರೆದಿದ್ದೀನಿ ಫಿಲಮ್ ನೋಡೋಕ್ಕೆ. ಸೊ ಅದೊಂದು ಹೊಡ್ತಾ ಬಿತ್ತು. ಆ ಥರ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಹೊಡ್ತಾ ಬಿತ್ತು. ಇವಾಗ ಕಂಪ್ಲೇಂಟ್ ಮಾಡಿ ಏನು ಯೂಸ್ ಇಲ್ಲ, ಯಾಕಂದ್ರೆ ಅದು ಎಷ್ಟೊಂದು ಕೇಳಿರ್ತೀವಿ ನಾವು, ಯಾರೋ ತೊಳಿತಾರೆ, ಯಾರೋ ಎಳಿತಾರೆ, ಯಾರೋ ಹಿಂಗೆ ಮಾಡ್ತಾರೆ ಅಂತ. ಬಟ್ ಹೌದು, ಥಿಯೇಟ್ರ್ ಬಲ್ಬ್ ಇಂಟೆನ್ಸಿಟಿ ಕಮ್ಮಿ ಮಾಡಿದುಂಟು, ಥಿಯೇಟ್ರ್ ಸ್ಕ್ರೀನ್ ಬ್ರೈಟ್ನೆಸ್ ಕಮ್ಮಿ ಮಾಡಿದುಂಟು, ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಕಳಿಸಿದುಂಟು. ಬಟ್ ಅದನ್ನು ನಾನು ಏನು ಮಾಡಲಿ, ಒಂಥರ ಹೆಲ್ಪ್ಲೆಸ್ ಸ್ಟೇಜ್, ಅದು ಕತ್ತಿ ಸಿಗ್ದಂಗೆ ಆಗುತ್ತೆ. ಅಷ್ಟು ಕಷ್ಟಪಟ್ಟು ನಮ್ಮ ಡ್ರೀಮ್ ಲೈಫೇ ಮುಗ್ದೋಯ್ತು ಅನ್ನೋ ಟೈಮಲ್ಲಿ ಅದೆಲ್ಲ ಆದಾಗಲೂ ಏನು ಮಾಡೋದು, ಐ ಫೆಲ್ಟ್ ವೆರಿ ಬ್ಯಾಡ್. ಬಟ್ ಅದನ್ನು ಕಾನ್ಸಿಗೆ ಕಳಿಸಿದ್ವಿ, ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗೆ ಕಳಿಸಿದ್ವಿ. ಅಲ್ಲೊಂದಷ್ಟು ಅವಾರ್ಡ್ ಬಂತು, ಅಲ್ಲೊಂದಷ್ಟು ಇಮೇಲ್ಗಳು ಬಂತು, ಅಲ್ಲೊಂದಷ್ಟು ರೆಕಗ್ನಿಷನ್ ಬಂತು. ಇಂಡೋ ಫ್ರೆಂಚ್ ಫಿಲಮ್ ಅವಾರ್ಡ್ ಬಂತು 1 ಮಂತ್ದು. ಸೊ ಅವಾಗ ಒಂದು ಓಕೆ, ನನ್ನ ಕೆಲಸ ಕರೆಕ್ಟಾಗಿದೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲೂ ನನಗೆ ಕೆಲಸ ಬರಲ್ವಾ, ನಾನೇ ಭ್ರಮೇಲಿದ್ದೀನಿ ಅನ್ನೋಷ್ಟು ಪೀಕ್ ಇದಾಗ್ಬಿಟ್ಟಿತ್ತು. ಸೊ ಡೈರೆಕ್ಷನ್ ಆದಾಗ ದಟ್ ವಾಸ್ ಮೇಜರ್ ಬ್ಲೋ ನನಗೆ. ಬಿಕಾಸ್ ಐ ಸ್ಪೆಂಡ್ 3-4 ವರ್ಷ ಅದಕ್ಕೆ ಹಾಕಿದ್ದೆ ನಾನು, ಯಾವುದೋ ಸಿನಿಮಾ ಮಾಡಿದೆ. ಸೊ ಈ ಕಡೆ ಆ್ಯಕ್ಟಿಂಗಲ್ಲೂ ಒಂದು ಸ್ವಲ್ಪ ರೆಲೆವೆನ್ಸ್ ಆಗಿಬಿಟ್ಟಿತ್ತು.
ಅಗೇನ್ ಇದರಲ್ಲೂ ನನಗೆ ಎಕ್ಸ್ಪೆಕ್ಟೇಷನ್ ಅಷ್ಟು ಬರಲಿಲ್ಲ. ಅಟ್ಲೀಸ್ಟ್ ಸೆಕೆಂಡ್ ಪ್ರಾಜೆಕ್ಟ್ ಎತ್ಕೊಳ್ಳೋಷ್ಟು ಆಗಲಿಲ್ಲ. ದಟ್ ವಾಸ್ ದ ಮೋಸ್ಟ್ ಡೌನ್ಫಾಲ್ ಪಾಯಿಂಟ್ ಅಂತ ಅನ್ಸುತ್ತೆ. ಓಕೆ, ಬಟ್ ರಿಲೀಸ್ ಆದಾಗ ಇದೆಲ್ಲ ಆಯಿತು ಸಮಸ್ಯೆ ಅಂತ ಹೇಳಿದ್ರಲ್ಲ, ಯಾಕೆ ಅಂತಂದರೆ ರಾಕೇಶ್ ಆ್ಯಕ್ಚುಲಿ ಆ್ಯಸ್ ಅನ್ ಆ್ಯಕ್ಟರ್ ನಿಮ್ಮ ಕರಿಯರ್ನ ನೀವು ಇದು ಮಾಡ್ಕೊಂಡು ಬರ್ತಾಯಿದ್ರಿ, ನಿಮಗೆ ಯಾಕೆ ಶತ್ರುಗಳು ಅಂತ ನಿಮಗೆ ಅನ್ಸುತ್ತೆ? ನೀವು ವೈಯಕ್ತಿಕವಾಗಿ ಯೋಚನೆ ಮಾಡಿದಾಗ ನಿಮಗೆ ಯಾಕೆ ಅದಕ್ಕೆ ಆನ್ಸರೇ ಸಿಗಲ್ಲ ಸರ್. ಅದಕ್ಕೆ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಇಲ್ಲ ಕಣೋ, ಇವ್ರಿಗೆ ಹಿಂಗಿರತ್ತೆ, ಬೆಳಿಬಾರ್ದು ಅಂತ ಇರುತ್ತೆ, ಹಂಗಿರುತ್ತೆ, ನೀನು ಅವ್ರ ಜೊತೆ ಆಗಿ ರಿಲೀಸಿಗೆ ಬಂದೆ, ಇವ್ರ ಜೊತೆ ಆಗಿ ಬಂದೆ, ಅದು ತಪ್ಪಲ್ವಾ, ನೀನೇ ಕಾಂಪಿಟೇಷನ್ ಕೊಟ್ಟಂಗಲ್ವಾ. ತುಂಬಾ ಜನ ತುಂಬಾ ತರ ಅವ್ರವ್ರ ವರ್ಷನ್ ಹೇಳ್ತಾರೆ, ಬಟ್ ಯಾವ್ದು ಅಥೆಂಟಿಕ್? ಇವಾಗ ನಾನು ಅದು ಇಟ್ಕೊಂಡ್ಬಿಟ್ರೇನು ಕಷ್ಟ. ನನಗೆ ಮೈ ಹೋಲ್ ಲೈಫ್ ವಿಲ್ ಬಿ ಬೇಸ್ಡ್ ಆನ್ ದಟ್. ಅಲ್ವಾ ಅನ್ನೋದು ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಸೊ ಅವೆಲ್ಲ ನಂಗೆ ಟಾರ್ಚರ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದೆ ಅದು. ಐ ರಿಯಲೈಸ್ಡ್. ಅದಕ್ಕೆ ಅದೆಲ್ಲ ಡ್ರಾಪೇ ಮಾಡ್ಬಿಟ್ಟೆ. ಕಂಪ್ಲೇಂಟ್ ಮಾಡೋದೇ ಬೇಡ. ಅಂಡ್ ನೋಡ್ತಾ ಇದ್ದೆ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ, ಎಷ್ಟು ಜನ ಈ ಥರ ಬಂದು ಹತ್ತಿದ್ದಾರೆ. ನನಗೊಬ್ರು ಪ್ರೆಸ್ ಅವರೇ ಹೇಳಿದ್ರೆ, ಅಯ್ಯೋ ರಿಲೀಸ್ ಆದ್ಮೇಲೆ ಎಲ್ಲರೂ ಹಿಂಗೆ ಬಂದು ಅಳ್ತಾರಪ್ಪ, ಆಮೇಲೆ ಯಾರು ಚೇಂಬರಲ್ಲೂ ಏನನ್ನಲ್ಲ, ಎಲ್ಲಾರ್ದು ಕತೆ ಇದೆ, ಥಿಯೇಟ್ರ್ ಮುಂದೆ ಬಂದು ಅಳ್ತಾರೆ ಅಷ್ಟೇ, ಮತ್ತೆ ಗೋ ಅನ್ ಅಂತ. ಸೊ ಹೌದಲ್ವಾ ಅನ್ನಿಸ್ತು ನನಗೂ. ಮತ್ತು ನನಗೂ ಹಾಗೆ ಆಗ್ತೀನಿ ಅಷ್ಟೇ. ಇನ್ನೇನು ಅದರಿಂದ ಯಾರು ಏನು ಬಂದು ಈ ಪಾಪ ಅಂತ ಹೆಲ್ಪ್ ಮಾಡೋಕ್ಕಂತೂ ಯಾರು ಬರಲ್ಲ. ಸೊ ಐ ಜಸ್ಟ್ ಡ್ರಾಪ್ಡ್ ಆಲ್ ದಟ್. ಬಿಟ್ಟಾಕು, ಅದೆಲ್ಲ ಯೋಚನೆನೇ ಮಾಡೋದು ಬೇಡ. ಓಕೆ, ವಾಟ್ ನೆಕ್ಸ್ಟ್, ಏನು ಹೋಗ್ತಾ ಇತ್ತು. ಗ್ಯಾಪಲ್ಲಿ ಒಂದಷ್ಟು ಸಿನಿಮಾಗಳ ಆಕ್ಟಿಂಗು ಬರ್ತಾ ಇತ್ತು, ಬಟ್ ಇಟ್ ಡಿಂಟ್ ಹೆಲ್ಪ್ ಮೀ ಅಗೇನ್ ಟು ರೀಲಾಂಚ್. ಕರಿಯರ್ ಗ್ರೋ ಆಗಲಿಕ್ಕೆ ಯಾವುದನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಾಥ್ ಕೊಡಲಿಲ್ಲ ಅಂತ ಅನ್ಸುತ್ತೆ ಸಿನಿಮಾ ಅಲ್ವಾ? ಇಷ್ಟು ಸುದೀರ್ಘ ಅನುಭವ ನಿಮಗೆ. ಆ್ಯಕ್ಚುಲಿ 25 ವರ್ಷ ನೀವು ಹೇಳಿದ ಲೆಕ್ಕ ಹಾಕ್ಕೊಂಡ್ರೆ ಸಿನಿಮಾ ಇಂಡಸ್ಟ್ರಿಲಿ ಒಂದು 25 ವರ್ಷಗಳ ಅನುಭವ ಸಿಲ್ವರ್ ಜುಬಿಲಿ ಆಗಿದೆ. ಆ್ಯಂಡ್ ಹೀರೋ ಆಗಿನೇ 16-17 ವರ್ಷ ಆಗಿದೆ. ಇವತ್ತು ಇಲ್ಲಿಂದು 2026 ನಿಂತು ರಾಕೇಶ್ ಅಡಿಗನ್ ನೋಡಿದಾಗ ಇವತ್ತು ನಿಮ್ಮ ಮೆಂಟಲ್ ಸ್ಟೇಟಸ್ ಹೇಗಿದೆ? ಇದೆಲ್ಲ ಜರ್ನಿಯನ್ನು ನೋಡಿ ಇವತ್ತು ಒಬ್ಬ ರಾಕೇಶ್ ಅಡಿಗ ಹೇಗೆ ಯೋಚನೆ ಮಾಡ್ತಾರೆ? ಅದೆಲ್ಲ ಆಗಿದ್ದಕ್ಕೆ ತುಂಬ ಗ್ರಾಟಿಟ್ಯೂಡ್ ಇದೆ, ತುಂಬ ಖುಷಿ ಇದೆ. ಯಾಕಂದರೆ ಅದು ಯಾವ್ದಾದ್ರು ಒಂದಾಗಿರಲಿಲ್ಲ ಅಂದರೂ ನಾನು ಇವಾಗ ಈ ಮನಸ್ಥಿತಿಲಿ ಇರ್ತಿರ್ಲಿಲ್ಲ, ಈ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಿರ್ಲಿಲ್ಲ. ಯಾಕಂದರೆ ಇವಾಗ ಇರೋ ಸ್ಟೇಟ್ ಆಫ್ ಮೈಂಡ್ ನಾನು ತುಂಬ ಪೀಸ್ಫುಲ್ ಆಗಿದ್ದೀನಿ. ನನಗೆ ಐ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಲೈಫ್. ಹೌದು, ಅದೆಲ್ಲ ಅವಾಗ ನಾನು ಕ್ರಿಬ್ ಮಾಡಿರ್ಬೋದು, ಟಾರ್ಚರ್ ಆಗಿರ್ಬೋದು. ಬಟ್ ಆ ಟಾರ್ಚರ್ ಆದ್ಮೇಲೆ ನಾನು ಏನಾದೆ, ಅದರಿಂದ ಹೆಂಗೆ ಎದ್ದೆ, ಏನು ಹೊಸ ವ್ಯಕ್ತಿ ಮಾಡ್ತು ನನ್ನ, ಅದೆಲ್ಲ. ನಾನು 23 years ಇರುವಾಗ ಎಷ್ಟು ಲೇಡ್ ಬ್ಯಾಕ್, ನನ್ಗೆ ಅಹಂಕಾರ ಇರಲಿಲ್ಲ ಯಾವತ್ತು, ಅಂದ್ರೆ ಆರೋಗ್ಯನ್ಸ್ ಇರಲಿಲ್ಲ. ಬಟ್ ನಡೆಯತ್ತೆ ಅನ್ನೋ ಥರದ್ದು ಆರೋಗ್ಯನ್ಸ್ ಇತ್ತು. ಬೇರೆಯವ್ರ ಮೇಲೆ ಇರಲಿಲ್ಲ, ನನ್ನ ಮೇಲೆ ಒಂಥರ ಆ ಒಂದು ಆರೋಗ್ಯನ್ಸ್ ಇತ್ತು. ರೆಕ್ಲೆಸ್ ಆಗಿದ್ದೆ. ಚಲೇಗ ಬಾ ನೋಡ್ಕೊಳ್ಳೋಣ ಅನ್ನೋ ಥರ. ಸೊ ಅವೆಲ್ಲನೂ ಇಟ್ ಚೇಂಜ್ ಮೀ. ಇವಾಗ ನನಗೆ ಇಟ್ ಹ್ಯಾಸ್ ಮೇಡ್ ಮೀ ಅ ವೆರಿ ಡಿಫ್ರೆಂಟ್ ಪರ್ಸನ್. ನನ್ನ ಸಿನಿಮಾಗಳನ್ನ ನೋಡೋ ರೀತಿ ಆಗ್ಬೋದು, ನಾನು ಕೆಲಸ ಮಾಡೋ ರೀತಿ, ನಾನು ಬದುಕೋ ರೀತಿ ಎಲ್ಲನೂ ಚೇಂಜ್ ಮಾಡಿದೆ. ಸೊ ಮೆಟೀರಿಯಲಿಸ್ಟಿಕ್ಲಿ ನನಗೆ ಸಕ್ಸಸ್ ಕೊಡಲಿಲ್ಲ ಅಥವಾ ಬೇರೆ ಏನೋ ಕೊಡಲಿಲ್ಲ ಅನ್ನೋದನ್ನ ಬಿಟ್ಟು ನಾನು ಹೆಂಗೆ ಎವಾಲ್ವ್ ಆಗ್ತಾ ಬಂದೆ ಅಂತ ನೋಡಿದಾಗ ತುಂಬ ಸಕ್ಸಸ್ಫುಲ್ ಅನಿಸುತ್ತೆ ನನಗೆ. ಓಕೆ, ಥಾಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈಗ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಅಥವಾ ನೆಗೆಟಿವ್ ಆಗಿ ಯೋಚನೆ ಮಾಡೋದು. ನೀವು ಹೇಳಿದ್ರಿ ನಮ್ಮ ಪೂರ್ವಾಶ್ರಮ ಇದೆಯಲ್ಲ, ನಮ್ಮ ಹಿಂದಿನ ಇದಿದೆಯಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರುವಾಗ ನಾವಿಲ್ಲೇನೋ ಆವಾಗ ನಮ್ಗೆ ಆ ರೀತಿ ಮಾಡಿದ್ರು, ಇವರಿಂದ ಇದಾಯಿತು, ನನಗೆ ಈ ಸಮಸ್ಯೆಗಳು ಬಂತು, ನನ್ನ ಕರಿಯರಲ್ಲಿ ಏನೋ ಮಾಡಬೇಕಾಗಿತ್ತು, ಅದು ಇಂಥವರಿಂದ ಆಗಲಿಲ್ಲ, ಈ ಕಂಪ್ಲೇಂಟ್ಸ್ಗಳು ಅಥವಾ ಈ ಥರದ್ದೆಲ್ಲ ಇರುತ್ತೆ. ಬಟ್ ನೀವು ಅದನ್ನ ಈಗ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದೀರಿ. ಸೊ ಈ ಥಾಟ್ಸ್ ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್? ಥಾಟ್ಸ್ ಅನ್ನೋದು ಇಂಪಾರ್ಟೆನ್ಸ್ ಕೊಡಲೇಬಾರ್ದು ಅಂತ ಹೇಳ್ತೀನಿ. ಥಾಟ್ಸ್ಗೆ ವ್ಯಾಲ್ಯೂನೇ ಕೊಡಬಾರ್ದು. ಯಾಕಂದರೆ ಇಟ್ ಈಸ್ ಜಸ್ಟ್ ಅ ವೇವ್. ಆ ಥರದ್ದು 80,000 ಬರ್ತಾನೆ ಇರುತ್ತೆ. ನಾವು ಯಾವುದಕ್ಕೆ ಗಮನ ಕೊಡ್ತೀವಿ ಅದು ಥಿಂಕಿಂಗ್ ಆಗುತ್ತೆ. ಅದನ್ನ ನಾವು ಹೇಳ್ಕೊತೀವಿ, ನಾವು ಆಗ್ತೀವಿ. ಇವಾಗ ಎಷ್ಟೊಂದು ಜನ ಹೇಳ್ತಾರೆ, ನಂಗೆ ದೇವಸ್ಥಾನಕ್ಕೆ ಹೋದಾಗ ಏನೇನೋ ಬರುತ್ತೆ, ಕೆಟ್ಟ ಯೋಚನೆಗಳು ಬರುತ್ತೆ, ಹೆಂಗೆ ಹೋದಾಗ ಬರುತ್ತೆ. ಅಯ್ಯೋ ಬರ್ತಾ ಇದೆಯಲ್ಲ ಅಂದ್ರೂ ನಾನು ಅದಕ್ಕೆ ಗಮನ ಕೊಡ್ತಾ ಇದ್ದೀನಿ. ಜಸ್ಟ್ ಲೆಟ್ ಇಟ್ ಪಾಸ್. ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಏನೋ ಯಾರೋ ಎಳೆಯಕ್ಕೆ ಬರ್ತಾ ಇದಾರೆ, ಹೋಗ ಆ ಕಡೆ ಅಂತ ಹೆಂಗೆ ತಿರುಗ್ತೀವಿ, ಹಂಗೆ ಜಸ್ಟ್ ತಿರುಗಿದಾಗ ಒನ್ ಟೈಮ್ ಒಂದೇ ಥಾಟ್ ಬರೋದಲ್ವಾ. ಅದಕ್ಕೆ ನಾವು ಗಮನ ಕೊಡಿದಾಗ ಇನ್ನೊಂದು ಇಟ್ ವಿಲ್ ಕಮ್ ಅಂಡ್ ಸಿಟ್. ಸೊ ನಾವು ಅದರಲ್ಲಿ ಸೆಲೆಕ್ಟಿವ್ ಆದಾಗ, ಅದರಿಂದ ಸೆಪರೇಟ್ ಆದಾಗ ಒಂದೊಂದ್ಸಲ ನಮ್ಗೆ ಏನಾಗ್ತೀವಿ, ನಾವೇ ಥಾಟ್ಸ್ ಆಗ್ಬಿಟ್ಟಿರ್ತೀವಿ. ಅದು ಬರ್ತಿದ್ದಂಗೆ ನಾವು ರಿಯಾಕ್ಟ್ ಮಾಡ್ಬಿಡ್ತೀವಿ, ಬರ್ತಿದ್ದಂಗೆ ನಾವು ಇದಾಗ್ಬಿಡ್ತೀವಿ. ಸೊ ಇಟ್ ಹ್ಯಾಸ್ ದಟ್ ಪವರ್. ಇವಾಗ ನೋಡಿ, ಥಾಟಿಗೆ ನಾವು ಒಂಚೂರು ಗಮನ ಕೊಟ್ಟರೆ ಇಟ್ ಟೇಕ್ಸ್ ಅವರ್ ಎಮೋಷನ್ ಎನರ್ಜಿ. ಇವಾಗ ರಸಗುಲ್ಲ ಅಂದ ತಕ್ಷಣ ನಾಲ್ಗೆಲ್ಲಿ ನೀರು ಬರುತ್ತೆ. ಏನೋ ಒಂದು ಯಾವುದೋ 10 ವರ್ಷದಿಂದ ಯಾವನೋ ಬೈದಿದ್ದನ್ನು ನೆನೆಸ್ಕೊಂಡ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಯಾಕೆ? ಆ ಥಾಟಿಗೆ ನಾನು ಗಮನ ಕೊಟ್ಟಾಗ ಅದು ಎಮೋಷನ್ ಆಗಿ ಕನ್ವರ್ಟ್ ಆಗಿ ಆ ಎಮೋಷನ್ ಎನರ್ಜಿ ವಾಪಸ್ ಥಾಟ್ನ ಫ್ಯೂಯಲ್ ಮಾಡುತ್ತೆ. ಸೊ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ನಮ್ಮನ್ನ ಡ್ರೈನ್ ಔಟ್ ಮಾಡ್ತಾ ಹೋಗುತ್ತೆ. ಸೊ ಆ ಮೆಕ್ಯಾನಿಸಮ್
ಇನ್ನು ತಪ್ಪಿಸ್ಕೊಳಕ್ ಥಾಟ್ಸ್ಗೆ ಜಾಸ್ತಿ ಗಮನನೇ ಕೊಡಬಾರ್ದು. ಥಿಂಕಿಂಗ್ಗೆ ದೊಡ್ಡ ಅಡಿಕ್ಷನ್ ನಮ್ಗೆಲ್ಲ ಇರೋದು. ಅಲ್ವಾ? ಥಿಂಕಿಂಗ್ ಅನ್ನೋದೇ ಥಾಟ್ಸ್ ಗಮನ ಕೊಟ್ಟು ಅದನ್ನ ಈ ಪ್ರಾಸೆಸ್ ಏನಂದೆ ಅದೇ ಥಿಂಕಿಂಗ್ ಅಷ್ಟೇ ನಾವು ನಮ್ ಪ್ರಕಾರ. ಸೊ ಥಿಂಕಿಂಗ್ ಇಸ್ ಬಿಗ್ಗೆಸ್ಟ್ ಅಡಿಕ್ಷನ್ ನಮ್ಗೆ. ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಥಿಂಕ್ ಮಾಡದೇ ಇರೋದು. ಸೊ ಥಾಟ್ಸ್ ಜಾಸ್ತಿ ವ್ಯಾಲ್ಯೂ ಕೊಡದೇ ಇರುವಾಗ ಇನ್ನೂ ಅವೇರ್ನೆಸ್ ಅಲ್ಲಿ ಆಟೋಮೆಟಿಕ್ ಆಗಿರ್ತೀವಿ. ಓಕೆ, ಆ್ಯಕ್ಚುಲಿ ಇದು ತುಂಬ ಪ್ರಾಕ್ಟೀಸ್ ಆದಮೇಲೆ ಬರುವಂಥದ್ದು. ಈ ಹಂತಕ್ಕೆ ನೀವು ಹೇಳ್ತಾ ಇದ್ದೀರಲ್ಲ, ಈ ಹಂತಕ್ಕೆ ಒಬ್ಬ ವ್ಯಕ್ತಿಯ ಥಾಟ್ಸು ಆತನ ಯೋಚನೆಗಳು ಬರಬೇಕು ಅಂದರೆ ಅದ್ರ ಜೊತೆಲಿ ಒಂದಷ್ಟು ಪ್ರಾಕ್ಟೀಸ್ ಆಗಬೇಕು. ಅದು ತುಂಬ ಟೈಮ್ ತಗೊಳುತ್ತೆ. ಸೊ ಯಾವಾಗಿಂದ ನಿಮಗೆ ಆ್ಯಕ್ಚುಲಿ ಈ ಥರದ ಯೋಚನೆಗಳು ಅಂದರೆ ಎಲ್ಲವನ್ನು ಅಂದರೆ ಆ ಪ್ರಾಕ್ಟಿಕಾಲಿಟಿ ಬರೋದಿದೆಯಲ್ಲ ಅದು ಮುಂಚೆಯಿಂದಾನು ಇತ್ತು, ಬಟ್ ಅದು ಒಂಥರ ಫ್ಯಾಂಟಸಿ, ಅಂದ್ರೆ ಇಷ್ಟು ಕಾನ್ಕ್ರೀಟ್ ಆಗಿರ್ಲಿಲ್ಲ. ಅಂದ್ರೆ ಬಟ್ ಹುಡ್ಕೋದು ತುಂಬಾ ಅಗ್ರೆಸಿವ್ ಆಗಿ ಹುಡುಕ್ದೆ ನಾನು. ಅದೇನದು ಥರ್ಡ್ ಐ ಓಪನಿಂಗು ನನಗೂ ಆಗ್ಬೇಕು, ಇಲ್ಲಿಟ್ರ ಏನೇನೋ ಹೋಗುತ್ತಂತಲ್ಲ, ಅದೇನದು ಆಸ್ಟ್ರಲ್ ಟ್ರಾವೆಲ್ ನನಗೂ ಆಗ್ಬೇಕು, ಅಯಾಸ್ಕ ಕುಡಿದ್ರೆ ಆಗತ್ತಾ, ಇದೇನೋ ಮಾಡಿದ್ರೆ ಆಗತ್ತಾ, ಆಗ ಆಶ್ರಮಕ್ಕೆ ಹೋದ್ರೆ ಆಗತ್ತಾ, ಈ ಕೋರ್ಸ್ ಮಾಡಿದ್ರೆ ಆಗತ್ತಾ, ಈ ಕೊಂಡಲ್ಲಿ ನೀನು ಎಲ್ಲ ಚಕ್ರ ಆಕ್ಟಿವೇಟ್ ನನಗೂ ಆಗ್ಬೇಕು. ಐ ಥಾಟ್ ಅದೆಲ್ಲ ಆಗ್ಬಿಟ್ರೆ ಇವೆಲ್ಲ ಪ್ರಾಬ್ಲಮ್ಸ್ ಇಂದ ಮುಕ್ತಿ, ನಾನೇನೋ ಬೇರೆ ಸ್ಟೇಟಕ್ ಫ್ರೀಕ್ವೆನ್ಸಿಗೆ ಶಿಫ್ಟ್ ಆಗ್ಬಿಡ್ತೀನಿ, ಇದರಿಂದ ಎಲ್ಲ ಮುಕ್ತಿ ಅನ್ನೋದು ಎಲ್ಲರೂ ಅದಕ್ಕೆ ಅಲ್ವಾ ಹೋಗೋದು. ಸೊ ಅದೇನ್ ಮಾಡ್ತಾವ, ಸ್ಪಿರಿಚುವಲ್ ಈಗೋನು ತುಂಬ್ತು, ಅವೆಲ್ಲ ದಾಟ್ದೆ ನಾನು. ಆ ಸ್ಪಿರಿಚುವಲ್ ಈಗೋ ತುಂಬ್ತು, ಸಡನ್ ಆಗಿ ಡ್ರೆಸ್ಸಿಂಗ್ ಸ್ಟೈಲ್ ಚೇಂಜು, ಗಡ್ಡ ದಪ್ಪ ದಪ್ಪ ರುದ್ರಾಕ್ಷಿ, ಮತ್ತೆ ಎಲ್ಲಾರನ್ನೂ ಒಂಥರ ಇವರೆಲ್ಲ ಏನ್ ಲೈಫ್ ನೋಡ್ತಾ ಇದಾರೆ, ಇವರೆಲ್ಲ ಏನ್ ಇನ್ನು ಸಿಗರೆಟ್ ಸೇರ್ತಾರೆ, ಇವರೆಲ್ಲ ಏನ್ ಹಿಂಗೆ ಅಂತ ಲುಕಿಂಗ್ ಡೌನ್ ಆನ್ ಪೀಪಲ್. ಮತ್ತೇನೋ ನಾನೇ ಶುದ್ಧ, ಬೇರೆಯವರೆಲ್ಲ ನೆಗೆಟಿವ್ ಎನರ್ಜಿ, ಅವರಿಂದ ದೂರ ಇರಬೇಕು ಅನ್ನೋ ಒಂದು ಈಗೋ. ಮತ್ತೆ ಎಲ್ಲಾರ್ಗು ಇವರೆಲ್ಲ ಪಾಪ ಇವ್ರಿಗೆಲ್ಲ ಚೇಂಜ್ ಮಾಡ್ಬೇಕು, ಇವರೆಲ್ಲ ಇದ್ ಮಾಡ್ಬೇಕು. ಆಲ್ ದಟ್ ವಾಸ್ ಅ ಟ್ರ್ಯಾಪ್ ಅನ್ನೋದು ಗೊತ್ತಿರ್ಲಿಲ್ಲ, ಅದೆಲ್ಲ ಅನುಭವಿಸ್ದೆ. ಸಡನ್ ಆಗಿ ಗಡ್ಡ ಬಿಡೋದು, ಜುಟ್ ಕಟ್ಟೋದು, ಅವೆಲ್ಲ ಅನುಭವಿಸ್ದೆ. ಓ ಇವೆಲ್ಲ ಟ್ರ್ಯಾಪ್, ಇದು ನಾನು ಸ್ಪಿರಿಚುವಲ್ ಅನ್ಕೊಳ್ಳೋದೇ ದೊಡ್ಡ ಟ್ರ್ಯಾಪು, ಅದೇ ಲಾಕ್. ಅದು ನಾನು ಏನು ಅಲ್ಲ ಅನ್ನೋದಕ್ಕೆ ಹೋಗ್ಬೇಕು. ಏನು ಅಲ್ಲ ಅಂದ್ರೆ ಏನು ಅಲ್ಲ ಅಷ್ಟೇ. ನಾನು ಸ್ಪಿರಿಚುವಲ್ ಅನ್ಕೊಂಡ್ರೆ ಏನೋ ಒಂದು ಬ್ಯಾಗ್ ಹೇಳ್ಕೊಂಡು ಇಟ್ಕೊಂಡಂಗೆ ಅದು ಕರೆಕ್ಟ್. ಅದೆಲ್ಲ ಹೋಗ್ತಾ 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 ನನಗೆ ಅರ್ಥ ಆಯ್ತು. ಆಮೇಲೆ ಒಂದು ಸ್ವಲ್ಪ ಸೈಂಟಿಫಿಕ್ ಅಪ್ರೋಚ್ ಅಲ್ಲೂ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ ಇದೆಲ್ಲ. ಸೊ ಅವಾಗ ನನಗೆ ಇದೆಲ್ಲ ಮ್ಯಾಪ್ ಮಾಡ್ಕೊಳಕ್ ಈಸಿ ಆಯ್ತು. ಮೆಡಿಟೇಷನ್ ಅಂದ್ರೆ ಏನು, ಥಾಟ್ಸ್ ಏನು, ಬ್ರೈನ್ ಏನು. ನಾವು ಆಧ್ಯಾತ್ಮ ಅಂದ ತಕ್ಷಣ ವಾಟ್ ಈಸ್ ನಾಟ್ ಬ್ರೈನ್, ವಾಟ್ ಈಸ್ ನಾಟ್ ಮೈಂಡ್, ವಾಟ್ ಈಸ್ ನಾಟ್ ಬಾಡಿ ಅಂತ ಜನರಲ್ ಆಗಿ ಹೇಳ್ತೀವಿ. ಬಟ್ ನಾವು ಬ್ರೈನು ಮೈಂಡನ್ನೇ ಅರ್ಥ ಮಾಡ್ಕೊಂಡಿಲ್ಲ, ಅದನ್ನೇ ಸ್ಟಡಿ ಮಾಡಿಲ್ಲ. ಅದು ಸ್ಟಡಿ ಮಾಡಿದೆ ನಾವು ಇಲ್ಲದೆ ಇರೋದು ಹೆಂಗೆ ಸ್ಟಡಿ ಮಾಡ್ತೀವಿ, ಇರೋದೇ ಸ್ಟಡಿ ಮಾಡಿಲ್ಲ ನಾವು. ಸೊ ಅದು ಅರ್ಥ ಆಯ್ತು ನನಗೆ. ಮೊದಲು ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಅಲ್ವಾ. ಆತ್ಮ ಅನುಭವ ಇಲ್ಲ, ಮರ್ತು ಬಿಡೋಣ, ಮಾತಾಡೋದೇ ಬೇಡ ಅದ್ರ ಬಗ್ಗೆ. ಏನು ಅನುಭವ ಇದೆ ನನಗೆ, ಬ್ರೈನ್ ಇದೆ, ಮೈಂಡ್ ಇದೆ, ಪ್ರಜ್ಞೆ ಇದೆ, ಗಮನ ಇದೆ, 4 ಅಲ್ವಾ. ಬ್ರೈನು ಹಾರ್ಡ್ವೇರು, ಮೈಂಡು ಸಾಫ್ಟ್ವೇರ್. ಮೈಂಡ್ ಕಾಣಲ್ಲ, ಎಲ್ಲೂ ಇಲ್ಲ, ಎಲ್ಲ ಕಡೆ ಇದೆ ಮೈಂಡು, ಅದನ್ನೇ ಮೈಂಡ್ ಅಂತೀನಿ ನಾನು. ಬ್ರೈನ್ ಇದೆ. ನಾನು ಏನು ಹಂಗಂದ್ರೆ ನಾನು ಬರೀ ಪ್ರಜ್ಞೆ ಅಲ್ವಾ. ನನಗೆ ಇಂಜೆಕ್ಷನ್ ಕೊಟ್ಟರೆ ಆಫ್, ನಾನು ಡೀಪ್ ಸ್ಲೀಪಲ್ಲಿದ್ದರೆ ನಾನು ಆಫು, ಡೆಡ್ಡೆ. ಕನಸಲ್ಲಿದ್ದರೆ ಏನೋ ಅರೆ ಬರೆ, ಓ ನನಗೆ ಕನಸು ಬಿತ್ತು ಅಂತೀನಿ. ನಾನು ಏನದು, ನಾನಂದರೆ ಪ್ರಜ್ಞೆ ಅಷ್ಟೇ ಅಲ್ವಾ. ಆ ಪ್ರಜ್ಞೆ ಹಂಗಂದ್ರೆ ಆ ಪ್ರಜ್ಞೆ ಕಣ್ಣೇನು, ಗಮನ ಅಲ್ವಾ. ಯಾಕಂದ್ರೆ ನಾನು ಇಲ್ಲಿ ಇರ್ತೀನಿ, ನನ್ನ ಗಮನ ಎಲ್ಲೋ ಹೋದ್ರೆ ನನ್ನ ಪ್ರಜ್ಞೆ ಎಲ್ಲೋ ಇರುತ್ತಲ್ವಾ. ಅದಕ್ಕೆ ಅಲ್ವಾ ಬೈಯೋದು, ನಿನ್ನ ಗಮನ ಎಲ್ಲೋ ಇಡಬೇಡ, ಗಮನ ಕೊಡು. ಆ್ಯಂಡ್ ಇವರೆಲ್ಲ ನಾವೆಲ್ಲರೂ ಆ ಗಮನ ಸೆಳೆಯೋಕ್ಕೆ ಓಡಾಡ್ತಾ ಇರೋದಲ್ವಾ ಇಡೀ ವರ್ಲ್ಡಲ್ಲಿ. ನಾನೊಂದು ಗಮನ ಕೊಟ್ಟರೆ ನಿಮಗೆ ದುಡ್ಡು. ಕರೆಕ್ಟ್. ಎಲ್ಲ ಆ್ಯಪಲ್ಲಿಂದ ಹಿಡಿದು ಸ್ಟೀವ್ ಜಾಬ್ ಎಲ್ಲರೂ ದೇ ವಾಂಟ್ ಟು ಸಕ್ ಅವರ್ ಗಮನ. ಸೊ ಇಷ್ಟು ಪವರ್ಫುಲ್ ಆಯಿತು ಗಮನ. ಈ ಗಮನ ಎಲ್ಲೋಗ್ತಾ ಇದೆ, ಎಲ್ಲೆಲ್ಲೋ ಹೋಗ್ತಾ ಇದೆಯಲ್ಲ, ಹಿಂದೆ ಮುಂದೆ ನಾಳೆ ನಾಡಿದ್ದು, ಹಂಗೆ ಹೋಗ್ತಾ 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 ಅದೆರಡೂ ಮರ್ಜ್ ಮಾಡ್ತಾ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಬೆಟರ್. ಸೊ ಯಾವಾಗ ಈ ಭ್ರಮೆಗಳನ್ನ ಬಿಟ್ಟೆ, ಆತ್ಮ, ದಿವ್ಯ ಶಕ್ತಿ, ಅವೆಲ್ಲ ಬರೀ, ಯಾಕಂದ್ರೆ ಆ ವರ್ಡ್ಸ್ ಕರಪ್ಟ್ ಮಾಡ್ಬಿಡತ್ ನಮ್ಮನ್ನ. ಸೈಂಟಿಫಿಕ್ ಇನ್ನೂ ಜಾಸ್ತಿ ಯೋಚನೆ ಮಾಡೋ ಡೆಪ್ತ್ಗೆ ಹೋಗಕ್ ಬಿಡಲ್ಲ. ಸೊ ಅದೆಲ್ಲ ಡ್ರಾಪ್ ಮಾಡಿದಾಗ ನನ್ಗೆ ಇನ್ನೂ ನೀಟಾಗಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಈಗೋ ಏನು ಮಾಡುತ್ತೆ, ಪ್ರಜ್ಞೆ ಏನು ಮಾಡುತ್ತೆ, ಹೆಂಗೆ ಮೆಕ್ಯಾನಿಸಮ್ ಹೆಂಗೆ ವರ್ಕ್ ಆಗುತ್ತೆ ನನ್ನ ದೇಹದ್ದು, ಸಿಟ್ ಅಂದ್ರೆ ಏನು, ಎಮೋಷನ್ ಅಂದ್ರೆ ಏನು, ಅವೆಲ್ಲ ಒಂದು ಕ್ಲಾರಿಟಿ ಸಿಗ್ತಾ ಬಂತು. ಇದು ಆಕ್ಚುಲಿ ಡೀಪ್ ಥಿಂಕಿಂಗ್. ಅಂದ್ರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅದ್ರೊಳಗೆ ಇಳಿಬೇಕು. ಹೌದು, ಅದೇ ಕ್ಯೂರಿಯಾಸಿಟಿ ಇತ್ತು ನನಗೆ. ನೀವು ಅದ್ರೊಳಗೆ ಹೇಳಿದ್ರಿ ಆಕ್ಚುಲಾಗಿ. ಬಟ್ ಇದಕ್ಕೆ ಯಾರು ಗುರುಗಳು ಬೇಕಾಗಿಲ್ಲ ಅಂತ ಅನ್ಸುತ್ತಲ್ವಾ ಈ ಥರ ಯೋಚನೆ ಮಾಡೋದಕ್ಕೆ. ಅಂದ್ರೆ ನಾವು ಎಲ್ಲರೂ ಗುರುಗಳಾಗ್ಬಿಡ್ತಾರೆ ನಾವು ಈ ಕ್ಯೂರಿಯಾಸಿಟಿಲಿ ಇರುವಾಗ. ನನಗೆ ಎಷ್ಟೊಂದು ಸಲ ಹೆಂಗಾಗಿದೆ, ಯಾವುದೋ ವಿಡಿಯೋಲಿ ಯಾವುದೋ ಮಾತು ನಂಗೆ ಹೌದಲ್ವಾ ಅಂತ ಕನೆಕ್ಟ್ ಆಗಿದೆ. ಬಿಕಾಸ್ ಐ ವಾಸ್ ವೆಯ್ಟಿಂಗ್, ಐ ವಾಸ್ ಸರ್ಚಿಂಗ್ ಆಲ್ವೇಸ್. ನಾನು ಆ ಅವೇರ್ನೆಸ್ ಅಲ್ಲಿ ಇದ್ದೆ. ಹಂಗೆ ಯಾವುದೋ ವಿಡಿಯೋ ಇಂದ ಅರ್ಥ ಆಗಿದೆ, ಯಾವುದೋ ಪಾಡ್ಕಾಸ್ಟ್ ಇಂದ ಅರ್ಥ ಆಗಿದೆ.
ಅದು ಒಂದೊಂದು ಸಲ ಅಂತೂ ಆಲ್ಗೋರಿದಮ್ ಹೆಂಗಂದ್ರೆ ನನ್ಗೆ ತಲೆಯಲ್ಲಿರೋದೇ ಕರೆಕ್ಟಾಗಿ ಅದರದ್ದೇ ಹೆಡ್ಲೈನ್ ವಿಡಿಯೋ ಬರುತ್ತೆ. ದಟ್ಸ್ ವಾಟ್ ನಾನು ಮೊನ್ನೆ ಯಾರ ಹತ್ರನೂ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಅದು ಆಲ್ಗರಿದಮ್ ಅನ್ನೋದು ಜಸ್ಟ್ 5%. ಅಂದರೆ ನಾವು ಹೇಳ್ತೀವಿ ನಾವು ಅಂದರೆ ಇದು ಯೂಟ್ಯೂಬ್ ಆಲ್ಗರಿದಮಲ್ಲಿ ವರ್ಕ್ ಆಗುತ್ತೆ ಅಂತ ಅಲ್ಲ, ಇದೆಲ್ಲ ಮೈಂಡಲ್ಲಿರೋದು. ನಾವು ಏನು ಯೋಚನೆ ಮಾಡ್ತೀವಿ ಅದು ಖಂಡಿತವಾಗ್ಲೂ ಅದು ಹುಡ್ಕೊಂಡು ಬರುತ್ತೆ, ಅದು ಯಾವುದಾದ್ರೂ ರೂಪದಲ್ಲಿ. ಆ ಥರದ್ದು ಸಾಕಷ್ಟು ಅನುಭವ ಆಯ್ತು ನನಗೆ. ಸೊ ಇವಾಗ ಹಂಗಂದ್ರೆ ಗುರುಗಳು ಎಲ್ಲದನ್ನು ಗುರುಭಾವದಿಂದ ನೋಡ್ತೀನಿ ನಾನು. ಹಂಗಂದ್ರೆ ತುಂಬಾ ಹೊಗಳ್ಕೊಳಕ್ ಹೇಳ್ತಾ ಇಲ್ಲ, ಅಂದ್ರೆ ಅವು ಯಾರನ್ನು ಗೇಜ್ ಮಾಡಲ್ಲ ನಾನು. ಇವ್ರು ಪವರ್ಫುಲ್ ಗುರುನ, ಇವ್ರಿದ್ ಗುರುನ. ಏನೋ ಒಂದು ಪ್ರೊಫೌಂಡ್ ಇನ್ಫಾರ್ಮೇಶನ್ ಬಂತ ಅದನ್ನ 4-5 ಏನ್ ವರ್ಷನ್ ನೋಡ್ತೀನಿ, ಏನ್ ಹೇಳಿದಾರೆ ಅದು ಸೈಂಟಿಫಿಕ್ಲಿ ರೆಲೆವೆಂಟ್ ಆಗಿ ನೋಡ್ತೀನಿ. ಆ ಥರದ್ ನೋಡಿ ಓಕೆ ಇರ್ಬೋದು ಅಂತ ಅನ್ಕೊಂತೀನಿ. ಥಿಯರಿ ಅದನ್ನಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಆ ಥಿಯರಿ ನನಗೆ ಇನ್ನೂ ಅನುಭವಕ್ಕೆ ಬಂದಿಲ್ಲ. ಅದು ಅನುಭವಕ್ಕೆ ಬಂದಿರೋದನ್ನ ಮಾತ್ರ ಐ ಆಮ್ ವೆರಿ ಕಾನ್ಫಿಡೆಂಟ್. ಬಟ್ ನೀವಿರೋ ಫೀಲ್ಡಿಗೆ ಇದು ಈ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಅಂದರೆ ಸಿನಿಮಾ ಫೀಲ್ಡ್ ಅನ್ನೋದು ಅದು ಕಂಪ್ಲೀಟ್ಲಿ ಏನು ಹೇಳ್ತೀವಿ, ಒಂದು ತೆರೆದಿಟ್ಟ ಪುಸ್ತಕದ ಥರ ಅದು ಆ್ಯಕ್ಚುಲಿ ಅಲ್ವಾ? ಹೌದು, ಒಂದೊಂದ್ಸಲ ಹಂಗೆ ಅನ್ಸುತ್ತೆ, ಇನ್ನೊಂದ್ಸಲ ನಾನು ಈ ಫೀಲ್ಡಲ್ಲಿ ತುಂಬಾ ಅವಶ್ಯಕತೆ ಇದು ಅನ್ಸುತ್ತೆ. ಈ ಫೀಲ್ಡ್ ಯಾಕಂದ್ರೆ ನಾವು ಕಾನ್ಸ್ಟೆಂಟ್ ಬ್ಯಾಟಲ್ ಅಲ್ಲಿ ಇರ್ತೀವಿ ನಾವು. ಎವ್ರಿ ಡೇ ಎಲ್ಲ ಹೋದ್ರು ರೆಕಗ್ನೈಸ್ ಮಾಡ್ತಾರೆ. ಇವಾಗ ನಾನು ಸುಮ್ಮನೆ ನಡ್ಕೊಂಡು ಹೋದ್ರು ನಮ್ಮನ್ನೇ ನೋಡ್ತಾ ಇರ್ತಾರೆ. ದ ಫೀಲಿಂಗ್ ಆಫ್ ಎವ್ರಿಬಡಿ ವಾಚಿಂಗ್ ಅಸ್ ಇದೆಯಲ್ಲ, ಅದೊಂಥರ ಇಟ್ ವಿಲ್ ಟೇಕ್ ಅ ಟೋಲ್ ಆನ್ ಅವರ್ ಮೈಂಡ್. ಆಮೇಲೆ ಕಾಂಪಿಟೇಷನ್ ಹಿಂಗಿದೆ. ನಾನು ಹೇಳ್ದಾಗ ಅವಾಗಲೇ ಹೇಳ್ತಾ ಇದ್ದೆ, ಒಬ್ಬ ಆಕ್ಟರ್ ಕಷ್ಟಪಟ್ಟು ಆಕ್ಟ್ ಮಾಡ್ತಾನೆ ಬಿಟ್ರೆ ಇನ್ನೆಲ್ಲ ಬೇರೆಯವ್ರ ಕೈಲಿದೆ. ಅವ್ನ ಭವಿಷ್ಯ, ಎಡಿಟರ್ ಏನ್ ಮಾಡ್ತಾನೆ, ಮ್ಯೂಸಿಕ್ ಡೈರೆಕ್ಟರ್ ಏನ್ ಮಾಡ್ತಾನೆ, ಡಿಸ್ಟ್ರಿಬ್ಯೂಟರ್ ಯಾವ ಮೂಡಲ್ಲಿ ರಿಲೀಸ್ ಮಾಡ್ತಾನೆ, ಅವಾಗ ಜನದ ಮೈಂಡ್ ಸೆಟ್ ಹೆಂಗಿದೆ. ಪಾಪ ಆಕ್ಟರ್ದು ಏನೂ ಇರಲ್ಲ, ಅವ್ನು ಎಷ್ಟೇ ಚೆನ್ನಾಗಿ ಆಕ್ಟಿಂಗ್ ಮಾಡಿರಲಿ. ಸೊ ಇದೆಲ್ಲ ಇರುವಾಗ ಅವನಿಗೆ ಮೆಂಟಲ್ ಪ್ರೆಷರ್ಗೆ ಅಥವಾ ಮೆಂಟಲ್ ಇದಕ್ಕೆ ಈ ಥರದ್ದು ಇರುವಾಗ ಅವ್ನ ಕಾಂಪಿಟೇಟಿವ್ನೆಸ್ ಕಮ್ಮಿ ಆಗತ್ತೆ, ಆ ರಶ್ ಕಮ್ಮಿ ಆಗತ್ತೆ. ಓಕೆ, ಈಗೋ ಅವ್ರದ್ದು ಬೇರೆ ತುಂಬ ಬೂಸ್ಟ್ ಆಗ್ಬಿಟ್ಟಿರುತ್ತೆ. ಈಗೋ ಸುತ್ತಮುತ್ತ ಇರೋರು ಹೋಗ್ಲಿ 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 ಅದು ತಿನ್ನಾದಷ್ಟು ನಮ್ಗೆ ನಿರಾಳ ಆಗತ್ತೆ. ಅದು ಒಂದು ಮೆಕ್ಯಾನಿಸಮ್. ಅದು ಯಾವಾಗ್ಲೂ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ನೀವು ಒಂದು ಜರ್ನಲಿಸ್ಟ್ ಆಗೇ ಹೋಗ್ತೀರಾ, ನಿಮ್ ಪೇರೆಂಟ್ಸ್ ಹತ್ರ ನೀವೊಂದು ಮಗನಾಗೆ ಹೋಗ್ತೀರಾ. ಬಿಕಾಸ್ ದೇರ್ ಯು ಕ್ಯಾರಿ ದಟ್ ಈಗೋ ಆಫ್ ಅ ಸನ್. ಸಕ್ಸಸ್ಫುಲ್ ಆಕ್ಟರ್, ನಾನು ಸೂಪರ್ ಸ್ಟಾರ್ ಅನ್ನೋದು ಈಗೋ ಆದ್ರೆ ಪಾಪ ಅದೇನ್ ಮಾಡತ್ತೆ, ಅದ್ರ ಕೆಲ್ಸ ಅದ್ ಮಾಡತ್ತೆ. ಯಾರು ಸುಮ್ನೆ ನನ್ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಂಡ್ರೆ ಹೇಳತ್ತೆ, ನಿನ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಂಡ. ನಾವ್ ಯಾರನ್ನ ಸಿಂಪತಿ ತೋರಿಸ್ತೀವಲ್ಲ, ಅಯ್ಯೋ ಪಾಪ, ಅದು ಈಗೋನೆ. ಅದು ಈಗ ಯಾಕಂದ್ರೆ ಐ ಆಮ್ ಲುಕಿಂಗ್ ಡೌನ್ ಆನ್ ಸಮ್ವನ್. ನಮಗಿಂತ ಏನು ಕಡಿಮೆ ಅಂತ ನಾವು ಅದು ಈಗೋನೆ. ಅಥವಾ ಎಲ್ಲಾರು ಹೋದ್ರೆ ಗ್ರ್ಯಾಂಡ್ ಎಂಟ್ರಿ ಇದ್ರೇನೆ ಹೋಗ್ತೀವಿ. ಎಲ್ಲೋ ನಿಲ್ಲಿಸ್ಬಿಟ್ರೆ ನಮ್ಮನ್ನ ತಡ್ಕೊಳಕ್ಕಾಗಲ್ಲ, ಸಿಟ್ಟು ನಮ್ ಕಂಟ್ರೋಲ್ ತಪ್ಪೋಗತ್ತ. ಅವಾಗ ವಿ ಲೂಸ್ ಕಂಟ್ರೋಲ್ ಅಲ್ವಾ, ಅದಕ್ಕೆ ಸಿಟ್ಟು ಬರೋದು, ಕೋಪ ಬರೋದು, ಇನ್ಸಲ್ಟ್ ಆಗೋದು ಸಡನ್ ಆಗಿ. ಎಸ್ಪೆಷಲಿ ಆಕ್ಟರ್ಗಳು ಸ್ಕಾರ್ಫ್ ಹಾಕೊಂಡು ಪೆಟ್ರೋಲ್ ಬಂಕ್ ಹೋಗಿ 30 ರೂಪಾಯಿ ಇರೋದು ಅವೆಲ್ಲ ಅನುಭವಿಸಿದಾಗ ಪೀಕ್ ಆಗೋಯ್ತು. ಅಂದ್ರೆ ನಾನೇನ್ ಕಟ್ಕೊಂಡಿತ್ತು ಆ ಈಗೋ ಒಡೆದೋಯ್ತು. ಓಡಾಡ್ತಾ ಇದ್ದೆ ಬೈಕಲ್ಲಿ ಎಲ್ಲ ಕಡೆ, ಏನ್ ಸರ್ ಯಾವ್ದೋ ಚಾನ್ಸ್ ಕೊಡ್ತಾ ಇಲ್ವಾ ನಿಮ್ಗೆ? ಇಲ್ಲ ಸರ್ ಯಾವ್ದೋ ಕೊಡ್ತಾ ಇಲ್ಲ ಅಂತಿದ್ದೆ. ಇದೇ ಆಗ್ತಿರ್ಲಿಲ್ಲ, ಶೇಕೆ ಆಗ್ತಿರ್ಲಿಲ್ಲ. ಮುಚ್ಚುಮರೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು, ಕಂಪ್ಲೀಟ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟೆ. ಬೇಕಂತ ಬಾರ್ಗೋಗಿ ಕುತ್ಕೊಂತಿದ್ದೆ. ಅವಾಗ ಹೇಳಿದ್ರು, ನಿಮ್ಮನ್ನ ಫಸ್ಟ್ ಸೀಸನ್ ಇಂದ ನಿಮ್ ಹೆಸರು ಬರ್ತಾ ಇತ್ತು, ಅದೇನೋ ನಿಮ್ಮನ್ನ ತಗೊಳ್ಬೇಕಂತ ಇದಾಗಿರ್ಲಿಲ್ಲ. ಫಸ್ಟ್ ಸೀಸನ್ ಇಂದನೂ ಇದ್ನಲ್ಲ, ಒಂದ್ ಪ್ಲೇಟ್ ಅಲ್ಲಿ ಚಿತ್ರಾನ್ನ ಕೊಡ್ತಾ ಇದ್ರು, ತಿಂತಾ ಇದ್ದೆ, ರಾತ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತಾ ಇದ್ದೆ ಅಂತ. ಇವಾಗ 20 ವರ್ಷ ಆದ್ಮೇಲೆ 20 ವರ್ಷ ಹಳೆ ಕತೆ ಹೇಳಿದಾಗ. ಬಟ್ ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಇವಾಗ ಈಗೋ ಅಂದ್ರೆ ಅದು ಒಂದು ಮೆಕ್ಯಾನಿಸಮ್ ಅನ್ಕೊಳ್ಳಿ, ನಿಮ್ ಬೆಸ್ಟ್ ಫ್ರೆಂಡ್ ಅದು. ಹೇಗೆ? ಯಾಕಂದ್ರೆ ಇವಾಗ ನೀವು ಪ್ರಜ್ಞೆ ತಪ್ಪು ಬಿದೋಗಿರ್ತೀರ, ಸಡನ್ ಆಗಿ ಎದ್ದೇಳ್ತೀರಾ, ಯಾರಪ್ಪ ನೀವು ಅಂದ್ರೆ ನಿಮ್ಮ ಬಾಯಲ್ಲಿ ಏನು ಬರುತ್ತೆ, ಅದು ನಿಮ್ಮ ಈಗೋ. ಅದೇ ಹೆಲ್ಪ್ ಮಾಡ್ತಾ ಇರೋದು ನಿಮ್ಮನ್ನು ಐಡೆಂಟಿಫೈ ಮಾಡಿ ಇಟ್ಕೊಳ್ಳೋಕ್ಕೆ. ಇಲ್ಲಾಂದ್ರೆ ನೀವು ದಿನ ಎದ್ದು ನೀವು ಜರ್ನಲಿಸ್ಟ್ ಅಂತ ನಾಪಿಸ್ಕೋಬೇಕಿತ್ತು, ನೀವು ದಿನ ಎದ್ದು ನೀವು ಹಿಂಗೆ ಅಂತ ನಾಪಿಸ್ಕೋಬೇಕಿತ್ತು. ಅದೇನಿಲ್ಲ ಅಲ್ವಾ, ಅದು ಒಂದು ಮೆಕ್ಯಾನಿಸಮ್. ಅದು ಯಾವಾಗ್ಲೂ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ನೀವು ಒಂದು ಜರ್ನಲಿಸ್ಟ್ ಆಗೇ ಹೋಗ್ತೀರಾ, ನಿಮ್ ಪೇರೆಂಟ್ಸ್ ಹತ್ರ ನೀವೊಂದು ಮಗನಾಗೆ ಹೋಗ್ತೀರಾ. ಬಿಕಾಸ್ ದೇರ್ ಯು ಕ್ಯಾರಿ ದಟ್ ಈಗೋ ಆಫ್ ಅ ಸನ್. ಅದೊಂದು ಮೆಕ್ಯಾನಿಸಮ್. ನೀವು ಯೋಚನೆ ಮಾಡಿದ್ರೆ ಅದೇ ಪ್ರೊಟೆಕ್ಟ್ ಮಾಡತ್ತೆ. ಅದೇನಾಗತ್ತೆ, ಅದಿವಾಗ ನಾನು ಸೂಪರ್ ಸ್ಟಾರ್, ನಾನು ಸಖತ್ ಸಕ್ಸಸ್ಫುಲ್ ಆಕ್ಟರ್, ನಾನು ಸೂಪರ್ ಸ್ಟಾರ್ ಅನ್ನೋದು ಈಗೋ ಆದ್ರೆ ಪಾಪ ಅದೇನ್ ಮಾಡತ್ತೆ, ಅದ್ರ ಕೆಲ್ಸ ಅದ್ ಮಾಡತ್ತೆ. ಯಾರು ಸುಮ್ನೆ ನನ್ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಂಡ್ರೆ ಹೇಳತ್ತೆ, ನಿನ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೊಂಡ, ನಿನಗೆ ಏಕವಚನದಲ್ಲಿ ಮಾತಾಡೋದ್ನ
ಆ ಈಗೋ ನಮ್ಮನ್ನು ಎಚ್ಚರಿಸ್ತಾ ಟ್ರಿಗರ್ ಮಾಡ್ತಾ ಇರುತ್ತೆ. ಸೊ ಅದ್ರ ತಪ್ಪಲ್ಲ ಅದು, ನಾನು ಫೀಡ್ ಮಾಡ್ಕೊಂಡಿರೋದು ಅದಕ್ಕೆ, ನಾನು ಸೂಪರ್ ಸ್ಟಾರ್ ಅಂತ. ಓಕೆ ದ ಸೇಮ್ ವೇ ಅಲ್ವಾ, ಯಾವಾಗ ನಮ್ಗೆ ಈಗೋ ಜಾಸ್ತಿ ಆಗತ್ತೆ ನಾವು ಒಳ್ಳೆ ಮಕ್ಕಳು ಆಗಲ್ಲ, ಒಳ್ಳೆ ಗಂಡ ಆಗಲ್ಲ, ಒಳ್ಳೆ ಹೆಂಡತಿ ಆಗಲ್ಲ. ಬಿಕಾಸ್ ದಟ್ ವಿಲ್ ಟೇಕ್ ಓವರ್. ನನಗೆ ಹಿಂಗೆ ಅಂದ್ಬಿಟ್ನಾ ನಾನು ಅನ್ನೋದು ಜಾಸ್ತಿ ಮಾಡ್ತಾ ಹೋಗುತ್ತೆ. ನಾವು ಯಾರನ್ನ ಸಿಂಪತಿ ತೋರಿಸ್ತೀವಲ್ಲ, ಅಯ್ಯೋ ಪಾಪ, ಅದು ಈಗೋನೆ. ಅದು ಈಗ ಯಾಕಂದ್ರೆ ಐ ಆಮ್ ಲುಕಿಂಗ್ ಡೌನ್ ಆನ್ ಸಮ್ ಒನ್. ಓಕೆ ನಾವು ಅವ್ರನ್ನ ನಮಗಿಂತ ಏನೋ ಕಡಿಮೆ ಅಂತ ನಾವು ಅದು ಈಗೋನೆ, ಸಿಂಪತಿ ಅಲ್ಲ ಅದು. ಎಂಪತಿ ಬೇರೆ. ನಾನು ಆ ಶೂಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದು. ಅವಾಗ ಯಾವನಾರು ಕಷ್ಟ ಇದೆ ಅಂದ್ರೂ ನಾನು ಎಂಪತಿ ತೋರಿಸಿದ್ರೆ ಹೆಲ್ಪ್ ಮಾಡದೇ ಇರೋ ಸಾಧ್ಯತೆ ಇರುತ್ತೆ. ಅವನಿಗೆ ಸೀರಿಯಸ್ನೆಸ್ ಬರಲಿ, ನೀನು ಕೊಡಲ್ಲ ಹೋಗು, ಎಣ್ಣೆ ಹೊಡಿತಾರೆ, ಅದು ಎಂಪತಿ. ಸಿಂಪತಿ ಎಲ್ಲದಕ್ಕೂ ಅಯ್ಯೋ ಪಾಪ ಕೊಡಬೇಕು. ದಟ್ ಈಸ್ ಆಲ್ಸೋ ಈಗೋ ಅನ್ಸುತ್ತೆ. ಅಂದ್ರೆ ನೀನ್ ದೊಡ್ಡವನು, ನಿನ್ನ ಹತ್ರ ಏನೋ ಅವನ ಹತ್ರ ಇಲ್ಲದೆ ಇರೋದು ನಿನ್ನ ಹತ್ರ ಇದೆ, ಎಕ್ಸಾಕ್ಟ್ಲಿ ತೋರಿಸ್ಕೊಳ್ಳುವಂತ ಒಂದು. ಸೊ ಆ ಈಗೋ ಅನ್ನೋದನ್ನ ನಾವು ಎಷ್ಟು ತಿಕ್ಕಾಗಿ ಇಟ್ಕೊಂತೀವಿ, ನಾವು ಅಷ್ಟು ಹೋರಾಡ್ಬೇಕು ಎವ್ರಿಡೇ. ನನಗೆ ಯಾರು ಏಕವಚನದಲ್ಲಿ ಕರೀಬಾರ್ದು, ನನಗೆ ಯಾರು ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು, ನನಗೆ ಯಾರು ಲೂಸಾಗಿ ಮಾತಾಡಬಾರ್ದು, ಅಷ್ಟು ಹೋರಾಡ್ತಾನೆ ಇರ್ಬೇಕು ಪಾಪ. ಅದು ತಿನ್ನಾಗಿ ಇಟ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹೌದು, ಇದು ನಾನು ಇತ್ತೀಚೆಗೆ ಕೆಲವ್ರ ಹತ್ರ ಮಾತಾಡ್ತಾ ಇರ್ಬೋದು. ಕೆಲವ್ರು ಹೇಳ್ತಾರೆ, ಹೊರಗಡೆ ನನಗೆ ಎಷ್ಟು ರೆಸ್ಪೆಕ್ಟ್ ಇದೆ, ಹೊರಗಡೆ ನನಗೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ, ಹಾಗೆ ನೋಡ್ತಾರೆ, ಹೀಗೆ ನೋಡ್ತಾರೆ, ಮನೇಲಿ ನನಗೆ ಯಾರು ಮರ್ಯಾದೆ ಕೊಡಲ್ಲ. ಅಗೇನ್ ತುಂಬ ಕಾಮನ್ ಆಗಿ ಒಂದು 100ರಲ್ಲಿ ಒಂದು 90 ಜನ ಸಕ್ಸಸ್ಫುಲ್ ಆಗಿರೋರು, ಅಂದರೆ ಅವರನ್ನು ಅವ್ರು ಸಕ್ಸಸ್ಫುಲ್ ಅಂತ ಯಾರು ಅನ್ಕೊಳ್ತಿದಾರಲ್ಲ, ಅವರು ಈ ಥರನೇ ಯೋಚನೆ ಮಾಡ್ತಾರೆ. ನೀವು ಗಮನಿಸಿರ್ಬೋದು. ಹೌದು, ಯಾಕಂದ್ರೆ ಅದೇ ಒಳಗೆ ಅವ್ರಿಗೆ ಅಲ್ಲಿ ಇದರಲ್ಲಿ ಅವ್ರಿಗೆ ಆ ರುಚಿ ಇದು ಸಿಗ್ತಾ ಇಲ್ಲ ಅವ್ರಿಗೆ. ಅದೇನ್ ಕ್ರೇವ್ ಮಾಡತ್ತಲ್ಲ, ಅದು ಕರೆಕ್ಟ್ ಆಸೆ ಆಗಿರತ್ತಲ್ಲ, ಅಡಿಕ್ಷನ್ ಆಗಿರತ್ತಲ್ಲ, ಅದು ಅಂದ್ರೆ ಸಹಜವಾಗಿರೋಕೆ ಆಗ್ತಿಲ್ಲ ಅವರಿಗೆ. ಹೌದು, ಇವಾಗ ನನಗ್ ಜಾಸ್ತಿ ಆದ್ರೆ ಹೌದು, ಬೈಕಲ್ಲಿ ಓಡಾಡಕ್ ಬಿಡಲ್ಲ, ಅದು ಆಟೋಲ್ ಓಡಾಡಕ್ ಬಿಡಲ್ಲ, ಎಲ್ಲೋ ಕ್ಯೂ ಅಲ್ಲಿ ನಿಲ್ಲಕ್ ಬಿಡಲ್ಲ. ನೀನ್ ಯಾಕೆ ಕ್ಯೂ ಅಲ್ಲಿ ನಿಂತಿದ್ಯಾ ಅನ್ನತ್ತೆ. ಅವಾಗ ಏನ್ ಮಾಡ್ತೀವಿ, ಹೋಗೋದ್ ನಿಲ್ಲಿಸ್ತೀವಿ. ಅಥವಾ ಎಲ್ಲಾರು ಹೋದ್ರೆ ಗ್ರ್ಯಾಂಡ್ ಎಂಟ್ರಿ ಇದ್ರೇನೆ ಹೋಗ್ತೀವಿ. ಎಲ್ಲೋ ನಿಲ್ಲಿಸ್ಬಿಟ್ರೆ ನಮ್ಮನ್ನ ತಡ್ಕೊಳಕ್ಕಾಗಲ್ಲ, ಸಿಟ್ಟು ನಮ್ ಕಂಟ್ರೋಲ್ ತಪ್ಪೋಗತ್ತ. ಅವಾಗ ವಿ ಲೂಸ್ ಕಂಟ್ರೋಲ್ ಅಲ್ವಾ, ಅದಕ್ಕೆ ಸಿಟ್ಟು ಬರೋದು, ಕೋಪ ಬರೋದು, ಇನ್ಸಲ್ಟ್ ಆಗೋದು ಸಡನ್ ಆಗಿ, ಎಸ್ಪೆಷಲಿ ಆಕ್ಟರ್ಗಳು ಪಾಪ. ವೆರಿ ಟ್ರೂ. ಬಟ್ ಸಿನಿಮಾ ಪರ್ಸ್ಪೆಕ್ಟಿವಿಂದ ನೋಡೋದಾದ್ರೆ, ನಾನು ಒಬ್ಬ ಆಡಿಯನ್ ಆಗಿ ಅಥವಾ ನಾನು ನೋಡೋದಾದರೆ, ಸಾಮಾನ್ಯವಾಗಿ ಸಿನಿಮಾದಲ್ಲಿ ಒಂದು ಸಕ್ಸಸ್ಸು, ಪಾಪ್ಯುಲಾರಿಟಿ ಇದ್ರ ಮೇಲೇ ಹೋಗುತ್ತೆ. ಸಿನಿಮಾ ಅಂದ್ರೇ ಅದಕ್ಕೆ ತುಂಬ ಎಕ್ಸ್ಪೋಜರ್ ಇದೆ. ಸೊ ನೀವು ಆ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಹೇಗೆ ನೋಡ್ತೀರಿ ಇದನ್ನು? ಅಂದರೆ ಎಷ್ಟು ಮಟ್ಟಿಗೆ ನೀಡೆಡ್, ಅಂದರೆ ಸಕ್ಸಸ್ಸು, ಪಾಪ್ಯುಲಾರಿಟಿ ಅನ್ನೋದು ಹೇಗೆ, ಎಷ್ಟು ಅವಶ್ಯಕತೆ ಇದೆ, ಹೇಗೆ ಅದನ್ನು ಅಂದರೆ ಇದರ ಒಳಗೆ ತರೋದು ಹೇಗೆ ಅಂತ, ಅದನ್ನು ಕಂಪ್ಲೀಟ್ಲಿ ಮೈಂಡಿಂದ ತೆಗಿಯೋಕ್ಕಾಗುತ್ತಾ? ಅಥವಾ ಸಕ್ಸಸ್ಸು ಅಥವಾ ಈ ಪಾಪ್ಯುಲಾರಿಟಿ ಅನ್ನೋದಕ್ಕೆ ನಿಮ್ದು ಏನಾದರೂ ಬೇರೆ ಡೆಫಿನೇಷನ್? ನಾನು ಒಂದು ಕ್ವಶನ್ನ ಮಾಡ್ಕೊಂಡೆ ಸರ್. ಇವಾಗ ನಾನು ತುಂಬ ಜನ ಮಾತಾಡಿಸ್ತಿರ್ತೀನಿ, ಅವ್ರು ಹೇಳ್ತಾರೆ, ನನಗೆ ಸಿಕ್ಕಾಪಟ್ಟೆ ಪ್ಯಾಷನ್ನು ಸಿನಿಮಾಗೆ ಬರೋಕ್ಕೆ, ಸಿಕ್ಕಾಪಟ್ಟೆ ಪ್ಯಾಷನ್ ಸರ್, ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ ಸರ್, ಅಲ್ದಿದ್ದೀನಿ ಸರ್, ಹಂಗೆ ಸರ್, ಹಿಂಗೆ ಸರ್. ವೆರಿ ಫಸ್ಟ್ ನಿನ್ಗೆ ಯಾಕೆ ಅನ್ನಿಸ್ತು ಅಂದಾಗ 99% ಜನ ಅವರು ಆಕ್ಟರ್ ಸೆಲೆಬ್ರಿಟಿ ಸ್ಟೇಟಸ್ನ ನೋಡಿ ನಾನು ಆಕ್ಟರ್ ಆಗ್ಬೇಕು ಅನ್ಕೊಂಡು, ಅದಕ್ಕೆ ಕೇಳಿದ್ದು ನಾನು. ಯಾಕಂದ್ರೆ ಸಿನಿಮಾ ಅಂತ ಫೇಮ್ ನೋಡ್ಬಿಟ್ಟು ಆಕ್ಟರ್ ಆಗ್ಬೇಕು ಅಂತ ಅನ್ಕೊಳ್ಳೋರಿಗೆ ಪ್ಯಾಷನ್ ಅಲ್ಲ, ಅದು ಡಿಸೈರ್. ಅದು ಡಿಸೈರ್. ನನಗೆ ಎಲ್ಲರೂ, ನಾನು ಹೆಂಗಿದ್ದೆ ಅಂದರೆ, ನನಗೆ ಹೀರೋ ಆಗ್ಬೇಕಂತ ಬಂದಿಲ್ಲ, ಡೈರೆಕ್ಟರ್ ಆಗ್ಬೇಕಂತ ಬಂದಿಲ್ಲ, ಬಟ್ ನಾನು ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡಬೇಕು, ಬಿಕಾಸ್ ಐ ಆಮ್ ಗುಡ್ ಅಟ್ ಇಟ್. ಸೊ ಅವತ್ತು ಹಾಗೆ ಇದ್ರಿ, ಅವಾಗ್ಲೂ. ಬಟ್ ನೀವು ಹೀರೋ ಆದ್ಮೇಲೆ ಆ ಥಾಟ್ಸ್ ಹೀರೋ ಆದ್ಮೇಲೆ ಸಖತ್ತಾಗಿ ಆಯ್ತು, ಬಟ್ ನೇಚರ್ ಅಂತ ಹೇಳ್ತೀನಲ್ಲ, ಹೆಂಗ್ ಸಖತ್ತಾಗಿ ತಿದ್ಲು ಅಂದ್ರೆ, ಬೇಗ ಫುಲ್ ಬ್ಯಾಕ್ ಮಾಡಿ ಅರ್ಥ ಹೆಂಗ್ ಮಾಡಿಸ್ತು ಅಂದ್ರೆ, ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನಾಯ್ತು, ಕಂಪ್ಲೀಟ್ ಪೀಕ್ಗೆ ಹೋಯ್ತು ಅದು, ಆ ಫ್ರಸ್ಟ್ರೇಷನ್. ಈ ಫೇಮೇ ಅಲ್ವಾ ನನಗೆ ಇದೆಲ್ಲ ಮಾಡ್ತಾ ಇರೋದು, ಈ ಬಿಕಾಸ್ ದೇರ್ ವಾಸ್ ಟೈಮ್ ನನ್ನ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಗೋಗಿದೆ, ತಳ್ಕೊಂಡು ಹೋಗ್ತಾ ಇದ್ದೀನಿ, ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಆ ಹ್ಯೂಮಿಲಿಯೇಷನ್ ಏನು, ಅದು ಸ್ಕಾರ್ಫ್ ಹಾಕೊಂಡು ಪೆಟ್ರೋಲ್ ಬಂಕ್ ಹೋಗಿ 30 ರೂಪಾಯಿ ಇರೋದು, ಅವೆಲ್ಲ ಅನುಭವಿಸಿದಾಗ ಪೀಕ್ಗೆ ಆಗೋಯ್ತು. ಅಂದ್ರೆ ನಾನೇನು ಕಟ್ಕೊಂಡಿತ್ತು ಆ ಈಗೋ ಒಡೆದೋಯ್ತು. ಒಡೆದೋದಾಗ ಏನಾಯ್ತು, ಐ ಡಿಸೈಡೆಡ್, ಗುರು ಈ ಫೇಮ್ ಇಂದ ಅಲ್ವಾ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇರೋದು, ಫೇಮ್ ಅಂತ. ಇದೇ ಪಾಯಿಂಟ್ ಅನ್ಕೊಂಡೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಕ್ಕೆ ಬಂದಿರೋದಲ್ವಾ, ಬಿಹೈಂಡ್ ದಿ ಸೀನ್ ಕೆಲಸ ಮಾಡೋಣ, ನನ್ಗೆ ಆ ಟ್ಯಾಲೆಂಟ್ ಇದೆ, ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತೀನಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ, ಆರಾಮಾಗಿ ಅಷ್ಟೇ ಲೈಫ್ ಲೀಡ್ ಮಾಡ್ಕೊಂಡು ಬದುಕ್ತೀನಿ ಅಂತ ಫಿಕ್ಸ್ ಆಗೋದೆ. ಫಿಕ್ಸ್ ಆಗಿ ಸ್ವಲ್ಪ ದಿನಕ್ಕೆ ಒಂದು ಮೂವಿಗೆ ಪ್ರೊಡ್ಯೂಸರ್ ಸಿಕ್ಕಿದ್ರು ನನಗೆ. ಫುಲ್ ಸ್ಕ್ರಿಪ್ಟ್ ಅಡ್ವಾನ್ಸು ಕೊಟ್ಬಿಟ್ರು. ಇದು ಹೇಳ್ತೀನಿ ನಿಮಗೆ. ಅಡ್ವಾನ್ಸು ಕೊಟ್ಟರು. ಅಡ್ವಾನ್ಸ್ ಕೊಟ್ಟು ಒಂದು ವಾರ, ಆಲ್ಮೋಸ್ಟ್ 1 ಮಂತ್ ಫುಲ್ ಸ್ಕ್ರಿಪ್ಟ್ ವರ್ಕ್, ಲೊಕೇಶನ್ ಎಲ್ಲ ನೋಡ್ಬಿಟ್ಟೆ. ಹೆಂಗೆ ಅಂದರೆ ಓಡಾಡ್ತಾ ಇದ್ದೆ ಬೈಕಲ್ಲಿ ಆರಾಮಾಗಿ. ಐ ಸ್ಟಾರ್ಟೆಡ್ ಫೀಲಿಂಗ್ ಫ್ರೀ. ಓಡಾಡ್ತಾ ಇದ್ದೆ ಬೈಕಲ್ಲಿ ಎಲ್ಲ ಕಡೆ. ಏನು ಸರ್ ಯಾವುದು ಚಾನ್ಸ್ ಕೊಡ್ತಾ ಇಲ್ವಾ ನಿಮಗೆ? ಇಲ್ಲ ಸರ್,
ಯಾವುದೋ ಕೊಡ್ತಾ ಇಲ್ಲ ಅಂತಿದ್ದೆ, ಇದೇ ಆಗ್ತಿರ್ಲಿಲ್ಲ, ಶೇಕೆ ಆಗ್ತಿರ್ಲಿಲ್ಲ. ಅದನ್ನ ಮುಚ್ಚುಮರೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟೆ. ಬೇಕಂತ ಬಾರ್ಗೋಗಿ ಕುತ್ಕೊಂತಿದ್ದೆ. ಓಕೆ, ಯಾವ್ದೊಂದು ಸಣ್ಣ ಬಾರ್ ನೀವೇನ್ ಗುರು ಇಲ್ಲೆಲ್ಲ ಓಡಾಡ್ಬಾರ್ದು ಸರ್ ನೀವು, ಯಾಕೆ ಫಿಲಮ್ ಎಲ್ಲ ಬಿಟ್ಬಿಟ್ಟಿರಿ, ಬಿಹೈಂಡ್ ಸ್ಕ್ರೀನು ಆಕ್ಟಿಂಗ್ ಎಲ್ಲ ಬಿಡಲ್ಲ, ಏನ್ ಸರ್ ಯಾರೋ ಚಾನ್ಸ್ ಕೊಡ್ತಾ ಇಲ್ವಾ ವ್ಯಂಗ್ಯವಾಗಿ ಕೇಳಿದ್ರು, ಇಲ್ಲ ಸರ್ ಯಾವ್ದು ಸಿಕ್ಕಿಲ್ಲ ಬಿಟ್ಬಿಟ್ಟೆ. ಹಂಗೆ ಓಪನ್ ಆಗಿ ಹೇಳುವಂತ. ಯಾವಾಗ ಐ ಸ್ಟಾರ್ಟೆಡ್ ಬೀಯಿಂಗ್ ಇನ್ ಪೀಸ್ ಅಬೌಟ್ ಫೇಮ್, ಓಕೆ ಫೇಮ್ ಇಲ್ದೇನು ನಾನು ಖುಷಿಯಾಗಿರಕ್ ಸಾಧ್ಯ ಅಂತ ಇರಕ್ ಶುರು ಮಾಡಿದೆ. ಒಂದೇ ವಾರಕ್ಕೆ ಬಿಗ್ ಬಾಸ್ ಕರೆದ್ರು ಸರ್. ಜಸ್ಟ್ 1 week ಐ ಗೆಟ್ ಅ ಕಾಲ್. ಅದು ಲಾಸ್ಟ್ ಕಂಟೆಸ್ಟೆಂಟ್ ನಾನು OTTಗೆ. ನೀವು ಟ್ರೈ ಮಾಡಿರ್ಲಿಲ್ಲ, ಅದಕ್ಕೆ ಯೋಚನೆನೂ ಮಾಡಿಲ್ಲ, ಏನಿಲ್ಲ. ಫೋನ್ ಮಾಡಿದ್ರು ಹೋದೆ, ನೀವೇ ಲಾಸ್ಟ್ ಕಂಟೆಸ್ಟೆಂಟ್. ಯಾಕಂದ್ರೆ ನಾನು ಕೇಳಿದ್ದು ಬಿಗ್ ಬಾಸ್ ಎಲ್ಲರೂ ಟ್ರೈ ಮಾಡ್ತಿರ್ತಾರೆ, ಅಲ್ಲಿ ಅಪ್ರೋಚ್ ಮಾಡ್ತಿರ್ತಾರೆ. ಏನು ಇಲ್ಲ, ನಾನು ಫೇಮೇ ಬೇಡ ಅಂದ್ಬಿಟ್ಟು ಖುಷಿಯಾಗಿ ಇರಕ್ಕೆ 1 ವಾರ 2 ವಾರ ಆಗಿತ್ತು. ಫೇಮ್ ಕಂಪ್ಲೀಟ್ಲಿ ಅದರಿಂದ ಅಂದರೆ ಬದುಕಕ್ಕೂ ನನ್ನ ಮ್ಯಾಗ್ನೆಟಿಸಮೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದೆ. ಆಗ್ತಿದ್ದಂಗೆ ಬಂತು, ನಾನೇ ಲಾಸ್ಟ್ ಕಂಟೆಸ್ಟೆಂಟ್ ಅಂದರು. ಅವಾಗ ಹೇಳಿದ್ರು, ನಿಮ್ಮನ್ನು ಫಸ್ಟ್ ಸೀಸನಿಂದ ನಿಮ್ಮ ಹೆಸರು ಬರ್ತಾ ಇತ್ತು, ಅದೇನೋ ನಿಮ್ಮನ್ನು ತಗೊಳ್ಬೇಕಂತ ಇದಾಗಿರ್ಲಿಲ್ಲ. ನಿಮ್ಗೆ ಫಸ್ಟ್ ಸೀಸನಿಂದನೂ ಇದ್ನಲ್ಲ ನಾನು, ನಿಮ್ಮ ಹೆಸರು ಡಿಸ್ಕಷನಲ್ಲಿ ಬರ್ತಾ ಇತ್ತು, ಅದೇನೋ ನನ್ ಮೋಟಿವೇಟ್ ಆಗಿಲ್ಲ. ಬಟ್ ನಿಮ್ಮ ಇಂಟರ್ವ್ಯೂಗಳು ಅದೆಲ್ಲ ಒಂದಷ್ಟು ನೋಡಿದೆ. ಲಾಸ್ಟ್ ಕಂಟೆಸ್ಟೆಂಟು ಇವಾಗಲೂ ಏನೋ ಅರೆ ಬಿಸಿಲೇ, ಅದು ಲಾಸ್ಟ್ ಮೂಮೆಂಟಲ್ಲಿ ಯಾರೋ ಒಬ್ರು ಇದಾಗಿಲ್ಲ ಅಂದ್ಬಿಟ್ಟು ನಾನು ಹಾಕೊಂಡಿದ್ದೀನಿ. 2 weeks ಇತ್ತು ನಾನು ಬಿಗ್ ಬಾಸ್ಗೆ ಹೋಗಕ್ಕೆ. ಓ ಅಂತ ಬಂದೆ, ಸೀದಾ ನಮ್ಮ ಹುಡುಗರಿಗೆ ಹೇಳಿದೆ ಬಿಗ್ ಬಾಸ್ ಕರೆದ್ರು ಅಂತ. ಅವರೆಲ್ಲ ಓ ನೋಡ್ದ ಅಂದ್ರು. ಸರಿ, ಅವಾಗ್ಲೂ ಇದೇ ಮೈಂಡ್ ಸೆಟ್ ಅಲ್ಲೇ ಹೋದೆ, ಏನಾದ್ರೂ 1 ವಾರಕ್ಕೆ ಆಚೆ ಬರ್ತೀನಿ. ಬಿಕಾಸ್ ನಾನು ಬಿಗ್ ಬಾಸ್ ನೋಡಿದ್ದೆ, ಅದ್ರದ್ದು ಆಫ್ಟರ್ ಅಂಡ್ ಬಿಫೋರು ನೋಡಿದ್ದೆ, ಆ ಕಂಟೆಸ್ಟೆಂಟ್ಸ್ ಹೋಗೋಕ್ ಮುಂಚೆ ಆಚೆ ಮುಂಚೆ ಅವೆಲ್ಲ ನೋಡ್ಬಿಟ್ಟಿದ್ನಲ್ಲ. ಹೋಗ್ತೀನಿ, ತಲೆನೇ ಕೆಡ್ಸ್ಕೊಳಲ್ಲ, ಎಫರ್ಟೇ ಹಾಕಲ್ಲ ಏನು. ನಾನು ಹೆಂಗಿದ್ದೀನೋ ಹಂಗಿರ್ತೀನಿ. ನಂತರದವ್ರು ಒಂದು 150 ಜನ 150 ಜನ ನಂತರ ಯೋಚನೆ ಮಾಡೋರಿದ್ರೆ 1-2 ವಾರ 3 ವಾರ ಬರ್ತೀನಿ, ಇಲ್ಲ ವಾಪಸ್ ಬಂದ್ಬಿಡ್ತೀನಿ. ಲಿಟ್ರಲಿ ನಮ್ಮ ಫ್ರೆಂಡ್ಸ್ ತಮಾಷೆ ಮಾಡ್ತಾ ಇದ್ರು, ಬಂದು ಸ್ಟ್ರೈಕ್ ಮಾಡ್ತೀವಿ, ನಮ್ಮ ಸಾಲ ಎಲ್ಲ ತೀರಿಸ್ಬೇಕು, ನೀನು ಇನ್ನೊಂದು 2 ವಾರ 3 ವಾರ ಇರು ಅಂತೆಲ್ಲ ರೇಗ್ಸೋರು. ಅದೇ ಮೈಂಡ್ ಸೆಟ್ ಅಲ್ಲೇ ಹೋದೆ. ಐ ಕೇಮ್ ಟಿಲ್ ದ ಎಂಡ್. 150 days ಸರ್ವೈವ್ ಆದೆ, ವಿತೌಟ್ ವರ್ಕಿಂಗ್ ಹಾರ್ಡ್, ವಿತೌಟ್ ಡೂಯಿಂಗ್ ಎನಿ ಎಫರ್ಟ್ ಆರ್ ವಿತೌಟ್ ಫೈಟಿಂಗ್ ಆರ್ 150 days ಆಕ್ಚುಲಿ OTTಯಲ್ಲಿ ಆ್ಯಂಡ್ ದೆನ್ ಟಿವಿ ಬಿಗ್ ಬಾಸ್ಗೆ. ಸೊ ಅವಾಗ ಅರ್ಥ ಆಗಿದ್ದು ನನಗೆ ತುಂಬ ಸ್ಟ್ರಾಂಗ್ ಆಗಿ, ವಾಂಟಿಂಗ್ ಇದೆಯಲ್ಲ, ವಾಂಟಿಂಗ್ ಇಟ್ ಸೆಲ್ಫ್ ಈಸ್ ಅ ನೆಗೆಟಿವ್ ಫ್ರೀಕ್ವೆನ್ಸಿ. ವಾಂಟಿಂಗ್ ಇಸ್ ನೆಗೆಟಿವ್ ಫ್ರೀಕ್ವೆನ್ಸಿ. ಬೆಗ್ಗಿಂಗ್ ಫ್ರೀಕ್ವೆನ್ಸಿ. ಯೋಚನೆ ಮಾಡಬಾರ್ದು. ವಾಟ್ ಐ ಆಮ್ ಹ್ಯಾವಿಂಗ್ ನಾನು ಎಷ್ಟು ಫ್ಯೂಯಲ್ ಆಗ್ತೀನಿ, ವಾಟ್ ಐ ಆಲ್ರೆಡಿ ಹ್ಯಾವ್ ಅನ್ನ ನಾನು ಎಷ್ಟು ಗ್ರಾಟಿಟ್ಯೂಡ್ ತುಂಬಿಸ್ತೀನಿ, ಎಷ್ಟು ಅದನ್ನ ಸೆಲೆಬ್ರೇಟ್ ಮಾಡ್ತೀನಿ, ಎವ್ರಿಥಿಂಗ್ ಇಟ್ ವಿಲ್ ಒಂದ್ರ ಮೇಲೆ ಒಂದು ಬರಕ್ಕೆ ಸ್ಟಾರ್ಟ್ ಆಗತ್ತೆ. ನನಗೇನು ಡಿಸರ್ವ್ ಆಗುತ್ತೋ. ವಾಂಟಿಂಗ್ ಏನಾಗತ್ತೆ, ವಾಂಟಿಂಗ್ ಮಾಡೋದ್ರಿಂದ ನನ್ನ ಹತ್ರ ಏನೋ ಆಲ್ರೆಡಿ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಅನ್ನೋ ಫ್ರೀಕ್ವೆನ್ಸಿ ಕ್ಯಾಚ್ ಆಗತ್ತೆ ಅದಕ್ಕೆ. ಬಟ್ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲರೂ ಮಾತಾಡ್ತಾರಲ್ಲ, ಮತ್ತೆ ಅದೇ ಅಗೇನ್ ದಟ್ ವಿಲ್, ಅದು ಆಲ್ಸೋ ಈ ಕೆಲವು ಆಕ್ಟರ್ಗಳ ಬಗ್ಗೆ ಅಥವಾ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡೋದು ನೋಡಿ, ಅವರು ಕೂಡ ಅಂದರೆ ತಮ್ಮ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡುವಾಗ ಅವರು ಹೇಳೋದು ನೋಡಿ, ಇದೆಲ್ಲ ಮ್ಯಾನಿಫೆಸ್ಟೇಷನ್, ಇದಾಗಬೇಕು ಅಂದ್ಕೊಂಡಿದ್ದೆ, ಇದೇ ನನ್ನ ಗೋಲ್ ಇತ್ತು, ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದೆ, ನಾನು ಈ ಲೆವೆಲ್ ರೀಚ್ ಆಗಬೇಕು ಅಂತ. ಅಂದರೆ ಇದೆಲ್ಲ ಹೇಗೆ ಅಂತ ಅವ್ರು ಆಗುವಾಗ ದೇ ವರ್ ಎಂಜಾಯಿಂಗ್ ಇನ್ ದಟ್ ಸಿಚುವೇಶನ್. ದೇ ವಿಲ್ ಬಿ ಪೀಸ್ಫುಲ್ ಇನ್ ದಟ್ ಸಿಚುವೇಶನ್. ಇವಾಗ ಒಬ್ಬ ಹೇಳ್ತಾನೆ, ನಾನು ಸೂಟ್ ಕೇಸ್ ಎತ್ಕೊಂಡು ಕಿಲೋಮೀಟರ್ ಗಟ್ಟಲೆ ಹೋಗಿ ನಾಟಕ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ, ಅಲ್ಲಿ ಲೋಡ್ ಎಲ್ಲ ಎತ್ತಾ ಇದ್ದೆ, 1 ಪ್ಲೇಟಲ್ಲಿ ಚಿತ್ರಾನ್ನ ಕೊಡ್ತಾ ಇದ್ರು, ತಿಂತಾ ಇದ್ದೆ, ರಾತ್ರಿ ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಾ ಇದ್ದೆ ಅಂತ. ಇವಾಗ 20 ವರ್ಷ ಆದ್ಮೇಲೆ, 20 ವರ್ಷ ಹಳೆ ಕತೆ ಹೇಳಿದಾಗ, ಬಟ್ ದಟ್ 20 years ಬ್ಯಾಕ್, ಇಫ್ he really questions himself, I am 100% sure ಅಲ್ಲಿ ಅವ್ನು ಹತ್ಕೊಂಡು ಮಾಡ್ತಿರಲ್ಲ ಖಂಡಿತ ಇರಲ್ಲ ಅಲ್ವಾ. ಆ ಸ್ಥಿತಿನ ಅನುಭವಿಸಿ ಎಂಜಾಯ್ ಮಾಡ್ಕೊಂಡೇ ಮಾಡ್ತಿರ್ತಾರೆ. ಇವಾಗ ನಾನು ನಂದು ಪಾಸ್ಟ್ ಲೆಕ್ಕ ಹಾಕಿದಾಗ ನಾನು ಅಲ್ಲೆಲ್ಲ ಮಲಗಿದ್ದುಂಟು, ಇವಾಗಲೇ ಹೇಳ್ದೆ ಹಂಗೆ ತಳ್ಳಿದುಂಟು ಅವೆಲ್ಲ. ಬಟ್ ಅವಾಗ ಆಗ್ತಿದ್ರು, ಆ ಸ್ಥಿತಿಲಿ ನಾನು ಬ್ರೇಕ್ ಡೌನ್ ಆಗಿಲ್ಲ. ದಟ್ ಆಲ್ ಪುಷ್ಡ್ ಮೀ ಟು ಸಮಥಿಂಗ್ ಎಲ್ಸ್. ಇವಾಗ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ನಾನು ಆ ಕಟೌಟ್ ನೋಡಿ ನಾನು ಒಂದಿನ ಹಿಂಗೆ ಆಗಬೇಕು ಅನ್ನೋ ಮನಸ್ಥಿತಿ ಇರೋನು ದುಃಖದಲ್ಲಿರಲ್ಲ ಅಲ್ವಾ. ವೆರಿ ಟ್ರೂ. ಇದು ಆಕ್ಚುಲಿ, ಅಥವಾ ಕ್ರಿಬ್ ಮಾಡ್ತಾರಲ್ಲ, ಯಾಕೆ ನಾನು ಇಲ್ಲಿ ಬಂದೆ ಅಂದ್ರೆ ಅವನು ಕಟೌಟೆ ಕಾಣಿಸಲ್ಲ. ಓಕೆ, ನನ್ನಲ್ಲಿ ಇನ್ನೂ ಇದೆ, ನಾನು ಮಾಡ್ತೀನಿ, ಹೆಂಗಾದ್ರೂ ನಾನು ಮಾಡ್ತೀನಿ ಅನ್ನೋನ್ಗೆ ಕಾಣಿಸೋದು ಕಟೌಟ್. ಕರೆಕ್ಟ್ ನೀವು ಹೇಳೋದು. ಹೌದು, ಅದೊಂದು ಎಮೋಷನ್ ಅಂತ ಹೇಳ್ಕೊಂತಾರೆ ಬಿಟ್ರೆ, ಅದು 100% ನಾವು ಅದನ್ನ ತಗೊಂಡು ಹೌದಾ ನಾನು, ಅದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಅವೆಲ್ಲ ನೋಡ್ಬಿಟ್ಟು ನಾನು ಮನೇಲಿ ಕೂತ್ಕೊಂಡು ಹಂಗಂದ್ರೆ ನಾನು ಕಷ್ಟಪಡ್ತಾ ಇಲ್ವಾ, ಹಂಗಂದ್ರೆ ನಾನು ಇನ್ನೂ ಏನಾದ್ರು ಮಾಡ್ಬೇಕಾ. ಕಷ್ಟಪಡಕ್ ನಾವು ಹುಟ್ಟೇ ಇಲ್ಲ ಸರ್. ವಿ ಆರ್ ನಾಟ್ ಬಾರ್ನ್ ಟು ವರ್ಕ್ ಹಾರ್ಡ್. ಹಂಗೆ ನೋಡಿದ್ರೆ ವಿ ಆರ್ ಬಾರ್ನ್ ಟು ಲಿವ್ ಅಷ್ಟೇ.
ಬಟ್ ಇನ್ ಕೇಸ್ ಸಕ್ಸಸ್ ಅನ್ನೋದೇ ಬಂದರೆ ಸಿನಿಮಾ ಇಂಡಸ್ಟ್ರಿ ಸಕ್ಸಸ್ ಅನ್ನೋದು ಒಂದು ಆ್ಯಕ್ಚುಲ್ ಗೇಜ್ ಅದನ್ನ ಹಿಡ್ಕೊಂಡೆ ಎಲ್ಲವೂ ಇದು ಮಾಡೋದು, ಒಂದು ನೇಮ್ ಫೇಮ್ ಅದನ್ನ ಹಿಡ್ಕೊಂಡೆ ಎಲ್ಲವನ್ನೂ ಅಳತೆ ಮಾಡೋದು. ನಿಮ್ಗೆ ಗೊತ್ತು, ನೀವೊಬ್ಬ ಆ್ಯಕ್ಟರ್ ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ನಾಳೆನೇ ಸಕ್ಸಸ್ ನಿಮಗೆ ದೊಡ್ಡ ಮಟ್ಟದಲ್ಲಿ ಬಂದಾಗ ನೀವು ಹೇಗೆ ತಗೊಳ್ತೀರಿ ಅಂತ ಆಗಿದ್ರೆ? ಅದೇ ಇವಾಗಂತೂ ನಾನು ವಾಂಟಿಂಗಲ್ಲೇ ಇಲ್ಲ. ಯಾಕಂದ್ರೆ ಇವಾಗ ಈ ಸ್ಥಿತಿಲಿ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ನನಗದು ಸಕ್ಸಸ್ಸೇ ಅಲ್ಲ. ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಈಸ್ ಸಬ್ಜೆಕ್ಟಿವ್. ಬಟ್ ನೀವು ಹೇಳಿದ ಪಾಯಿಂಟ್ ಅರ್ಥ ಆಯ್ತು ನನಗೆ, ಎಲ್ಲರೂ ಹಂಗೆ ತಗೊಳ್ಳೋದಲ್ವಾ ಅಂತ. ಬಟ್ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಐ ಡಸಂಟ್ ಮ್ಯಾಟರ್ ಟು ಮೀ. ಮೇ ಬಿ ನನಗೆ ಅದಕ್ಕೆ ಬಂದರೆ ಐ ವಿಲ್ ಸ್ಟಿಲ್ ಬಿ ಅನ್ ಎಕ್ಸಾಂಪಲ್ ಆ್ಯಂಡ್ ಹೆಲ್ಪ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಲ್ಲ, ಇಟ್ ಈಸ್ ನಾಟ್ ಇಟ್. ಯಾಕಂದ್ರೆ ಆ ಫೇಮ್ ಬಂದಿರೋರೆಲ್ಲ ಬ್ಲಿಸ್ಫುಲ್ ಆಗಿದಾರ, ಆ ಫೇಮ್ ಸಿಗ್ದವರೆಲ್ಲ ಖುಷಿಯಾಗಿದಾರ, ಅಥವಾ ಅವರು ಕಂಟೆಂಟ್ ಆಗಿ ಸಹಸ್ರಾರು ರೀಚ್ ಆಗ್ಬಿಟ್ಟಿದಾರ? ಇಲ್ಲ. ಎವ್ರಿಥಿಂಗ್ ಈಸ್ ಅನ್ ಹಾಸಲ್. ನಮ್ಮ ಬ್ರೈನೇ ಡಿಸೈನ್ ಆಗಿರೋದಂಗೆ, ನಾವು ಏನನ್ನು ಸಿಕ್ಕಿದ್ರು ಜಾಸ್ತಿ ದಿನ ಅದ್ರ ಮೇಲೆ ಇರುತ್ತೆ, ಬಿಟ್ರೆ ಆಮೇಲೆ ಮತ್ತೆ ಇಟ್ ವಿಲ್ ಕೀಪ್ ಆನ್ ಮೂವಿಂಗ್. ಸೊ ನನಗೆ ಸಕ್ಸಸ್ ಇಸ್ ಸ್ಪಿರಿಚುವಲ್ ಸಕ್ಸಸ್, ಮೆಂಟಲ್ ಸಕ್ಸಸ್. ನಾನು ಮೆಂಟಲ್ ಹೆಲ್ತ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ, ನಾನು ಎಷ್ಟು ಪೀಸ್ಫುಲ್ ಆಗಿದ್ದೀನಿ, ನಾನು ಎಷ್ಟು ವೈಬ್ರೆಂಟ್ ಆಗಿ ಬದುಕ್ತೀನಿ, ನನ್ನ ಸಕ್ಸಸ್ ನನ್ನ ಪ್ರಕಾರ. ಓಕೆ, ಸರ್ವೈವಲ್ಗೆ ಬೇಕು, ಆಗ್ತಾ ಇದೆ. ಐ ಎಂಜಾಯ್ ಡೂಯಿಂಗ್ ದಿಸ್ ವರ್ಕ್, ಇಟ್ ಈಸ್ ಹ್ಯಾಪನಿಂಗ್. ನೌ ಇಟ್ ಗಿವ್ಸ್ ಮೀ ಅ ಬ್ರೇಕ್. ಆ ಎಕ್ಸೈಟ್ಮೆಂಟ್ ವಿಲ್ ನಾಟ್ ಸ್ಪಾಯಿಲ್ ಮೈ ಇದು, ಅಥವಾ ನನ್ನ ಈಗೋನ ನಾನು ಬೂಸ್ಟ್ ಮಾಡ್ಕೊಳ್ಳಲ್ಲ. ಓಕೆ, ಅಗೇನ್ ದಟ್ ವಿಲ್ ಬಿ ದ ಸೇಮ್ ರೂಟೀನ್, ಸೇಮ್ ವರ್ಕ್. ಅದೇ ಉಸಿರಾಡ್ತೀನಿ, ಅದೇ ಊಟ ಮಾಡ್ತೀನಿ, ಅದೇ ಥರ ಇರ್ತೀನಿ, ಅದೇ ಮೈಂಡ್ ಸೆಟ್ಟಲ್ಲೇ ಇರ್ತೀನಿ. ಬಿಕಾಸ್ ಐ ಹ್ಯಾವ್ ಆಲ್ಸೋ ಸೀನ್ ದಟ್. ಲಿಮಿಟೆಡ್ ಟೈಮಲ್ಲಿ ಅಟ್ಲೀಸ್ಟ್ ಆ ಫೇಮ್ ನೋಡಿದೆ ನಾನು, ಆ ಅಟೆನ್ಷನ್ ನೋಡಿದೆ, ವಾವ್ ಐ ಆಮ್ ದ ನೆಕ್ಸ್ಟ್ ಸೂಪರ್ ಸ್ಟಾರ್ ಅನ್ನೋ ಫೀಲ್ ನೋಡಿದೆ. ಗೊತ್ತು ಅದು ಅಗೇನ್ ಇಟ್ಸ್ ಜಸ್ಟ್ ಅ ಮೆಂಟಲ್ ಕಾನ್ಸ್ಟ್ರಕ್ಟ್ ಅಂತ. ಬಟ್ ಅದನ್ನ ಬೇರೆಯವ್ರು ನೋಡುವಾಗ ಅದು ರಾಂಗ್ ಪ್ರಿಡಿಕ್ಷನ್ ಆಗೋ ಸಾಧ್ಯತೆ. ಹೌದು ಸರ್, ವೈ ಶುಡ್ ವಿ ಕೇರ್? ಬೇರೆಯವರು, ನಾವೆಲ್ಲರೂ ಬದುಕ್ತಾ ಇರೋದು ಬೇರೆಯವ್ರಿಗೆ, ನಾವೆಲ್ಲರೂ ಬದುಕ್ತಾ ಇರೋದು ಬೇರೆಯವ್ರ ಒಪಿನಿಯನ್ಗೆ. ಇವಾಗ ಅಲ್ಲ, ವೆನ್ ಇಟ್ ಕಮ್ಸ್ ಟು ಸಿನಿಮಾ, ವೆನ್ ಇಟ್ ಕಮ್ಸ್ ಟು ಆಸ್ ಅನ್ ಆ್ಯಕ್ಟರ್ ಅಂದಾಗ, ಸೊ ಅಗೈನ್ ನಿಮಗೆ ಸಿನಿಮಾ ನೋಡೋಕೆ ಬರೋ ಆಡಿಯನ್ಸ್ ಅಂತಲೂ ಇರ್ತಾರೆ. ಸೊ ಆ ಪರ್ಸ್ಪೆಕ್ಟಿವ್ ಅಂತ ಯೋಚನೆ ಮಾಡಬೇಕಾಗುತ್ತೆ. ಆ ಪರ್ಸ್ಪೆಕ್ಟಿವ್ ಅಲ್ಲಿ ಅಗೇನ್ ಗಿವ್ ಗುಡ್ ಕ್ವಾಲಿಟಿ ವರ್ಕ್ ಅಷ್ಟೇ. ಇವಾಗ ನಾವೊಂದು ಸಿನಿಮಾ ಮಾಡ್ತಾ ಇದೀವಿ, ನಮ್ದೇ ಟೀಮಲ್ಲಿ ಮಾಡ್ತಾ ಇದೀವಿ. ಇದೆಲ್ಲ ಏನಕ್ಕೆ ಬಂತು? ಓಕೆ, ಐ ಅಂಡರ್ಸ್ಟುಡ್. ಎಲ್ಲಿಂದನೋ ಯಾರಿಂದನೋ ಹಾಳಾಗ್ಬೋದು ಒಂದು ಸಿನಿಮಾ ಅಂದ್ರೆ. ಒಂದು ಮದುವೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಾರೆ. ಯಾಕೆ? ಲಿಮಿಟೆಡ್ ಟೈಮಲ್ಲಿ ಮಲ್ಟಿಪಲ್ ಕೋಆರ್ಡಿನೇಷನ್ ಬೇಕು ಅವೆರಡು ಕಾರ್ಯಕ್ರಮಕ್ಕೆ. ಸಿನಿಮಾನು ಹಂಗೆ, ಲಿಮಿಟೆಡ್ ಟೈಮಲ್ಲಿ ತುಂಬಾ ಜನದ ಕೋಆರ್ಡಿನೇಷನ್ ಬೇಕು, ಲಿಮಿಟೆಡ್ ಟೈಮ್ ಬೇರೆ. ಒಬ್ಬ ಒಂದಿದಾದ್ರೂ ಸ್ಪಾಯಿಲ್ ಆಗುತ್ತೆ. ಸೊ ಆ ಥರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಇಂಥವನ್ನ ನಾವು ಹಾಳು ಮಾಡ್ಕೊಬಾರ್ದು. ಏನೇನು ಎರರ್ ಆಯ್ತೋ ಅದನ್ನ ಸರಿ ಮಾಡ್ಕೊಳ್ಳೋಣ. ವೈ? ಬಿಕಾಸ್ ವಿ ಎಂಜಾಯ್ ಮೇಕಿಂಗ್ ದ ಸಿನಿಮಾ. ಇವಾಗ ಮಾಡ್ತಾ, ಅದೇ ಕರ್ಮಯೋಗ ಅಂತ ಏನಂತಾರೆ. ಇವಾಗ ನಾನು ಇವಾಗ ಈ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೀನಿ, ಈ ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ ನಾನು. ಇಫ್ ಐ ಆಮ್ ಮೋರ್ ಸ್ಟಕ್ ವಿತ್ ದ ರಿಸಲ್ಟ್, ಆ ಪ್ರೆಷರ್ಗೆ ನಾನು ಚೆನ್ನಾಗಿ ಕೆಲಸ ಮಾಡಲ್ಲ. ಓಕೆ, ಯಾಕಂದ್ರೆ ಆ ರಿಸಲ್ಟ್ಗೆ ನಾನು ಡಿಸೈರ್ ಇಟ್ಕೊಂಡ್ಬಿಟ್ರೆ, ನನಗೆ 100 ಕೋಟಿ ಮಾಡ್ಬೇಕು ಈ ಸಿನಿಮಾ, ಸೂಪರ್ ಹಿಟ್ ಆಗಬೇಕು ಅಂದ್ರೆ ಆ ಪ್ರೆಷರ್ ಕ್ರಿಯೇಟ್ ಮಾಡ್ಕೊತೀನಿ. ನಾನೇ ಇಲ್ದೇ ಇರೋ ಪ್ರೆಷರ್ ಕ್ರಿಯೇಟ್ ಮಾಡ್ತೀನಿ. ಆ ಪ್ರೆಷರ್ಗೆ ನಾನು ಇರೋ ಕೆಲಸನೇ ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ಮಾಡ್ತಾ ಇದ್ದೀನಿ ಗುರು, ಫರ್ಗೆಟ್ ದ ರಿಸಲ್ಟ್, ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ರೈಟ್ ನೌ ಅನ್ನೋದು ಆ ರಿಸಲ್ಟ್ಗೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಸೊ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ ಡಿಫೈನ್ಸ್ ಇಟ್. ಸೊ ಇದನ್ನು ತುಂಬ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತೀನಿ. ಬಟ್ ನೀವು ಸರ್ವೈವಲ್ ಅನ್ನೋ ವಿಚಾರ ಆವಾಗಲೇ ಮಧ್ಯದಲ್ಲಿ ಮಾತಾಡಿದ್ರಿ. ಬಟ್ ಸರ್ವೈವಲ್ ಅನ್ನೋದನ್ನ ಇಟ್ಕೊಂಡೇ ಮಾತಾಡೋದಾದ್ರೆ, ಬಟ್ ಮನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವತ್ತಿನ ಇದಕ್ಕೆ. ಅದು ಸರ್ವೈವಲ್ಗೂ ಒಂದು ಮಿನಿಮಲ್ ಫ್ರೀ ಆಗಿರೋಕ್ಕೂ ದುಡ್ಡು ಬೇಕು ಅಲ್ವಾ? ಫ್ರೀ ಆಗಿರೋಕ್ಕೂ ದುಡ್ಡು ಬೇಕು. ಅದನ್ನು ಹೇಗೆ ಅಂದರೆ ಇದರಲ್ಲಿ ಹೇಗೆ ಡಿಫೈನ್ ಮಾಡ್ತೀರಿ ನೀವು? ಈಗ ದುಡ್ಡು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಗೇನ್ ಸಕ್ಸಸ್ಸು, ಫೇಮು ಎಲ್ಲವೂ ಅಗೇನ್ ಮತ್ತೆ ದುಡ್ಡು ಅಲ್ಲಿಗೆ ಬರುತ್ತೆ ಅಲ್ವಾ? ಸೊ ನೀವು ಸರ್ವೈವಲ್ ಅನ್ನೋ ವಿಚಾರ ಬಳಸಿದ್ರಿಂದ ಈ ಪ್ರಶ್ನೆ ಬಂತು. ದುಡ್ಡು ಅನ್ನೋದು ಹೇಗೆ ಇಂಪಾರ್ಟೆಂಟ್? ಅದೇ ಟೆಕ್ನಿಕಲ್ ಆಗಿ ಏನು ಮಾಡ್ತಾ ಇದ್ದೀವಿ, ವಾಟ್ ಔಟ್ಪುಟ್ ವಿ ಆರ್ ಗಿವಿಂಗ್ ಅಷ್ಟೇ ಸರ್. ಹೌ ವೆಲ್ ಐ ಆಮ್ ಮಾರ್ಕೆಟಿಂಗ್ ಸರ್, ಎರಡಿರುತ್ತೆ. ಇವಾಗ ಒಂದು ಲಾಜಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು, ಹಿಂಗೆ ಮಾರ್ಕೆಟಿಂಗ್ ಮಾಡಬೇಕು, ದಟ್ ಈಸ್ ಲಾಜಿಕ್. ಐ ಆಮ್ ಇಂಪ್ಲಾಯಿಂಗ್ ಲಾಜಿಕ್. ಹಿಂಗಾಗಬೇಕು, ಈ ಪ್ರಾಡಕ್ಟ್ ಈಗ ಸಕ್ಸಸ್ ಆಗಬೇಕು. ಈ ಪ್ರಾಡಕ್ಟ್ ಸಕ್ಸಸ್ ಆಗಕ್ಕೆ ಏನೇನು ಬೇಕು? ಕತೆ ಸಕ್ಕದಾಗಿರ್ಬೇಕು, ಡೈಲಾಗ್ ಸಕ್ಕದಾಗಿರ್ಬೇಕು, ಯಾರನ್ನ ಹಾಕೊಳ್ಳೋಣ, ಏನು ಮಾಡೋಣ, ಹಿಂಗೆ ಮಾಡೋಣ. ಬಿಕಾಸ್ ಐ ವಾಂಟ್ ಟು ಹ್ಯಾವ್ ಇದು ಸಕ್ಸಸ್ ಆಗಬೇಕು, ನನಗೆ ಇದು ಬೇಕು, ಸಕ್ಸಸ್ ಆಗಬೇಕು, ಸೂಪರಾಗಿ ಆಗಬೇಕು. ಅದೊಂದು ಪ್ಯಾಷನ್ನಿಂದನೇ ಮಾಡ್ತಾ ಇದ್ದೀನಿ. ಎಮೋಷನ್ ಆಗ್ತಾ ಇಲ್ಲ ನಾನು. ಓಕೆ, ಅದು ಸೂಪರ್ ಆಗುತ್ತೆ, ಹಂಗಾಗತ್ತೆ, ಫ್ಯೂಚರಿಸ್ಟಿಕ್, ಏನು ಎಮೋಷನ್ ಆಗ್ತಾ ಇಲ್ಲ. ಲಾಜಿಕಲ್ ಆಗಿ ಆಗ್ತಾ ಇದ್ದೀನಿ. ಫೇಲ್ ಆದಾಗ್ಲೂ ಏನಾಗುತ್ತೆ, ಅಕಸ್ಮಾತ್ ಫೇಲ್ ಆಯ್ತಂದ್ರು ಲಾಜಿಕಲ್ ಆನ್ಸರ್ ಸಿಗತ್ತೆ ನನಗೆ. ಓಕೆ, ಇಲ್ಲಿ ಈ ಸ್ಟೆಪ್ ರಾಂಗ್ ಇಟ್ಟೆ, ಅದಕ್ಕೆ ಫೇಲ್ ಆಯ್ತು. ಎಮೋಷನ್ ಆಗ್ದಾಗ ಏನಾಗುತ್ತೆ, ನನ್ನ ಟೈಮೇ ಸರಿ ಇಲ್ವಾ, ನನಗೆ ಸಿಗೋರೆಲ್ಲ ಇಂಥವ್ರೇನಾ, ಆ ಥರ ಆಸ್ಪೆಕ್ಟ್ಸ್ಗಳೇ ಆಗತ್ತೆ. ದಟ್ ಈಸ್ ಅಗೇನ್
ನೆಗೆಟಿವ್ ಫ್ರೀಕ್ವೆನ್ಸಿ. ಓಕೆ. ಲಾಜಿಕಲ್ ಆಗಿದಾಗ ಏನಾಗುತ್ತೆ, ಎಕ್ಸಾಕ್ಟ್ ಏನ್ ಮಿಸ್ಟೇಕ್ ಆಯ್ತು, ಏನ್ ಮಾಡಬಾರ್ದು ನೆಕ್ಸ್ಟ್ ಅಂತ ಗೊತ್ತಾಗತ್ತೆ. ಇವಾಗ ಇದೇ ಅಪ್ಪ ಅಮ್ಮ, ಮಗು ಫೇಲ್ ಆಗತ್ತೆ, ಬೆಸ್ಟ್ ಎಕ್ಸಾಂಪಲ್ ಇದು. ಮಗು ಫೇಲ್ ಆಗತ್ತೆ, ಮಗು ಫೇಲ್ ಆಗ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ಇಲ್ಲಿ ಇಟ್ಬಿಟ್ಟು ಹೋಗಿ ಆಟ ಆಡ್ತಾ ಇದ್ರೆ ನಾವು ಪೇರೆಂಟ್ಸ್ ಏನು ಮಾಡ್ತೀವಿ, ಬಂದು ತಲೆ ಮೇಲೆ ಹೊಡಿತೀವಿ, ಓದು, ನಿಂಗೆ ಸೀರಿಯಸ್ನೆಸ್ ಇದೆಯೇನೋ, ಜೀವನ ಎಷ್ಟು ಇಂಪಾರ್ಟೆಂಟು, ಕರಿಯರು, ಓದೋದು ಇಂಪಾರ್ಟೆಂಟು ಅಂತ. ಅದೇ ಮಗು ಮಾರ್ಕ್ಸ್ ಕಾರ್ಡ್ ಇಟ್ಬಿಟ್ಟು ರೂಮಲ್ಲಿ ಹೋಗಿ ಬಾಗಿಲು ಹಾಕೊಂತ 2 ಅವರ್. ಅದೇ ನಾವೇನು ಹೇಳ್ತೀವಿ, ನೋಡು ಓದೋದೊಂದೇ ಅಲ್ಲ, ಜೀವನ ತುಂಬ ಇದೆ, ಸ್ಟಡೀಸ್. ಸೊ ಇಟ್ ಈಸ್ ಸಬ್ಜೆಕ್ಟಿವ್. ಸೊ ನಾನು ಯಾರಿಗೆ ಹೇಳ್ತೀನಿ, ನೋಡು ದುಡ್ಡು ಒಂದೇ ಅಲ್ಲ, ಹೂ ಥಿಂಗ್ಸ್ ಮನಿ ಇಸ್ ಎವ್ರಿಥಿಂಗ್, ಅಯ್ಯೋ ಆಗಲ್ಲ ನನ್ನ ಕೈಲಿ, ಅವ್ರಿಗೆ ಹೇಳ್ತೀನಿ ದುಡ್ಡು ಅಲ್ಲಪ್ಪ, ದುಡ್ಡು ಒಂದೇ ಅಲ್ಲ, ಕಮಾನ್ ಯು ಕ್ಯಾನ್ ಡೂ. ಅದನ್ನ ಯಾವನು ಕೆಲಸ ಮಾಡದೇ ಇರೋನು ದುಡ್ಡು ಒಂದೇ ಅಲ್ಲ, ಇಟ್ ವೋಂಟ್ ವರ್ಕ್ ಲೈಕ್ ದಟ್. ಆಲ್ ದಿಸ್ ಇಸ್ ವೆರಿ ವೆರಿ ಸಬ್ಜೆಕ್ಟಿವ್. ಹ್ಯಾಪಿನೆಸ್, ಸಕ್ಸಸ್, ಮನಿ. ಸೊ ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ಹೇಳಬೇಕು ಅಷ್ಟಷ್ಟೇ ಮಾತಾಡಬೇಕಾಗತ್ತೆ. ಸೊ ಯೂಶಲಿ ಏನಕ್ಕೆ ಜನರಲ್ ಈ ಥರ ಪಾಡ್ಕಾಸ್ಟಲ್ಲೆಲ್ಲ ಆ ಥರ ಕಮೆಂಟ್ಸ್ ಬರುತ್ತೆ, ಇದು ಬರುತ್ತೆ, ಇಟ್ ಈಸ್ ವೆರಿ ಆಬ್ವಿಯಸ್. ಯಾವ ಗುರುಗಳು ಮಾತಾಡೋರು ಬರುತ್ತೆ, ಯಾಕಂದ್ರೆ ಇಟ್ ಈಸ್ ವೆರಿ ಸಬ್ಜೆಕ್ಟಿವ್. ತಂದೆ ತಾಯಿ ಮಾತು ಕೇಳಬೇಡಿ. ಒಬ್ರಿಗೆ ಅದೇ ಇಂಪಾರ್ಟೆಂಟ್, ಯಾಕಂದ್ರೆ ಅವಳು ಪಾಪ ಸೂಸೈಡ್ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇರ್ತಾರೆ, ಇಷ್ಟಪಡೋ ಹುಡುಗನ ಮದುವೆ ಆಗಕ್ಕೆ ಬಿಡ್ತಾರಲ್ಲ ತಂದೆ ತಾಯಿ. ಆ ಹುಡುಗ ಒಳ್ಳೆಯವನಿರ್ತಾನೆ, ತಂದೆ ತಾಯಿಗೋಸ್ಕರ ಬಲವಂತವಾಗಿ ಬೇರೆ ಮದುವೆ ಆದರೆ ಅವಳ ಲೈಫ್ ಹಾಳಾಗತ್ತೆ. ಅವಾಗ ಹೇಳಲೇಬೇಕಾಗತ್ತೆ, ತಂದೆ ತಾಯಿ ಮಾತೆಲ್ಲ ಅಲ್ಲ, ಅವ್ರು ನಿನ್ನ ಹುಟ್ಟಿಸಿದ್ದಾರೆ, ಅವರಿಂದ ನೀನು ಹುಟ್ಟಿಲ್ಲ, ಅವ್ರ ಮೂಲಕ ಹುಟ್ಟಿದ್ಯಾ, ಅವರಿಂದಾನೇ ನೀನು ಬಂದಿಲ್ಲ, ಅವರು ಏನು ತಲೆಯೋ ಪ್ಲಾನ್ ಮಾಡಿ ನಿನ್ನ ಹುಟ್ಟಿಸಿಲ್ಲ, ಬಂದಿದ್ಯಾ, ಅದು ನಿನ್ಗೂ ಅಷ್ಟೇ ರೈಟ್ಸ್ ಇದೆ. ಅರ್ಥ ಮೇಲೆ ಕೇಳಬೇಡ, ತಲೆ ಕೆಡ್ಸ್ಕೊಂಬೇಡ. ಅದನ್ನ ನಾವು ಹೇಳಿದಾಗ ಎಷ್ಟೊಂದು ಜನ ತಂದೆ ತಾಯಿಗೆ ಬೇರೆ ತರ ಅನ್ಸುತ್ತೆ. ಸೊ ಆಲ್ ದಿಸ್ ಇಸ್ ವೆರಿ ಸಬ್ಜೆಕ್ಟಿವ್. ವೆರಿ ಟ್ರೂ. ಹೌದು, ಎಲ್ಲರ ಲೈಫಲ್ಲೂ ಅವ್ರವ್ರ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಈ ಕಡೆಯಿಂದ ನೋಡುವಾಗ ಇದು ಸರಿ ಅನಿಸ್ತಾ ಇರ್ಬೋದು, ಬಟ್ ಆದ್ರೆ ಅಲ್ಲಿ ಒಳಗೆ ನಿಂತು ಅದನ್ನ ಅವ್ರು ನೋಡ್ತಾ ಇರ್ತಾರಲ್ಲ, ಅವರು ಬೇರೆನೆ. ಸೊ ನನ್ನ ಕೇಸಲ್ಲಿ ಇವಾಗ ನನ್ನ ದುಡ್ಡೇ ಇಲ್ಲ ಅಂದಾಗ ಐ ವಿಲ್ ಅಗೇನ್ ಮೇಕ್ ಮಿಸ್ಟೇಕ್ಸ್. ಐ ವಿಲ್ ಬಿಕಮ್ ಗ್ರೀಡಿ, ನನ್ನ ಸ್ಟೆಪ್ಸ್ ರಾಂಗ್ ಆಗುತ್ತೆ. ಸೊ ಇವಾಗ ನಾನು ಆ ಮನಸ್ಥಿತಿಲಿ ಇರಬೇಕು. ಓಕೆ, ಇಟ್ ವಿಲ್ ಕಮ್, ನಾನು ಮಾಡೋಣ, ಬರುತ್ತೆ, ಅದೆಲ್ಲೂ ಹೋಗಲ್ಲ, ನನಗೇನು ಡೆಸ್ಪರೇಟ್ನೆಸ್ ಇಲ್ಲ. ಸೊ ವಾಂಟಿಂಗ್ ನಾವು ಏನೇ ಅನ್ಕೊಂಡ್ರು ಸರ್, ಒಳಗಿರೋ ವೈಬ್ರೇಷನ್ ಅಲ್ವಾ, ನಾವು ಏನೇ ಅನ್ಕೊಂಡ್ರು ಒಳಗಿರೋ ವೈಬ್ರೇಷನ್ ಏನು. ಅದಕ್ಕೆ ನಾನು ಒಳಗಿರೋ ವೈಬ್ರೇಷನ್ ವಾಂಟಿಂಗ್ ಇರಬಾರ್ದಪ್ಪ, ಡೆಸ್ಪರೇಟ್ನೆಸ್ ಇರಬಾರ್ದಪ್ಪ. ಇವಾಗ ಸಡನ್ ಆಗಿ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಯ್ತು, ಭಯ ಆಗಬಾರ್ದು, ಅದು ಬಂದ್ಬಿಡುತ್ತೆ. ಅದು ಕ್ವೈಟ್ ನ್ಯಾಚುರಲ್. ಯಾರಿಗೆ ಆಗಲಿ ಏನೋ ಆ ಅಕೌಂಟಲ್ಲಿ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿರ್ತಾರೆ, ಯಾವುದೋ ಒಂದು ಸಂದರ್ಭಗಳು ಖಾಲಿ ಆಗ್ತಾ ಇರುವಾಗ, ಅದು ಯಾವಾಗಲೂ ಮೈನಸ್ ಆಗ್ತಾ ಇರುವಾಗ ಭಯ ಶುರುವಾಗುತ್ತೆ. ಭಯ ಆಗ್ತಿದ್ದಂಗೆ ಇನ್ನೂ ಜಾಸ್ತಿ ಹರ್ಕೊಂಡು ಹೋಗ್ಬಿಡುತ್ತೆ. ಹೌದು, ಅದಕ್ಕೆ ತುಂಬಾ ಜನ ಹೇಳ್ತಾರೆ, ಫೋಕಸ್ ಮಾಡ್ತಿರ್ತಾರೆ ಇವರು. ಅಂದ್ರೆ ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ಬೇರೆ ಕಡೆ ಗಮನ ಕೊಡದೆ ಬರೀ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಅಷ್ಟೇ, ಇಟ್ಸ್ ಜಸ್ಟ್ ಮ್ಯಾನೇಜಿಂಗ್ ದಟ್ ಎನರ್ಜಿ. ಓಕೆ. ಸೊ ರೀಸೆಂಟಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಮಾಡಿದ್ರಿ. ಈಗ ನೀವು ಹೀರೋ ಆಗಿನೇ ಇಂಡಸ್ಟ್ರಿಗೆ ಬಂದವರು, ಆ ಥರದ್ದೇನು ನಿಮಗೆ ಬ್ಯಾರಿಯರ್ಸ್ ಇಲ್ಲ. ಈಗ ನೀವು ಹೇಳಿದಾಗೆ ಇದನ್ನೆಲ್ಲ ಹೇಗೆ ನೋಡ್ತೀರಿ? ಒಂದು ಹೀರೋ ಆಗಿ ಇಂಡಸ್ಟ್ರಿಗೆ ಬಂದು ಬೇರೆ ಬೇರೆ ಪಾತ್ರಗಳಿಗೆ ಶಿಫ್ಟ್ ಓವರ್ ಆಗಿದ್ದೀರಿ, ಅಗೈನ್ ಮತ್ತೆ ಹೀರೋ ಆಗೋ ಅವಕಾಶಗಳು ಸಿಗಬಹುದು. ಸೊ ಈ ಪರ್ಸ್ಪೆಕ್ಟಿವ್, ನಾನು ಯಾವುದೇ ಥರ ಐಡೆಂಟಿಫೈ ಆಗಿಲ್ಲ ಅನ್ಸುತ್ತೆ ಇನ್ನೂ ಜನಕ್ಕೆ. ಜೋಶ್ ಥರ ಒಂದು ಕಾಲೇಜ್ ಹುಡುಗನ್ ನೋಡಿದ್ರು, ಆಮೇಲೆ ಬಂದಿದ್ದು ಮೆಜಾರಿಟಿ ಆಫ್ ಫಿಲ್ಮ್ಸ್, ಮೆಜಾರಿಟಿ ಆಫ್ ದ ಮಾಸ್ ನೋಡಿಲ್ಲ. ಅದು ಆಗಿದ್ದು ಫೇಲ್ಯೂರ್. ಅದೆಲ್ಲೂ ಇವತ್ತಿಗೂ ರಾಕೇಶ್ ಅಡಿಗ ಅಂದ ತಕ್ಷಣ ನೆನಪಾಗೋದು ಒಂದು ಜೋಶ್. ಅದೆಲ್ಲೂ ಟಿವಿಲೂ ಬರಲಿಲ್ಲ, OTTಲೂ ಬರಲಿಲ್ಲ. ತುಂಬಾ ಫಿಲಮ್ಗಳು. ಜೋಶ್, ಅಲೆಮಾರಿ ನೋಡಿದ್ರು. ಅದಾದ್ಮೇಲೆ ಇವಾಗ ನಾನು ಬಿಗ್ ಬಾಸ್ ಆದ್ಮೇಲೆ ಎಲ್ಲ ಸಿನಿಮಾಗಳು ಒಂದು ಸ್ವಲ್ಪ OTT ಟಿವಿಲಿ ಬರ್ತಾ ಇದೆ. ಮರ್ಯಾದೆ ಪ್ರಶ್ನೆ ಆಗ್ಬೋದು, ನಾನು ಮತ್ತೆ ಗುಂಡಾ 2 ಆಗ್ಬೋದು, ಈಗ ಲ್ಯಾಂಡ್ ಲಾರ್ಡ್ ಆಗ್ಬೋದು. ಸೊ ಮೈ ಕರಿಯರ್ ಹಸ್ ಜಸ್ಟ್ ಸ್ಟಾರ್ಟೆಡ್. ನಾನು ಇನ್ನೂ ಫ್ರೆಶ್ ಫೇಸ್ ತರಾನೇ ಇದ್ದೀನಿ. ಯಾಕಂದ್ರೆ ಯಾವುದಕ್ಕೂ ಐಡೆಂಟಿಫೈ ಆಗಿಲ್ಲ ನಾನು. ಇವನು ಇದಕ್ಕೆ ಸೆಟ್ ಆಗ್ತಾನೆ, ಇದೇ ಹೀರೋ, ಇದೇ ತರ ವಿಲನ್ನು, ಆ ತರ ಅಂತ ನಾನು ರಿಜಿಸ್ಟರ್ ಆಗಿಲ್ಲ, ಅಂದ್ರೆ ಫಿಕ್ಸ್ ಆಗಿಲ್ಲ ಜನಕ್ಕೆ. ಫ್ಲೆಕ್ಸಿಬಲ್ ಇದೀನಿ, ಅದು ಒಳ್ಳೇದು ಅಂತೀರಿ? ಹೌದು, ಅದೊಂಥರ ಇನ್ನೂ ನನಗೆ ಒಳ್ಳೇದೇ ಅನ್ನಿಸ್ತಾ ಇದೆ. ಜನ ನಾನು ಇನ್ನೂ ಹೆಂಗ್ ಬೇಕಾದ್ರೂ ತಗೋಬಹುದು. ಅಲ್ಟ್ರಾ ಲೆಜೆಂಡ್ಸ್ ಅಲ್ಲಿ ಫಸ್ಟ್ ಟೈಮ್ ಒಂದು ಕಾಮಿಡಿ ಪಾತ್ರ ಮಾಡಿದ್ದೀನಿ. ಈಗ ಮಾಡ್ತಾ ಇರೋ ಅಲ್ಟ್ರಾ ಲೆಜೆಂಡ್ಸ್ ಆಲ್ರೆಡಿ ಡಬ್ಬಿಂಗ್ ಹಂತದಲ್ಲಿದೆ. ಇನ್ನೊಂದ್ರಲ್ಲಿ ನೆಗೆಟಿವ್ ಮಾಡಿದ್ದೀನಿ, ಮತ್ತೆ ವಿಲನ್ ರೋಲ್ ಮಾಡಿದ್ದೀನಿ. ಈಗ ಇನ್ನೊಂದು ಚೀಸೋ ಅಂತ ಮಾಡ್ತಾ ಇದ್ದೀನಿ. ನನ್ನ ಹಾರ್ಟಿಗೆ ತುಂಬಾ ಹತ್ರವಾದ ಪ್ರಾಜೆಕ್ಟ್ ಅದು. ಅದರಲ್ಲಿ ಒಂದು ಮೋಸ್ಟ್ ಸ್ಟೈಲಿಶ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಒಂದು ಪ್ಲೇ ಬಾಯ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಏನೇನು ಐಡೆಂಟಿಫಿಕೇಶನ್ ಇನ್ನೂ ಆಡಿಯನ್ಸ್ಗೆ ರಿಜಿಸ್ಟರ್ ಆಗಿಲ್ಲದೆ ಇರೋದ್ರಿಂದ ಇನ್ನೂ ಜಂಪ್ ಆಗೋಕ್ಕೆ ತುಂಬಾ ಆಪರ್ಚುನಿಟಿ ಇದೆ. ಇನ್ನು ಜಸ್ಟ್ ಲಾಂಚ್ಡ್ ಹೊಸ ಹುಡುಗನ್ ಥರನೇ ಫೀಲ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಒಂಥರ ನಿಮ್ಮನ್ನು ನೀವು ಮತ್ತೆ ರೀಲಾಂಚ್ ಮಾಡ್ಕೊಳ್ತಾ ಇದೀರಿ ಆಗಾಗ ಅಲ್ವಾ? ಕೈಂಡ್ ಆಫ್ ಹಂಗೆ ಅಂತ ಅನ್ಬೋದು. ಅಂದ್ರೆ ಏನಕ್ಕೂ ಫಿಕ್ಸ್ ಆಗಕ್ಕೆ ಬಿಟ್ಟಿಲ್ಲ ಜನರು ಇದೇ ತರ ಅಂತ. ಓಕೆ ಓಕೆ.
ಸೊ ಡ್ಯೂ ಬಿಲೀವ್ ಕರ್ಮ ಈ ಥರದ ನಂಬಿಕೆ ಇದೆಯಾ ನಿಮಗೆ? ಅದೇ ನನ್ನ ಅನುಭವಕ್ಕೆ ತಕ್ಕಂಗೆ ನಂದೇ ಆದ ಒಂದು ಪ್ರಿನ್ಸಿಪಲಲ್ಲಿ ನಂಬ್ತೀನಿ ಅಂತ ಹೇಳ್ಬೋದು. ಅಷ್ಟೇ ನಿಮ್ಮ ಪ್ರಿನ್ಸಿಪಲ್ ಅದು ಅಂದರೆ ಅದೇ ಆಸ್ ಯೂಶುವಲ್ ಹೇಳ್ತಾರಲ್ಲ, ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಅಂತಾರೆ. ಒಂದು ಕರ್ಮ ಇಸ್ ಸಮಥಿಂಗ್ ವಿ ಕೆನಾಟ್ ಚೇಂಜ್ ಅಂತಾರೆ. ನನ್ನ ಪ್ರಕಾರ ಏನದು, ಇವಾಗ ನಮ್ಮ ತಂದೆ ತಾಯಿಯಿಂದ ಬಂದಿರೋ ಜೆನೆಟಿಕ್ಸ್, ಮೂಗು ಶೇಪು, ಕಣ್ಣು, ಹೈಟು, ನಮ್ಮದು DNA, ಜೀನ್ಸ್, ಅದೆಲ್ಲ ವಿ ಕೆನಾಟ್ ಚೇಂಜ್. ವಿ ಹ್ಯಾವ್ ಕ್ಯಾರಿಡ್ ಇಟ್ ಫ್ರಮ್ ಅವರ್ ಪೇರೆಂಟ್ಸ್, ನಮ್ಮ ಜನರೇಷನಲ್ ಆನ್ಸಿಸ್ಟರ್ಸಿಂದ. ಇನ್ನು ಏನೇ ಆ್ಯಕ್ಷನ್ ಮಾಡಿದ್ರು ಇಟ್ ಹ್ಯಾಸ್ ಎ ರಿಸಲ್ಟ್ ಅಂತ ಹೇಳ್ತಾರೆ. ಯಾಕೆ, ನಾನು ಏನೇ ಆ್ಯಕ್ಷನ್ ಮಾಡಿದ್ರು ನನ್ನ ಬ್ರೈನಲ್ಲಿ ಒಂದು ನೆಟ್ವರ್ಕ್ ಫಾರ್ಮೇಷನ್ ಆಗುತ್ತೆ. ಇವಾಗ ನಾನೊಂದು ಕಾಫಿ ಕುಡಿದ್ರೆ ನನ್ನ ಬ್ರೈನಲ್ಲಿ ಒಂದು ನೆಟ್ವರ್ಕ್ ಫಾರ್ಮೇಷನ್ ಆಗುತ್ತೆ. ನಾನು ಡೈಲಿ ಕುಡಿತಾನೆ ಇದ್ರೆ ಏನಾಗುತ್ತೆ, ಅದೊಂದು ಫಾರ್ಮೇಷನ್ ಆಗಿ ಸ್ಟಿಮ್ಯುಲೇಟ್ ಆಗಿ ಅದೊಂದು ನೆಟ್ವರ್ಕ್ ಸ್ಟ್ರಾಂಗ್ ಆಗುತ್ತೆ. ಸೊ ಅದು ನಾನು ಕುಡಿದೇ ಇರುವಾಗ ಕೇಳ್ತಾ ಇರತ್ತೆ, ಕೊಡು 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 ಅಂತ. ಅದೇ ಥರ ಅಮಿಗ್ಡಲಾನು ಅಂತ ಅನ್ಕೊಂಡ್ರು ಅದು ಸೆಂಟ್ರಲ್ ಇರುತ್ತೆ ಯಾವಾಗಲೂ. ಇದು ಹ್ಯಾಪಿನೆಸ್, ಇದು ಸ್ಯಾಡ್ ಅಂದರೆ ಅದು ಸೆಂಟ್ರಲ್ ಇರುತ್ತೆ. ನಾನೊಂದು ರೀಲ್ ನೋಡ್ತೀನಿ, ಅದು ಫೋರ್ಸ್ಫುಲ್ ಆಗಿ ಪುಷ್ ಆಗುತ್ತೆ. ಇಷ್ಟು ಪುಷ್ ಆದ್ಮೇಲೆ ಏನಾಗುತ್ತೆ, ಅದು ವಾಪಸ್ ಸೆಂಟ್ರಿಗೆ ಬರಲ್ಲ, ಮೈನಸ್ಗೆ ಬರುತ್ತೆ. ಅವಾಗ ಏನಾಗುತ್ತೆ, ರಪ್ ಅಂತ ನಾನು ಮತ್ತೆ ರೀಲ್ಸ್ ನೋಡ್ತಾ ಇರ್ತೀನಿ, ಮತ್ತೆ ಇಲ್ಲಿ ಪುಷ್ ಆಗುತ್ತೆ. ಅದು ಆಗಿ ಒನ್ಸ್ ಇಟ್ ಬಿಕೇಮ್ ರೊಟೇಷನ್. ಯಾವುದೇ ಹ್ಯಾಬಿಟ್ ಆಗ್ಬೋದು, ರೀಲ್ಸ್ ಆಗ್ಬೋದು, ನಮ್ಮ ಥಿಂಕಿಂಗ್ ಆಗ್ಬೋದು, ಏನೇ ಆಗ್ಬೋದು, ಆ ಥರದ್ದು ನಾವು ಕಾನ್ಸ್ಟೆಂಟ್ ಆಗಿ ಅನ್ಕಾನ್ಶಿಯಸ್ ಆಗಿ ಮಾಡಿದಾಗ ಇಟ್ ಬಿಕೇಮ್ಸ್ ಅ ಲೂಪ್. ಅದೊಂದು ಲೂಪ್ ಆಗ್ಬಿಟ್ಟು ಅದೊಂದು ಪ್ಯಾಟರ್ನ್ ಆಗುತ್ತೆ. ಸೊ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಸೊ ನಾವಿರೋದೇ ಹಂಗೆ ಅಂತ ಏನಕ್ಕಂತೀವಿ, ನಮ್ಗದ ನಾನು ಮುಂಚಿಂದಾನು ಇರೋದೇ ಹಂಗೆ. ಬಿಕಾಸ್ ಆಫ್ ದಟ್ ಅನ್ಕಾನ್ಶಿಯಸ್ ಲೂಪ್ಸ್. ಎಷ್ಟು ಲೂಪ್ಸ್ ಇದೆ ನಮ್ಮಲ್ಲಿ ಅಂದ್ರೆ ನಾವು ಮಾಡ್ಕೊಂಡ್ರು. ಹೌದು, ಅದ್ ನಾವು ಮಾಡಿ ನಮ್ ಕೈ ಮೀರೋಗಿರೋ ಲೂಪ್ಗಳು. ಯಾಕಂದ್ರೆ ಅದೆಷ್ಟು ಸ್ಟಿಮ್ಯುಲೇಟ್ ಮಾಡ್ಕೊಂಡು ಇವಾಗ ನಾವು ಅಡಿಕ್ಟೆಡ್ ಅಂತ ಕರಿತೀವಿ. ಬಹಳ ಜನ ಹೇಳೋದ್ ಕೇಳಿದ್ವಿ, ಯಾರೇನ್ ಮಾತಾಡೋದು, ನಾನು ಇರೋದೇ ಹೇಗ್ರಿ, ನಾನು ಇರೋದೇ ಹಂಗೆ, ನಾನು ಯೂಶಲಿ ಯಾವ ತರ ಹುಡ್ತಾನೆ ಆಗಿರಲ್ಲ ಯಾರು. ಇಟ್ಸ್ ಆಲ್ ದಟ್ ಲೂಪ್ಸ್. ಇವಾಗ ನನ್ಗೆ ನಿಮ್ಗೆ ಒಂದೇ ಡಿಫ್ರೆನ್ಸ್ ಏನು, ನೀವು ನಿಮ್ ತಾಯಿ ಗರ್ಭದಿಂದ ಬಂದಿದ್ದೀರಾ, ನಾನು ನಮ್ಮ ತಾಯಿ ಗರ್ಭದಿಂದ ಬಂದಿದ್ದೀನಿ. ನಾನು ನಿಮ್ಮ ತಾಯಿ ಗರ್ಭದಿಂದ ಬಂದಿದ್ದಿದ್ರೆ ಸೇಮ್ ಇದೇ ಬಾಡಿ ಇರ್ತಿತ್ತು, ಸೇಮ್ ಹಿಂಗೆ ಇರ್ತಿದ್ದೆ ನೋಡಕ್ಕೆ. ಕರೆಕ್ಟಾ? ಯಾವ ವಾತಾವರಣದಲ್ಲಿ ಬೆಳೆದಿದ್ದೀನಿ ದಟ್ ಹ್ಯಾಸ್ ಮೇಡ್ ಯು ಅ ಪರ್ಸನಾಲಿಟಿ. ಇದು ಹಿಂಗೆ ಇರ್ತಿದ್ದು, ನೀವು ಹಿಂಗೆ ಇರ್ತಿದ್ದು, ಬೇರೆ ಏನು ಡಿಫ್ರೆನ್ಸೇ ಇಲ್ಲ ಅಲ್ವಾ? ಅದೇ ಫ್ರೆಶ್ ಬ್ರೈನ್, ಅದೇ ಫ್ರೆಶ್ ಬಾಡಿ ಬಂದ್ವಿ ಎಲ್ಲರೂ. ಸೊ ಯು ಆರ್ ಎವ್ರಿಥಿಂಗ್. ಅದನ್ನೇ ಅವಾಗ ನಿತ್ಯಾನಂದ ಹೇಳಿ ಜೋಕ್ ಆಗಿದ್ದು, ದ ಮೀ ಇನ್ ಯು ಇಸ್ ದ ಯು ಇನ್ ಮೀ ಅಂತ. ಏನು ವಾಟ್ ಈ ಟ್ರೈ ಟು ಸೇ ಇಸ್ ಯು ಆರ್ ಎವ್ರಿಥಿಂಗ್ ಅಲ್ವಾ? ಬೇರೆ ಬೇರೆ ಯೋನಿಗಳಿಂದ ಬಂದು ನಾವು ನಿಮ್ಮ ಮುಂದೆ ಕುತ್ಕೊಂಡಿದ್ದೀವಿ, ನೀವೇ, ವಿತ್ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್. ದಿಸ್ ಇಸ್ ದ ಕೋರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಲ್ವಾ? ಹುಟ್ಟಾನೆ ಯಾರು ಹೀಗೆ ಇದೆ ಅಂತ ಯಾರು ಚಾನ್ಸೇ ಇಲ್ಲ. ಒಂದ್ ವರ್ಷದ ಮಗುನ್ ಇವಾಗ ನಿಮ್ಮನ್ನ ಪ್ಯಾಲೆಸ್ಟೈನ್ ಅಲ್ಲಿ ಬಿಟ್ಟಿದ್ರೆ ಬೇರೆ ಇರ್ತಿದ್ವಿ, ಎತ್ಕೊಂಡೋಗಿ ದುಬೈಲ್ ಬಿಟ್ಟು. ರೀಸೆಂಟ್ ಆಗಿ ಯಾವುದೋ ಒಂದು ಕೀನ್ಯಾದಲ್ಲೋ ಯಾವುದೋ ಇದರಲ್ಲಿ ಒಂದು ಮಗು, ತುಂಬಾ ಕಡು ಬಡತನದಲ್ಲಿರುವಂತಹ ಮಗುಗೆ ಒಬ್ಳು ಲೇಡಿ ತುಂಬ ರಿಚ್, ಅವಳು ಹೋಗಿ ನೀರು ಕೊಟ್ಟಿರ್ತಾಳೆ ಒಂದು 20 ವರ್ಷದ ಹಿಂದೆ. ಆ ಮಗು ಯಾವುದೋ ಸ್ಲಮ್ಮಲ್ಲಿ ಬೆಳೀತಾ ಇತ್ತು. ಇವತ್ತು ಆತ ಗ್ರ್ಯಾಜುಯೇಟ್. ಆ ಮಗುನ ತಂದು ಅವಳು ಸಾಕಿ ಬೆಳೆಸಿದ್ಲು. ಅವನಿಗೆ ಹೇಗಿದ್ದಾನೆ ಅಂದರೆ, ನೀವು ಅವತ್ತು ನೋಡಿದರೆ ಈ ಮಗು ಏನಾಗ್ತಿತ್ತು ಅಂತ ನೀವು ಕಲ್ಪಿಸ್ಕೊಳ್ತೀವಿ. ಸೊ ಅಂದರೆ ಬೆಳೆಯೋ ವಾತಾವರಣ ನಾವು ಅಷ್ಟೇ ಹೇಗೆ ಬರ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಪ್ರತಿಯೊಂದು ಡಿಪೆಂಡ್ ಆಗುತ್ತೆ. ಅಷ್ಟೇ ಸೆಪರೇಟ್ ಮಾಡಿದೆ ನಮ್ಮನ್ನಷ್ಟೇ ಅದು ಅಲ್ವಾ? ವೆರಿ ಟ್ರೂ. ಇಲ್ಲಾಂದ್ರೆ ಒಂದೇ ಆರ್ಗ್ಯಾನಿಸಮ್ ನಾವು. ನಿಜ. ಬಟ್ ರಾಕೇಶ್ ಅಡಿಗ ಅಂದಾಗ ನನಗೆ ಒಂದು ಯಾವಾಗಲೂ ರಾಕೇಶ್ ಅಡಿಗಾನ ಒಂಥರ ಕಾಂಟ್ರವರ್ಷಿಯಲ್ ಪರ್ಸನ್ ಅನ್ನೋ ಥರ ನೋಡ್ತಾರೆ ಎಲ್ಲರೂ. ನಾನು ಮಾತಾಡಿದ್ರಲ್ಲಿ ಯಾವುದು ಕಾಂಟ್ರವರ್ಸಿ ಅಂತ ಏನು ಅಥವಾ ಏನೇನಿದೆ, ನಾನು ಮಾತಾಡಿದ್ರಲ್ಲಿ ಯಾವುದೂ ರಿಗ್ರೆಟ್ ಇಲ್ಲ ನನಗೆ, ಅಥವಾ ಯಾವುದೂ ಇಲ್ಲೀಗಲ್ ಇಲ್ಲ. ನಾನು ಸ್ವಲ್ಪ ಚಿಕ್ಕ ಸತ್ಯ ಮಾತಾಡಿದೆ, ಇನ್ನೂ ಅದನ್ನೇ ನಾನು ಪ್ರೊಪಗೇಟ್ ಮಾಡಿ ಇನ್ನೂ ತುಂಬ ಕೆಲವು ಹಾರ್ಶ್ ಟ್ರೂತ್ಗಳನ್ನ ಹೇಳಿದ್ರೆ ತುಂಬ ಜನದ್ದು ಸಿಸ್ಟಮ್ ಉಲ್ಟಾ ಪಲ್ಟಾ ಆಗುತ್ತೆ. ವೀಕೆಂಡ್ಸ್ ಎಲ್ಲರೂ ಹೋಗಿ 2 ಪೆಗ್ ಹೊಡಿತಾರೆ, ಇಡೀ ವಾರದ್ದು ವಾಮಿಟ್ ಮಾಡ್ತಾರೆ, ಹಂಗಾಯ್ತಂತೆ ಹಿಂಗಾಯ್ತಂತೆ, ಮತ್ತೆ ಹೋಗಿ ಮಲಗ್ತಾರೆ. ಕಂಪ್ಲೀಟ್ಲಿ ಕಂಟ್ರೋಲ್ಡ್ ನಂಬನೆಸ್ ಅಲ್ಲಿ ಇಟ್ಟಿದ್ದಾರೆ. ವಿ ಹ್ಯಾವ್ ಫಾರ್ಗಾಟ್. ನಾವು ಕ್ವಶನ್ ಮಾಡದೇ ಮರ್ತೋಗಿದ್ದೀವಿ. ಯಾಕೆ ಹಿಂಗೆ, ಏನ್ ಹಿಂಗೆ, ಇವರೇ ನಿಂತ್ಕೋಬೇಕಾ ಎಲೆಕ್ಷನ್ಗೆ, ಇಷ್ಟೇನಾ? ಹೌದು, ಅವರು ಏನ್ ಹೇಳ್ತಾರೆ, ಅದಕ್ಕೆ ಅವ್ರ ಮಾತಕ್ ಮುಂಚೆ ಏನ್ ಹೇಳ್ತಾರೆ, ನನಗೆ ಯಾಕೆ ಹೇಳ್ತೀರಾ, ನೀವು ಮಾಡಿ. ವ್ಯಂಗ್ಯ ಮಾಡ್ತಾ ಇದಾರೆ, ಆಡ್ಕೊಂಡು ನಗ್ತಾ ಇದಾರೆ ಇಂಡೈರೆಕ್ಟ್ ಆಗಿ ನಮ್ಮನ್ನೆಲ್ಲ ನೋಡಿ, ನೀವು ಅಂತ. ತುಂಬಾ ಜನ ಅದೇ ಇಂಡಸ್ಟ್ರಿ ಹಿಂಗೆ ಜನ ಬರ್ತಾ ಇಲ್ಲ, ಅದು ಇದು ನೆಗೆಟಿವಿಟಿ ಅಂದ್ರೆ ಇದೆ, ಪೆಸಿಮಿಸಮ್ ಇದೆ. ಹಂಗೆ ಆಪ್ಟಿಮಿಸ್ಟಿಕ್ ಆಗು ತುಂಬಾ ನೋಡ್ಬೋದು ಅನ್ಸುತ್ತೆ. ನಾನು ಅದೇ ಇಂಡಸ್ಟ್ರಿ ಅನ್ನೋ ಕಾನ್ಸೆಪ್ಟೇ ನಾನು ಆಕ್ಚುಲಿ ನಂಬಲ್ಲ ಅನ್ಸುತ್ತೆ. ಅದು ಇಲ್ವೇ ಇಲ್ಲ ಅನ್ಸುತ್ತೆ. ಸುಮ್ಮನೆ ನಾವು ಮಾತು ಬಳಕೆಗೆ ಹೇಳೋದು ಬಿಟ್ರೆ ಎಲ್ಲೋ ಇವಾಗ ನೀವು ನಿಮ್ ಫ್ರೆಂಡ್ ಯಾರು ದುಡ್ಡು ಹಾಕ್ತಾರೆ ಅಂದ್ರೆ ನೀವು ಬರ್ತೀರಾ, ನಾವೊಂದ್ 4 ಜನ ಸೇರ್ಕೊಂಡು ನಾವೇ ಇಂಡಸ್ಟ್ರಿ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ವಿಸಿಟ್ ಮಾಡ್ತೀರಿ.
ಬಟ್ ರಾಕೇಶ್ ಅಡಿಗ ಅಂದಾಗ ನನಗೆ ಒಂದು ಯಾವಾಗಲೂ ರಾಕೇಶ್ ಅಡಿಗಾನ ಒಂಥರ ಕಾಂಟ್ರವರ್ಷಿಯಲ್ ಪರ್ಸನ್ ಅನ್ನೋ ಥರ ನೋಡ್ತಾರೆ ಎಲ್ಲರೂ ನಿಮ್ಮನ್ನು ಮಾತಾಡಿಸುವಾಗ ಅಥವಾ ನಿಮ್ಮನ್ನು ಪೋಟ್ರೆ ಮಾಡೋ ರೀತಿ ಬೇರೆಯವರೆಲ್ಲರೂ. ಯಾಕೆ ಅದು ಅಂತ ಅನ್ಸುತ್ತೆ ನಿಮ್ಗೆ? ನೀವೇನಾದರೂ ಅದ್ರ ಬಗ್ಗೆ ಯೋಚನೆ ಮಾಡಿ? ನೀವು ಎಕ್ಸ್ಪರ್ಟ್ ಈ ಫೀಲ್ಡಲ್ಲಿ ನನಗೆ ಆ್ಯಕ್ಚುಲಿ ಅಲ್ಲಲ್ಲ ಇಲ್ಲ, ನಾನು ಹಂಗೆ ಇಂಥ ಅದೇ ಒಂದೆರಡು ಸಲ ಆಯಿತು ಅದು ರಾಂಗ್ ಟೈಮಿಂಗ್ ರಾಂಗ್. ಅಲ್ಲ, ಈ ಥರ ಯೋಚನೆ ಮಾಡೋ ವ್ಯಕ್ತಿ ನಾನು ಆ ಥರ ಯೋಚನೆ ನೋಡೋಕ್ಕಾಗ್ತಿ ಅಂದರೆ ಈ ಥರ ಇದ್ರ ರಾಕೇಶ್ ಅಂತ ನನಗೆ ಅದು ರಿಲೇಟ್ ಮಾಡ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ಈ ಪ್ರಶ್ನೆ. ಸರ್ ನಿಜವಾಗ್ಲೂ ಸತ್ಯ ಮಾತಾಡಿದವ್ರು ಎಲ್ಲರೂ ಹುಚ್ಚರು ಕಲ್ಲುಡಿಸ್ಕೊಂಡಿರೋದೆ ನಮ್ಮ ಸೊಸೈಟಿಲಿ. ಆ್ಯಕ್ಚುಲಿ ಟ್ರೂತ್ ಮಾತಾಡ್ಕೊಂಡ್ ಬಂದಿರೋರು ನೀವು ಅವಾಗಿಂದಾನೇ ನೋಡಿ. ಓಕೆ, ಪ್ಯೂರ್ ಆಸ್ ಇಟ್ ಇಸ್ ಸತ್ಯ ಮಾತಾಡೋಕೆ ಹೋದಾಗ ಯು ವಿಲ್ ಬಿ ಅಟ್ಯಾಕ್ಡ್, ಯು ಮೈಟ್ ಬಿ ಕಿಲ್ಡ್ ಆಲ್ಸೋ. ಡಿಪೆಂಡ್ಸ್ ಆನ್ ನೀವು ಯಾವ ಲೆವೆಲ್ ಆಫ್ ಸತ್ಯ ಮಾತಾಡ್ತೀವಿ. ನಾನು ಮಾತಾಡಿದ್ರಲ್ಲಿ ಯಾವುದು ಕಾಂಟ್ರವರ್ಸಿ ಅಂತ ಏನು ಅಥವಾ ಏನೇನಿದೆ, ನಾನು ಮಾತಾಡಿದ್ರಲ್ಲಿ ಯಾವುದು ರಿಗ್ರೆಟ್ ಇಲ್ಲ ನನಗೆ, ಅಥವಾ ಯಾವುದು ಇಲ್ಲೀಗಲ್ ಇಲ್ಲ, ಆಮೇಲೆ ಏನು ಕೇಸ್ ಬೀಳಲಿಲ್ಲ, ನಾನು ಯಾರು ಅರೆಸ್ಟ್ ಮಾಡಲಿಲ್ಲ. ಒಂದ್ಸಲ ಐ ರಿಮೆಂಬರ್ ನೀವು ಕಾರ್ಯಕ್ರಮಲ್ಲೇ ಪೊಲೀಸ್ ಅವರು ಜೊತೆ ಎಲ್ಲ ಕುತ್ಕೊಂಡು ಒಂದು ಇದಾಯ್ತು. ದೇ ಆಲ್ಸೋ ಅಂಡರ್ಸ್ಟುಡ್ ವಾಟ್ ಐ ವಾಸ್ ಟೆಲಿಂಗ್. ಅವರು ಇಲ್ಲ ಈ ಹುಡುಗ ಹೇಳ್ತಾ ಇರೋದು ಕರೆಕ್ಟು ಅಂತಾನೆ ಹೇಳಿದ್ರು. ಸೊ ಅಂದರೂ ಇಷ್ಟು ಹೇಟ್ ಬಂದಿದೆ ಅನ್ನೋದು ನಾನು ಸ್ವಲ್ಪ ಚಿಕ್ಕ ಸತ್ಯ ಮಾತಾಡಿದೆ. ಇನ್ನೂ ಅದನ್ನೇ ನಾನು ಪ್ರೊಪಗೇಟ್ ಮಾಡಿ ಇನ್ನೂ ತುಂಬ ಕೆಲವು ಹಾರ್ಶ್ ಟ್ರೂತ್ಗಳನ್ನ ಹೇಳಿದ್ರೆ ತುಂಬ ಜನದ್ದು ಸಿಸ್ಟಮ್ ಉಲ್ಟಾ ಪಲ್ಟಾ ಆಗುತ್ತೆ, ತುಂಬ ಜನದ ಮೆಷಿನರಿ ಉಲ್ಟಾ ಪಲ್ಟಾ ಆಗುತ್ತೆ, ತುಂಬ ಜನದ್ದು ಕಂಪನಿಗಳು ಉಲ್ಟಾ ಪಲ್ಟಾ ಆಗುತ್ತೆ. ಸೊ ಅದಾಗದೇ ಇರೋದಕ್ಕೆ ನಮ್ಮನ್ನ ನಂಬು ಮಾಡಿಟ್ಟಿದೆ ಸೊಸೈಟಿ. ಅಂದರೆ EMIಗಳು ಕೊಟ್ಬಿಡು, ಮಂತ್ಲಿ ಸ್ಯಾಲ್ರಿ ಅನ್ನೋ ಭ್ರಮೆಗೆ ತಳ್ಬಿಡು, ಕೆಲಸ ಮಾಡ್ತಾನೆ ಇರು, ಆ್ಯಂಡ್ ಅವ್ರಿಗೆ ದುಡಿಯೋದು ಹಾರ್ಡ್ ವರ್ಕ್ ಈಸ್ ದ ಸಕ್ಸಸ್ ಕೀ, ಸಕ್ಸಸ್ ಫಾರ್ಮುಲಾ. ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್, ರೋಬೋಟ್ಸ್ ಥರ ಮಾಡು, ಸಾಯಂಕಾಲ ಬರ್ತಾರೆ ನ್ಯೂಸಲ್ಲಿ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮಲ್ಕೊತಾರೆ, ವೀಕೆಂಡ್ಸ್ ಎಲ್ಲರೂ ಹೋಗಿ 2 ಪೆಗ್ ಹೊಡಿತಾರೆ, ಇಡೀ ವಾರದ್ದು ವಾಮಿಟ್ ಮಾಡ್ತಾರೆ, ಹಂಗಾಯ್ತಂತೆ ಹಿಂಗಾಯ್ತಂತೆ, ಮತ್ತೆ ಹೋಗಿ ಮಲಗ್ತಾರೆ. ಕಂಪ್ಲೀಟ್ಲಿ ಕಂಟ್ರೋಲ್ಡ್ ನಂಬನೆಸ್ಸಲ್ಲಿ ಇಟ್ಟಿದ್ದಾರೆ ನೀವು ನೋಡಿದ್ರೆ. ಯಾರಿಗೂ ಹೌದಲ್ವಾ ಇಷ್ಟು ಟೆಕ್ನಾಲಜಿ ಇದೆ, ನಮ್ಮ ಗೌರ್ಮೆಂಟು ವೆಬ್ಸೈಟಲ್ಲಿ ಏನೇನು ಖರ್ಚಾಗಿದೆ ಅಂತ ಹಾಕೋಕ್ಕಾಗಲ್ವಾ, ನಾವು ಕೇಳೋಕ್ಕೆ ಗೊತ್ತಾಗ್ತಿಲ್ಲ. ಏನು ಎಲ್ಲದನ್ನು ಓಪನ್ ಇರ್ಬೋದಲ್ವಾ, ಏನೇನಕ್ಕೆ ಏನೇನು ಫಂಡ್ಸ್ ಹೋಗ್ತಾ ಇದೆ, ಏನೇನು ಖರ್ಚಾಗಿದೆ ನಮ್ಮ ಏರಿಯಲ್ಲಿ ಕೇಳ್ಬೋದಲ್ವಾ, ಇಷ್ಟು ಎಜುಕೇಟೆಡ್ ಇದೀವಿ ನಮ್ಮ ಏರಿಯಲ್ಲಿ. ನಮ್ದು ರೈಟ್ಸ್ ಅಂತಾನೆ ಯಾರು ಅನ್ಕೊಂಡಿಲ್ಲ ಯಾರಿಗೂ. ಯಾಕೆ ಯೋಚನೆ ಹಿಂಗೆ ಫ್ರೀಯಾಗಿ ಜನನ್ನ ಫ್ರೀಯಾಗಿ ಬಿಟ್ರೆ, ಮುಂಚೆ ಗ್ರೀಕ್ ರೋಮಂದ ಬಂದಿರೋ ಕಲ್ಚರ್ ಇದು. ಅಂದ್ರೆ ಅದೇ ಫಾರ್ಮುಲಾ. ಏನಕ್ಕೆ ಆವಾಗಲೂ ಗೇಮ್ಸ್ ಆಡಿಸ್ತಾ ಇದ್ರು, ಕೀಪ್ ದೆಮ್ ಬಿಸಿ, ಎಂಟರ್ಟೈನ್ಮೆಂಟ್ ಅಂಡ್ ಬ್ರೆಡ್, ಬಿಕಾಸ್ ದೇ ವಿಲ್ ನಾಟ್ ಕ್ವಶ್ಚನ್ ಯುವರ್ ರೂಲಿಂಗ್. ಅದು ಇಡೀ ವರ್ಲ್ಡನ್ನ ಕಂಟ್ರೋಲ್ ಮಾಡ್ತಾ ಇರೋ ಫ್ಯೂ ಟಾಪ್ ಕಂಪನೀಸಿಂದ ಅದು ರೋಗ ನಮಗೂ ಹೆಂಗೆ ಹರಡ್ಬಿಟ್ಟಿದೆ ಅಂದರೆ ವಿ ಹ್ಯಾವ್ ಫಾರ್ಗಾಟ್. ನಾವು ಕ್ವಶನ್ ಮಾಡೋದೇ ಮರ್ತೋಗಿದ್ದೀವಿ. ಯಾಕೆ ಹಿಂಗೆ, ಏನು ಹಿಂಗೆ, ಇವರೇ ನಿಂತ್ಕೋಬೇಕಾ ಎಲೆಕ್ಷನ್ಗೆ, ಇಷ್ಟೇನಾ, ಬೇರೆ ಯಾರಿಗೂ ರೈಟ್ಸೇ ಇಲ್ವಾ? ಉಪೇಂದ್ರ ಅವರು ರೀಸೆಂಟಾಗಿ ಇದನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನನಗೆ ಎಸ್ ಅವ್ರ ಪ್ರಜಾಕೀಯ ಥಾಟ್ಸ್ ತುಂಬ ಚೆನ್ನಾಗಿದೆ, ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ನೀವೇನು ಹೇಳ್ತಿದ್ದೀರಾ? ಹೌದು, ಅವರು ಏನು ಹೇಳ್ತಾರೆ, ಅದಕ್ಕೆ ಅವ್ರ ಮಾತಿಗೆ ಮುಂಚೆ ಏನು ಹೇಳ್ತಾರೆ, ನನಗೆ ಯಾಕೆ ಹೇಳ್ತೀರಾ, ನೀವು ಮಾಡಿ. ವ್ಯಂಗ್ಯ ಮಾಡ್ತಾ ಇದಾರೆ, ಆಡ್ಕೊಂಡು ನಗ್ತಾ ಇದಾರೆ ಇಂಡೈರೆಕ್ಟ್ ಆಗಿ ನಮ್ಮನ್ನೆಲ್ಲ ನೋಡಿ, ಥೂ ನನ್ನ ಮಕ್ಳ ನೀವು ಅಂತ. ನಮಗೂ ಪಾಲಿಟಿಕ್ಸ್ಗೂ ಸಂಬಂಧನೇ ಇಲ್ಲ ಅಂತ ನೀವೆಲ್ಲ ಅನ್ಕೊಳ್ತಿದ್ದೀರಾ? ಅಲ್ಲ, ನಿಮ್ಮಿಂದ ಇದು ನಡೀತಿರೋದು, ವ್ಯವಸ್ಥೆ ಇರೋದು ನಿಮಗಾಗಿ, ಹೌದು, ಎಲ್ಲವೂ ಇರೋದು ನಿಮಗಾಗಿ. ನೀವು ನನಗೆ ಸಂಬಂಧನೇ ಇಲ್ಲ, ನೀವು ಓಟ್ ಹಾಕೋದು ಯಾಕೆ ಆಗಿದ್ರೆ ನಿಮಗೆ ರೈಟ್ಸ್ ಇದೆ ತಾನೇ ಅದನ್ನ ಮಾಡಲಿಕ್ಕೆ. ಸೊ ನೀವೇ ಆಯ್ಕೆ ಮಾಡಿರೋ ಒಬ್ಬ ವ್ಯಕ್ತಿ, ರಾಜಕೀಯಕ್ಕೂ ನಿಮ್ಗೆ ಸಂಬಂಧ ಇಲ್ಲ, ಇದಕ್ಕೆ ಸಂಬಂಧ ಇಲ್ಲ ಅಂತ ಅನ್ಕೋಬೇಡಿ ಅಂತ. ಎಕ್ಸಾಕ್ಟ್ಲಿ. ತುಂಬಾ ಕೆಟ್ಟ ಕಲ್ಚರ್ ಅಲ್ಲಿ ಇದೆ. ಅಂದ್ರೆ ಕ್ವಶನ್ ಮಾಡಲ್ಲ ಏನು, ಅವ್ರನ್ನ ಮಹಾರಾಜರ ತರ ಟ್ರೀಟ್ ಮಾಡ್ತೀವಿ, ಅವರು ಅದೇ ತರ ಬಿಹೇವ್ ಮಾಡ್ತಾರೆ. ಸೊ ಇಂಥ ಟೈಮಲ್ಲಿ ಒಬ್ಬ ಯಾವನಾರು ಕ್ವಶನ್ ಮಾಡಿದಾಗ ಏನಾಗ್ತಾನೆ, ಆಂಟಿ ನ್ಯಾಷನಲ್ ಆಗ್ತಾನೆ, ದೇಶದ್ರೋಹಿ ಆಗ್ತಾನೆ, ಅಥವಾ ಈ ತರ ಏನಾದ್ರು ಡ್ರಗ್ ಅಡಿಕ್ಟ್ ಆಗ್ತಾನೆ, ಏನೋ ಆಗ್ತಾನೆ. ಇಟ್ಸ್ ವೆರಿ ಕಾಮನ್ ಅನ್ಸುತ್ತೆ. ಜೀಸಸ್ನೇ ಬಿಟ್ಟಿಲ್ಲ, ಸಾಕ್ರೆಟಿಸ್ನೇ ಬಿಟ್ಟಿಲ್ಲ, ಎಷ್ಟು ಜನ ಟ್ರೂತ್ ಮಾತಾಡೋರ್ನೇ ಬಿಟ್ಟಿಲ್ಲ. ಸೇಮ್ ಅನ್ಸುತ್ತೆ ಅದು. ಟ್ರಾವೆಲಿಂಗ್ ಮಾಡ್ತೀರಾ? ತುಂಬ ಟ್ರಾವೆಲಿಂಗ್ ಇಷ್ಟನಾ? ಹಾಂ ಸರ್, ಶೂಟಿಂಗ್ ವಿಷಯದಲ್ಲೇ ಅಲ್ಲಿ ಇಲ್ಲಿ ಟ್ರಾವೆಲಿಂಗ್ ಮಾಡ್ತೀನಿ. ನನಗೇನು ಆ ಥರ ಫ್ಯಾಂಟಸಿ ಇಲ್ಲ, ಆ ಥರ ಡೆಸ್ಟಿನೇಷನ್ ಲೊಕೇಶನ್ ಎಲ್ಲೋದ್ರೂ ಐ ಎಂಜಾಯ್. ಪೀಸ್ಫುಲ್ ಆಗಿರ್ಬೇಕು, ಎಲ್ಲೋದ್ರೂ ಐ ಎಂಜಾಯ್ ದ ವೆದರ್. ಎಂಜಾಯ್ ಮಾಡ್ತೀನಿ ವೆದರ್, ಜಾಗ. ಓಕೆ. ಮೆಡಿಟೇಷನ್ ಎಂಜಾಯ್ ಮಾಡ್ತೀನಿ ತುಂಬ. ಓಕೆ. ರೀಸೆಂಟ್ಲಿ ಎಲ್ಲೋ ಹೋಗಿದ್ರಿ ಅಲ್ವಾ ನೀವು? ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ. ಚಾರ್ಧಾಮ್ ಯಾತ್ರೆಗೆ ಹೋಗಿದ್ದೆ ಲಾಸ್ಟು, ಆಮೇಲೆ ವಾರ್ಕಳಗೆ ಹೋಗಿದ್ದೆ ರೀಸೆಂಟ್ ಆಗಿ. ಓಕೆ. ನನಗೆ ಆ್ಯಕ್ಚುಲಾಗಿ ನೀವು ಒಂದು ಕಾಶಿಯಿಂದ ರುದ್ರಾಕ್ಷಿ ಮಾಲ ತರಿಸ್ಕೊಂಡು. ಹಾಂ, ಎಸ್ ಎಸ್, ಕರೆಕ್ಟ್. ಕಾಶಿಗೆ ಹೋದಾಗ 2 years ಬ್ಯಾಕ್ ಅನ್ಸುತ್ತೆ. ಹಾಂ, 3 years ಆಗಿರ್ಬೋದು. ಹೌದು. ಓಕೆ. ಸೊ
ಮದುವೆ ಬಗ್ಗೆ ಏನಿದೆ ನಿಮ್ಮ ಥಾಟ್ಸ್? ನೆಕ್ಸ್ಟ್ ಇಯರ್ ಆಗೋಣ ಅಂತ ಇದ್ದೀನಿ. ಓಕೆ. 40 ಆಯಿತು ಮೊನ್ನೆ. ಲೈಫ್ ಸ್ಟಾರ್ಟ್ಸ್ ಅಟ್ 40. ಹೌದು, ನಾಟಿ 40. ನಾಟ್ ಯು 40 ಹಂಗೂ. ಓಕೆ ಓಕೆ ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ, ಓಕೆ. ಅದು ಒಂದು ಅನುಭವ ಪಡೋಣ ಅಂತ. ಇವಾಗ ಕ್ಲಾರಿಟಿನೂ ಇದೆ. ಐ ಡೋಂಟ್ ಬಿಲೀವ್ ಇನ್ ಕಾನ್ಸೆಪ್ಟ್ ಆಫ್ ಗಂಡ ಹೆಂಡತಿ ಅಥವಾ ಇದು ಸುಪೀರಿಯರ್ ಇನ್ಫೀರಿಯರ್ ಆ ಥರ ಎಲ್ಲ. ಈಕ್ವಲ್ ಪಾರ್ಟ್ನರ್ಶಿಪ್ ಬರಬೇಕು. ನೀನು ಕಸ ಗುಡಿಸ್ತೀಯ, ನಾನು ಒರೆಸ್ತೀನಿ. ನೀನು ಪಾತ್ರೆ ತೊಳಿತೀಯ, ನಾನು ಅಡುಗೆ ಮಾಡ್ತೀನಿ. ಬಿಕಾಸ್ ಯು ಆಲ್ಸೋ ಗೋ ಆ್ಯಂಡ್ ವರ್ಕ್. ನಾನು ಕೆಲಸ ಮಾಡ್ತೀನಿ. ಆಗಿನ ಕಾಲದಲ್ಲಿ ಅವಶ್ಯಕತೆ ಇತ್ತು ಅಂತ ಕೆಲವು ಬಾಂಡ್ಸ್ ಆ್ಯಂಡ್ ರೂಲ್ಸ್, ಇವಾಗ ಅವಶ್ಯಕತೆ ಇಲ್ಲ. ಅವತ್ತಿನ ಕಾಲ ಆ ರೀತಿ ಇತ್ತು. ಅವಾಗ ನೆಸೆಸಿಟಿ ಇತ್ತು, ಅದು ಬೇರೆ. ಅದು ನಮಗೂ ಈಗೆಲ್ಲರೂ ಇಂಡಿಪೆಂಡೆಂಟ್, ಅವರು ಕೆಲಸ ಮಾಡ್ತಾರೆ. ಸೊ ಏನೋ ಗಂಡ ಸುಪೀರಿಯರು ಹೆಂಡತಿ ಇನ್ಫೀರಿಯರ್ ಅನ್ನೋ ನಮ್ಮದೇ ಆದ ಒಂದು ಇದು, ಅದು ಗಂಡಸರು ಮಾಡೋದಲ್ಲ, ಹೆಣ್ಮಕ್ಳು ಹಂಗೆ ನಡ್ಕೋತಾರೆ. ಅವರು ಪತಿಯೇ ಪರಮೇಶ್ವರ ಅನ್ನೋ ಥರ ಆಡ್ತಾರೆ. ಸೊ ಅದು ಎರಡನ್ನೂ ಹೋಗ್ಬೇಕು ಅಂತ. ಅಲ್ಲ, ಆ ಥರದವರು ಇದ್ದಾರೆ, ಅದರಲ್ಲೂ ಕೆಲವರು ಡಾಮಿನೇಟ್ ಮಾಡೋರು ಇದ್ದಾರೆ. ಸೊ ನಮ್ಮಲ್ಲಿ ಏನಿಲ್ವೋ ಅದನ್ನ ಎವಾಲ್ವ್ ಆಗೋಕ್ಕೆ ಇವಾಗ ನನ್ಗೆ ಲೇಟೆಸ್ಟ್ ರಿಯಲೈಸೇಷನ್ ಏನಾಗಿದೆ ಅಂದರೆ, ಕಂಫರ್ಟ್ ಝೋನ್ ಈಸ್ ಅ ಪಾಯ್ಸನ್ ಅನ್ನೋದು ಅರ್ಥ ಆಗಿದೆ ಸರ್. ಕಂಫರ್ಟ್ ಝೋನ್. ಸೊ ಈ 40 ವರ್ಷ ಒಂದು ಕಂಫರ್ಟಲ್ಲಿ ಇದ್ದೆ, ಏನು ಜವಾಬ್ದಾರಿಗಳು ತಗೊಳ್ದೆ, ಯಾವುದೇ ಥರದ್ದು ಎಕ್ಸ್ಟ್ರಾ ಬರ್ಡನ್ ತಗೊಳ್ದೆ, ತುಂಬ ಸ್ಮಾರ್ಟ್ ಆಗಿ ಬದುಕ್ತಾ ಇದ್ದೆ. ಇವಾಗ ನನಗೆ ಕಾನ್ಷಿಯಸ್ ಆಗಿ ಇಲ್ಲ, ಐ ವಾಂಟ್ ಟು ಗೆಟ್ ಇನ್ ಟು, ನಾನು ಏನೇನು ಕಂಫರ್ಟ್ ಅಂತ ಅನ್ಕೊಂಡಿದ್ದೆ ಅದೆಲ್ಲ ಒಡೆದಾಕ್ಬೇಕು. ಓಕೆ, ಒಂದಷ್ಟು ಜವಾಬ್ದಾರಿಗಳು ಅಂದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ, ಏನಾಗ್ಬಿಡುತ್ತೆ ಮ್ಯಾಕ್ಸಿಮಮ್ ಏನಾಗ್ಬಿಡುತ್ತೆ ನೋಡ್ಬಿಡೋಣ ಅದನ್ನು ಅನ್ನೋ ಥರ ಮನಸ್ಸಾಗಿದೆ. ನೆಕ್ಸ್ಟ್ ಇಯರ್ ಮದುವೆ? ನೆಕ್ಸ್ಟ್ ಇಯರ್ ಖಂಡಿತ ಕರಿತೀನಿ ನಿಮ್ಮನ್ನ. ಓಕೆ. ಸೊ ಕೊನೆಯದಾಗಿ ಇಂಡಸ್ಟ್ರಿ ಸಾಕಷ್ಟು ಬದಲಾಗಿದೆ ಅಲ್ವಾ? ಸೊ ಅವತ್ತು ಅವಕಾಶಗಳನ್ನು ಹುಡ್ಕೊಂಡು ಹೋಗೋ ಕಾಲ ಇತ್ತು, ಈಗ ಅವಕಾಶಗಳನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋ ಹಂತಕ್ಕೆ ಬಂದಿದ್ದೀವಿ ಅಲ್ವಾ? ಸೊ ನೀವು ಹೇಳಿದ್ರಿ ಚೀಸವ್ ಸಿನಿಮಾ ನೀವೇ ಒಂದು ಟೀಮ್ ಆಗಿ ಕೆಲಸ ಮಾಡ್ತೀವಿ ಅಂತ. ಈ ಬದಲಾವಣೆ, ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನಿಸ್ತಿದೆ ಈಗ ನೀವು ನೋಡುವಾಗ ಇಂಡಸ್ಟ್ರಿ ಅಥವಾ ಈ ಒಂದು ಇದು? ತುಂಬಾ ಜನ ಅದೇ ಯೋ ಇಂಡಸ್ಟ್ರಿ ಹಿಂಗೆ ಜನ ಬರ್ತಾ ಇಲ್ಲ, ಅದು ಇದು ನೆಗೆಟಿವಿಟಿ ಅಂದ್ರೆ ಇದೇ ಇದೆ, ಪೆಸಿಮಿಸಮ್ ಇದೆ. ಹಂಗೆ ಆಪ್ಟಿಮಿಸ್ಟಿಕ್ ಆಗು ತುಂಬಾ ನೋಡ್ಬೋದು ಅನ್ಸುತ್ತೆ, ಪಾಸಿಟಿವ್ ಆಗು ನೋಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಟೆಕ್ನಾಲಜಿ ವೈಸ್ ಇಂದ ನೀವೇ ಹೇಳ್ದಂಗೆ ತುಂಬಾ ಲಿಮಿಟೆಡ್ ಅಮೌಂಟ್ ಅಲ್ಲೂ ಒಳ್ಳೆ ಕ್ವಾಲಿಟಿ ಸಿನಿಮಾಗಳು ಮಾಡ್ಬೋದು, ಒಳ್ಳೆ ಕಂಟೆಂಟ್ ಸಿನಿಮಾಗಳು ಮಾಡ್ಬೋದು. ಇವಾಗ ಆಕ್ಟರ್ಗಳು ತುಂಬಾ ಚೆನ್ನಾಗಿ ಸಿಗ್ತಾರೆ, ಒಳ್ಳೊಳ್ಳೆ ಮ್ಯೂಸಿಕ್, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಕನ್ನಡದಲ್ಲಿ. ಆಲ್ ಇಟ್ ರಿಕ್ವೈರ್ಸ್ ಇಸ್ ಅ ಒನ್ ಪ್ರಾಪರ್ ಟೀಮ್. ಅಂಡ್ ಸ್ವಲ್ಪ ಇವಾಗ ಏನೋ ಪ್ರೊಡ್ಯೂಸರ್ಗಳು ಹಿಂದೆ ಆಗ್ತಾ ಇದ್ರು, ತುಂಬಾ ಜನ ಇನ್ನೂ ಪ್ಯಾಷನೇಟ್ ಆಗಿ, ತುಂಬಾ ಜನ IT ಪ್ರೊಫೆಷನ್ ಅವರು, ಬೇರೆ ಬೇರೆ ಪ್ರೊಫೆಷನ್ ಅವರು ದುಡ್ಡು ಹಾಕಿ ಸಿನಿಮಾ ಮಾಡ್ಬೇಕಂತ ಪ್ರಯತ್ನಗಳು ಪಡ್ತಾ ಇದ್ದಾರೆ. ಒಂದು ಒಳ್ಳೆ ಟೀಮ್ ಕಟ್ಕೊಂಡ್ರೆ ಗ್ಯಾರಂಟಿ ಇನ್ನೂ ಇದಾಗತ್ತೆ. ಅಂಡ್ ನನ್ಗನ್ಸೋದು ಸ್ಟ್ರಾಂಗ್ ಆಗಿ ಯಾರು ಇನ್ನೂ ಆ ಪಾಸಿಟಿವಿಟಿಲಿ ಇದ್ದಾರೆ, ಇನ್ನೂ ಆ ಹೋಪಲ್ಲಿ ಇದ್ದಾರೆ, ದಟ್ ಇಲ್ಲ ನಾವು ಸಿನಿಮಾ ಮಾಡ್ಬೋದು, ಇನ್ನೂ ಹೋಪ್ ಇದೆ, ನಾವು ಇನ್ನೂ ಗೆಲ್ತೀವಿ ಅನ್ನೋ ಹೋಪ್ ಇದೆ, ಅವ್ರು ಯಾರು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರು ಇನ್ನೂ ಅವ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಿದೆ, ಅವ್ರಿಗೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗಿದೆ. ದೇ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಅಂತ ಅನ್ಸುತ್ತೆ. ಸೊ ನಾನು ಆ ತರ ಆಗ್ಬೇಕು ಅನ್ನೋ ಡಿಸಿಷನ್ ಅಲ್ಲೇ ಇವಾಗ ಈ ಚೀಸವ್ ಅನ್ನೋ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿರೋದು. ನಮ್ದೇ ಟೀಮ್, ಪ್ರೊಡ್ಯೂಸರ್ ಇಂದ ಹಿಡಿದು ಕಂಪ್ಲೀಟ್ಲಿ ನಮ್ದೇ ಟೀಮ್, ನಮ್ದೇ ಕಂಟ್ರೋಲ್ ಅಲ್ಲಿ ಮಾಡೋಣ ಅಂತ. ಸೊ ತುಂಬಾ ಒಳ್ಳೆ ಕತೆ, ಚಿತ್ರದುರ್ಗದ ಕತೆ ಇಟ್ಕೊಂಡಿದೀವಿ. ಆ ಭಾಷೆನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ, ದಾವಣಗೆರೆ, ಚಿತ್ರದುರ್ಗ ಆ ಸೈಡ್ ಆ ಭಾಷೆನ ಎಕ್ಸ್ಪ್ಲೋರ್ ಮಾಡೋಣ. ಆ ಭಾಷೆಯಲ್ಲಿ ಒಳ್ಳೆ ಕಾಮಿಡಿ ಸಬ್ಜೆಕ್ಟು. ಅಂಡ್ ಇದರಲ್ಲಿ ನಮ್ದೇ ಟೀಮು, ನಮ್ದೇ ಡೈರೆಕ್ಟರ್ ಆದ್ರೂ ನಾನು ಹೀರೋ ಆಗಿ ಲಾಂಚ್ ಆಗೋ ಥರದ್ದೇನು ನನಗೆ ಆಸೆಗಳಿಲ್ಲ. ಮಲ್ಟಿ ಸ್ಟಾರರೇ, ಅದರಲ್ಲಿ ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ, 3 ಜನ ಇದರಲ್ಲಿ ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಸೊ ಅದೇ ಐ ವಾಂಟ್ ದ ಫಿಲ್ಮ್ಸ್ ಟು ವಿನ್, ಐ ಡೋಂಟ್ ವಾಂಟ್ ಮೀ ಟು ವಿನ್ ಪರ್ಸನಲಿ. ಈಸಿಯಾಗಿ ನಮ್ದೇ ಪ್ರೊಡ್ಯೂಸರ್, ನಮ್ದೇ ಡೈರೆಕ್ಟರ್ ನಾನು ಹೇಳಿದ್ರೆ ಆಗ್ಬಿಡ್ತಿತ್ತು. ಒಳ್ಳೆ ಸೋಲೋ ಹೀರೋ ಆಗಿ ಲಾಂಚ್ ಆಗಂಗ್ ಮಾಸ್ ಆಗೋನ್ ಕತೆ ಮಾಡಿ ಅಂತ ಇಲ್ಲ. ಸಿನಿಮಾ ಗೆಲ್ಬೇಕು. ಅಂಡ್ ಡೆಫಿನೆಟ್ಲಿ ಸಿನಿಮಾ ಗೆದ್ರೆ ನಮಗೂ ದುಡ್ಡು ಚೆನ್ನಾಗಿ ಬರುತ್ತೆ, ವಿಲ್ ಬಿ ಸಕ್ಸಸ್ಫುಲ್. ಅಂಡ್ ಮುಂದೆ ಇನ್ನೊಂದಷ್ಟು ಸಿನಿಮಾ ಮಾಡ್ಬೋದು. ಸೊ ಅದ್ರ ಜೊತೆಗೆ ದ ಕಾಂಟೆಂಟ್ಸ್ ಆರ್ ಆಲ್ಸೋ ಇಂಪ್ರೂವಿಂಗ್ ಅಂತ ಅನ್ಸುತ್ತೆ ಅಲ್ವಾ? ತುಂಬಾ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ನಾವು ಇನ್ನೊಂದು ಚೂರು ಅದನ್ನ ಎಂಕರೇಜ್ ಮಾಡಬೇಕು. ತುಂಬಾ ಒಳ್ಳೆ ಒಳ್ಳೆ ಸಿನಿಮಾಗಳು ಬಂತು, ಓಕೆ, ಗುಡ್ ಎಕ್ಸ್ಪೆರಿಮೆಂಟ್ಸ್ ಅನ್ನೋದನ್ನು ನಾವು ಸ್ವಲ್ಪ ಎಂಕರೇಜ್ ಮಾಡ್ಬೇಕು ಸರ್ಕಾರದ ಕಡೆಯಿಂದ, ಚಾನೆಲ್ಗಳ ಕಡೆಯಿಂದ. ಅಂಥವ್ರಿಗೆ ಅಟ್ಲೀಸ್ಟ್ ಲಾಸ್ ಆಗದೆ ಇರೋ ಥರ ನೋಡಬೇಕು. ಆ್ಯಂಡ್ ಇಂಡಸ್ಟ್ರಿ ಹೇಗಿದೆ ಇಂಡಸ್ಟ್ರಿ ಸಪೋರ್ಟ್ ಇವತ್ತಿಗೆ ನೀವು ನೋಡೋದಾದ್ರೆ? ಅಂದರೆ ನಾನು ಅದೇ ಇಂಡಸ್ಟ್ರಿ ಅನ್ನೋ ಕಾನ್ಸೆಪ್ಟೇ ನಾನು ಆಕ್ಚುಲಿ ನಂಬಲ್ಲ ಅನ್ಸುತ್ತೆ. ನನಗೆ ಅದು ಇಲ್ವೇ ಇಲ್ಲ ಅನ್ಸುತ್ತೆ. ಸುಮ್ಮನೆ ನಾವು ಮಾತು ಬಳಕೆಗೆ ಹೇಳೋದು ಬಿಟ್ರೆ, ಎಲ್ಲೋ ಇವಾಗ ನಾವು ನೀವು ನಿಮ್ಮ ಫ್ರೆಂಡ್ ಯಾರು ದುಡ್ಡು ಹಾಕ್ತಾರೆ ಅಂದ್ರೆ ನೀವು ಬರ್ತೀರಾ, ನಾವು ಒಂದು 4 ಜನ ಸೇರ್ಕೊಂಡು ನಾವೇ ಇಂಡಸ್ಟ್ರಿ.
ಒಂದಷ್ಟು ಜನ ಒಂದು ಸಮೂಹ ಎಲ್ಲ ಸೇರ್ಕೊಂಡು ಕ್ರಿಯೇಟಿವ್ ಆಗಿ ಅಲ್ಲಲ್ಲಿ ಅವರವರೇ ವರ್ಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದ್ ಬಿಟ್ರೆ ಇಂಡಸ್ಟ್ರಿ ಅನ್ನೋ ತರ ಒಂದು ಫ್ಯಾಮಿಲಿ ಆ ಥರದ್ದು ಏನು ಸುಮ್ಮನೆ ಅದ್ ಮಾತಾಡಕ್ಕೆ ಚೆನ್ನ ಅನ್ಸುತ್ತೆ. ಅಂಡ್ ಹೌದು, ಸ್ಟ್ರಾಂಗ್ ಯೂನಿಯನ್ಸ್ ಇದೆ, ಅವ್ರವ್ರದ್ದೇ ತಂಡಗಳಿದೆ, ಅವ್ರವ್ರದ್ದೇ ಮೀಟಿಂಗ್ಸ್ ಮಾಡ್ತಾರೆ, ಅದು ಒಂದು ಅದನ್ನ ಇಂಡಸ್ಟ್ರಿ ಅನ್ಬೋದು. ಅಂದ್ರೆ ಏನೇನ್ ಸಂಘಗಳಿದೆ, ಕಾರ್ಮಿಕರ ಸಂಘ, ಡೈರೆಕ್ಟರ್ ಸಂಘ, ಲೈಟ್ ಸಂಘ, ಅವ್ರದ್ದು ಒಂದು ತರದ್ದು ಇಂಡಸ್ಟ್ರಿ ಅನ್ಬೋದು. ಬಟ್ ನಾವೆಲ್ಲ ಏನ್ ಒಂಥರ ಫ್ರೀಲಾನ್ಸರ್ಸ್ ತರ ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಒಂದು ಸಿನಿಮಾ ಇಂಡಸ್ಟ್ರಿ ಅಂತ ಕರೆಯಕ್ಕಾಗಲ್ಲ. ಹೌದು, ಒಟ್ಟಾರೆ ಸುಮ್ನೆ ಮಾತಾಡಕ್ ಚೆನ್ನ ಅನ್ಸುತ್ತೆ, ರಿಲೆವೆನ್ಸ್ ಏನು ಇಲ್ಲ ಅನ್ಸುತ್ತೆ. ಮತ್ತೆ ಡೈರೆಕ್ಟರ್ ಆಗೋ ಯೋಚನೆ ಇದೆಯಾ? ಅಂದ್ರೆ ನೀವೇ ಡೈರೆಕ್ಟ್? ಖಂಡಿತ ಇದೆ, ಅದೇ ಒಂದಷ್ಟು ಕಥೆಗಳು ಅದನ್ನ ನೀವೇ ಡೈರೆಕ್ಟ್ ಮಾಡಬೇಕು ಅಂತಾನೆ ಇದೆ. ಸದ್ಯಕ್ಕೆ ಈ ವರ್ಷ ಒಂದ್ 3 ಸಿನಿಮಾ ಬರುತ್ತೆ, 2 ಸಿನಿಮಾ ಅಂತೂ ಗ್ಯಾರಂಟಿ ಬರುತ್ತೆ. ಮುಗ್ದಿರೋ 2 ಸಿನಿಮಾ ಬರುತ್ತೆ. ಇನ್ನೊಂದು ಸಿನಿಮಾ ಹೆಸರು ಹೇಳಿದೀನಿ ನನಗೆ. ಒಂದು ದಿಮ್ಸೋಲ್, ಇನ್ನೊಂದು ಅಲ್ಟ್ರಾ ಲೆಜೆಂಡ್ಸ್. ದಿಮ್ಸೋಲ್ ಅಂಡ್ ಇನ್ನೊಂದು ಅಲ್ಟ್ರಾ ಲೆಜೆಂಡ್ಸ್. ಅಲ್ಟ್ರಾ ಲೆಜೆಂಡ್ಸ್ ಪಕ್ಕಾ ಉತ್ತರ ಕರ್ನಾಟಕದವ್ರು ಎಲ್ಲರಿಗೂ ಒಂದು ಒಳ್ಳೆ ಟ್ರೀಟ್. ಅಂಡ್ ಮೊದಲನೇ ಬಾರಿ ನಾನು ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಜಿ ಅವರು, ಸಿದ್ದು ಮೂಲಿಮನಿ, ಮತ್ತೆ ಅಮೃತ ಪ್ರೇಮ್ ಅವರು, ಇನ್ನೂ ಒಳ್ಳೊಳ್ಳೆ ಉತ್ತರ ಕರ್ನಾಟಕದ ಒಂದಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಹಾಕೊಂಡು ಔಟ್ ಅಂಡ್ ಔಟ್ ಉತ್ತರ ಕರ್ನಾಟಕ ಭಾಷೆ. ಕರೆಕ್ಟ್. ಅವ್ರು ಮೊನ್ನೆ ಮಾತಾಡ್ತಾ ಇರುವಾಗ ಹೇಳಿದ್ರು ಜಿಜಿ, ನೀವು ಹೇಳಿ ಸ್ಟಾರ್ ಕಾಸ್ಟ್ನೇ ಹೇಳಿದ್ರು. ನಾನು ಇದಕ್ಕೆ ಎಲ್ಲೋ ಕೇಳಿದೆ ಅಂತ ಅನ್ಕೊಳ್ತಾ ಇದ್ದೆ. ಓಕೆ ಫೈನ್. ಸೊ ಎಲ್ಲಾನು ಒಂದು ಯೂನಿಕ್ ಅಟೆಂಪ್ಟ್ ಅಂತಾನೆ ಹೇಳ್ಬೋದು. ಓಕೆ. ದಿಮ್ಸೋಲ್ ಆಕ್ಚುಲಿ ದಿಮ್ಸೋಲ್ ಒಂದು ಥ್ರಿಲ್ಲರ್ ಸಿನಿಮಾ. ಅದು ಈ ಕರಾವಳಿ ಭಾಗದಲ್ಲಿ ದೀಪಾವಳಿ ಹಬ್ಬದ ಟೈಮಲ್ಲಿ ಹೇಳ್ತಾ ಬರುವಂತ ಒಂದು ವಾಡಿಕೆ. ಅದು ಒಂದು ಥ್ರಿಲ್ಲರ್ ಲವ್ ಸ್ಟೋರಿ, ರಕ್ತೇಶ್ವರಿ ಆ ಥರದ್ದು ಇದು. ಸೊ ಅಲ್ಲಿ ಕಂಪ್ಲೀಟ್ ಕುಂದಾಪುರ ಭಾಷೆ, ಕೋಸ್ಟಲ್ ಭಾಷೆ. ಅಲ್ಲಿ ನೀವು ಯಾರ್ಯಾರು ನನಗೆ ವಿಲನ್ ನೋಡೋಕೆ ಇಷ್ಟ, ಅಗ್ರೆಸಿವ್ ಕ್ಯಾರೆಕ್ಟರ್ ನೋಡೋಕೆ ಇಷ್ಟ, ಅಲ್ಲಿ ಆ ಸಿನಿಮಾ ವಿಲ್ ಗಿವ್ ಯು ಅ ಗುಡ್ ಟ್ರೀಟ್. ಯಾರು ಅಲೆಮಾರಿ ಇಷ್ಟಪಟ್ಟರು, ಮರ್ಯಾದೆ ಪ್ರಶ್ನೆ ಇಷ್ಟಪಟ್ಟರು, ಲ್ಯಾಂಡ್ ಲಾರ್ಡ್ ಇಷ್ಟಪಟ್ಟರು, ಅವ್ರಿಗೊಂದು ಒಳ್ಳೆ ಟ್ರೀಟ್ ಅಂತ ಹೇಳ್ತೀವಿ. ಓಕೆ, ಎಸ್, ಥ್ಯಾಂಕ್ ಯು ರಾಕೇಶ್. ಥ್ಯಾಂಕ್ ಯು. ಯಾವಾಗಲೂ ಖುಷಿ ಆಗುತ್ತೆ ನಿಮ್ಮ ಜೊತೆ ಮಾತಾಡೋಕ್ಕೆ. ಒಂಥರ ಇಂಟರ್ವ್ಯೂನ ಥರನೇ ಅನಿಸಿಲ್ಲ, ಇಟ್ ವಾಸ್ ಲೈಕ್ ಸುಮ್ಮನೆ ಒಂದು ನಾವೇ ಒಂದು ಕಾನ್ವರ್ಸೇಷನ್ ಥರ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್. ಎಸ್, ನಾನು ಫಸ್ಟಲ್ಲೇ ಹೇಳಿದೆ ಅದಕ್ಕೆ ಇಂಟರ್ವ್ಯೂ ಅಲ್ಲ ಅಂತ. ಯಾಕಂದ್ರೆ ನಾನು ಮುಂದೆ ಕೂತವ್ರಿಗೆ ನನಗೆ ಪ್ರಶ್ನೆ ಕೇಳಬೇಕು ಅಂತ ಅನ್ಸಲ್ಲ, ಅವ್ರ ಜೊತೆ ಜಸ್ಟ್ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ. ನಾನು ಆ ಅನುಭವನ, ಅವರಲ್ಲಿರೋ ಈ ವಿಷಯಗಳನ್ನ ತಗೋಬೇಕು ಅಂತ ಬಯಸ್ತೀನಿ. ನಾನು ಒಬ್ಬ ಪ್ರೇಕ್ಷಕನ ಥರ ಕೂತ್ಕೊಂಡು ನನಗಿರೋ ಕೆಲವು ಡೌಟ್ಸ್ಗಳು ಅಥವಾ ನನಗೆ ಯಾವುದೋ ಕುತೂಹಲಗಳಿರುತ್ತಲ್ಲ, ಅದನ್ನು ಎದುರಿಗಿರೋ ವ್ಯಕ್ತಿಯಿಂದ ತಿಳ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.